ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಕುಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ನಮೋ ನಮಃ. ಶುಭೋದಯ. ಎಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಇನ್ಸ್ಪಿರೇಷನ್ಸ್ ಫ್ರಮ್ ಭಗವದ್ಗೀತಾ. ಭಗವದ್ಗೀತಾ ನಮ್ಮ ಜೀವನಕ್ಕೆ, ಪ್ರತಿಯೊಬ್ಬರ ಜೀವನಕ್ಕೆ ಹೇಗೆ ಅನ್ವಯ ಆಗತ್ತೆ ಅಂತ, ಹೌ ಇಟ್ ಈಸ್ ರಿಲೆವೆಂಟ್ ಟು ಅವರ್ ಲೈಫ್. ಭಗವದ್ಗೀತಾ ಯಾವುದೇ ಒಂದು ಇದ್ದರೂ, ಪುಸ್ತಕ ಇದ್ದರೂ, ಒಂದು ಕನ್ನಡದಲ್ಲಿ ಮಾತಾಡ್ಬೋದಾ? ಕನ್ನಡನೇ. ಯಾವುದೇ ಒಂದು ಪುಸ್ತಕ, ಎಷ್ಟೇ ಬೆಸ್ಟ್ ಸೆಲ್ಲರ್ ಪುಸ್ತಕ ಇದ್ದರೂ ನೀವು ಒಂದು ಸಲ ಓದುವುದು, 2 ಸಲ ಓದುವುದು, 3 ಸಲ ಓದುವುದು, ಆಮೇಲೆ ಇನ್ನೊಂದು ಸಲ ಓದಲಿಕ್ಕೆ ಮನಸ್ಸು ಬರಲ್ಲ. ಐ ಆಮ್ ಟಯರ್ಡ್, ಓದಾಗಿದೆ, ನನಗೆ ಲೈನ್ ಬೈ ಲೈನ್ ಗೊತ್ತಿದೆ ಅಂತ. ಯಾವುದೇ ಸೂಪರ್ ಬಾಕ್ಸ್ ಆಫೀಸ್ ಹಿಟ್ ಮೂವಿ ಯಾವುದೇ ಎಷ್ಟೇ ಇದ್ದರೂ ಎಷ್ಟು ಸಲ ನೋಡೋದು? 5 ಸಲ ನೋಡೋದು, 6 ಸಲ. ದೆನ್ ಐ ಆಮ್ ಟೋಟಲಿ ಬೋರ್ಡ್. ಐ ನೋ ವರ್ಡ್ ಬೈ ವರ್ಡ್, ನೆಕ್ಸ್ಟ್ ಡೈಲಾಗ್ ಬೈ ಡೈಲಾಗ್. ಐ ಆಮ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್. ಬಟ್ ಭಗವದ್ಗೀತಾ 5000 ವರ್ಷ ಆದರೂ ಪ್ರತಿ ಸರ್ತಿ ಅವಲೋಕನೆ ಮಾಡಿದಾಗಲೂ ಹೊಸ ಹೊಸ ವ್ಯಾಯಾಮದಲ್ಲಿ ಓಪನ್ ಆಗುತ್ತೆ. ಭಗವದ್ಗೀತಾದ ವೈಶಿಷ್ಯ ಅದು. ಯಾರು ನಾನು ಭಗವದ್ಗೀತೆ ಓದಾಗಿದೆ, ನಂಗೆ ಬೋರ್ ಆಗಿದೆ ಅಂತ ಯಾರು ಹೇಳಿದವರಿಲ್ಲ. Nobody has told it is a very boring text ಅಂತ. Because ಅದನ್ನು it is a universal text. It is a super psychology text. ಸೈಕಾಲಜಿ ನಮ್ಮದು ಭಗವದ್ಗೀತೆಯಲ್ಲಿ ನಾಟ್ ಓನ್ಲಿ ಇಟ್ ಈಸ್ ಅಡ್ರೆಸ್ಸಿಂಗ್ ಟು ದ ಫಿಸಿಕಲ್ ಬಾಡಿ, ಇಟ್ ಈಸ್ ಟಾಕಿಂಗ್ ಟು ದ ಮೈಂಡ್. ಈಗ ಎಲ್ಲ ಕಡೆನೂ ಕೊರೋನಾಯಿಂದ ಇವತ್ತು ಯಾರೋ ಹೇಳ್ತಾ ಇದ್ರು ಡಿಪ್ರೆಷನ್ ಪ್ರಾಬ್ಲಮ್ ತುಂಬ ಆಗೋಗಿದೆ ಅಂತ. ನಾಟ್ ಓನ್ಲಿ ಹಿಯರ್, ಗ್ಲೋಬಲಿ, ಅಕ್ರಾಸ್ ಗ್ಲೋಬಲಿ. ನಾಟ್ ಓನ್ಲಿ ವಯಸ್ಸಾದವ್ರಿಗೆ, ಟೀನೇಜರ್ಸ್ಗೂ, ಸಣ್ಣ ಮಕ್ಳಿಗೂ ಟೆನ್ಷನ್ನು ಬಿಕಾಸ್ ಆಫ್ ಆನ್ಲೈನ್ ಕ್ಲಾಸ್ ಆ್ಯಂಡ್ ಇಂಟ್ರ್ಯಾಕ್ಷನ್ ಇಲ್ಲ. ಆಲ್ವೇಸ್ ಎದುರು ಮುಂದೆನೇ ಕೂತ್ಕೊಂಡು ನೋಡಬೇಕು ಆ್ಯಂಡ್ ನೋ ಬಡಿ ಟು ಟಾಕ್ ಟು. ಆ್ಯಂಡ್ ಈಗ ಹೊಸದು ಫೇಸ್ಬುಕ್ ಸ್ಟಾರ್ಟ್ ಆಗಿದೆ. ಅವರು ಮೆಟಾ ಅಂತ ಕಂಪ್ನಿ ಚೇಂಜ್ ಮಾಡಿದ್ದಾರೆ, ಮೆಟಾ ಅಂತ. ಅದರಲ್ಲಿ ಮೀಟಿಂಗ್ ಎಲ್ಲ, ನಮಗೂ ನಿಮಗೂ ಮೀಟಿಂಗ್ ಆಗಬೇಕಾದ್ರೆ, ಈಗ ನಾನು ಮೀಟಿಂಗ್ ಆಗಬೇಕಾದ್ರೆ ನನ್ನ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು. ಹೊಸ ಟೆಕ್ನಾಲಜಿಯಲ್ಲಿ ನನ್ನನ್ನು 10 ಭಾಗ, ನಾನು ಐ ಕ್ಯಾನ್ ಹ್ಯಾವ್ 10 ಮೀಟಿಂಗ್ಸ್ ಎಟ್ 10 ಪೀಪಲ್ ಎಟ್ ಅ ಸೇಮ್ ಟೈಮ್. ನನ್ನನ್ನು ಡುಪ್ಲಿಕೇಟ್ ಮಾಡ್ಬೋದು. ಸೊ ಐ ವಿಲ್ ಬಿ ಲುಕಿಂಗ್ ಸೇಮ್. ನಿಮ್ಮ ಮೀಟಿಂಗ್, ಆನ್ಲೈನ್ ಮೀಟಿಂಗಲ್ಲಿ ನನ್ನ ಹತ್ರ ಮಾತಾಡೋ ಥರ ಅದು ಇಟ್ ವಿಲ್ ರೆಕಾರ್ಡ್ ಎವ್ರಿಥಿಂಗ್, ಸಿ ಎವ್ರಿಥಿಂಗ್, ರೆಸ್ಪಾಂಡ್ ಎವ್ರಿಥಿಂಗ್, ರೆಕಾರ್ಡ್. ದೆನ್ ನಾನು 100 ಜನ ಹತ್ರ ಮಾತಾಡ್ಬೋದು. ಐ ಆಮ್ ಗುಡ್ ಎಟ್ ಟಾಕಿಂಗ್ ಟು ದ ಮೆಷಿನ್. ನಾನು ನಿಮ್ಮ ಹತ್ರ ಮಾತಾಡೋದು ಹೇಗೆ ನಂಗೆ ಗೊತ್ತಿಲ್ಲ. ಐ ಕಾಂಟ್ ಟಾಕ್ ಟು ಯು ಇನ್ ದ ಫೇಸ್ಬುಕ್ಕಲ್ಲಿ ದೊಡ್ಡ ಫೇಸ್, ಹ್ಯಾಪಿ ಫೇಸ್ ಅದೆಲ್ಲ ಹಾಕ್ಬೋದು. ಬಟ್ ಐ ಡೋಂಟ್ ನೋ ನಿಮ್ಮ ಹತ್ರ ಹೇಗೆ ಮಾತಾಡೋದು ನನಗೆ ಗೊತ್ತಿಲ್ಲ. ನಾನು ಮೆಷಿನಲ್ಲಿ, ಕಂಪ್ಯೂಟ್ರಲ್ಲಿ ಏನೋ ಟೈಪ್ ಹೊಡ್ಕೊಂಡು ಮಾತಾಡ್ಬೋದು. ಬಟ್ ಫಾರ್ ಅವರ್ ಮೈಂಡ್ ವಿ ನೀಡ್ ದ ಹ್ಯೂಮನ್ ಇಂಟ್ರ್ಯಾಕ್ಷನ್. ಅವರ್ ಪರ್ಸನಾಲಿಟಿ ಇನ್ ಅ ಎಮೋಷ್ನಲ್ ಲೆವೆಲ್ ಆಲ್ಸೋ ಇಸ್ ರಿಕ್ವೈರ್ಡ್. ಎಮೋಷ್ನಲ್ ಲೆವೆಲ್ ಅದು ಇಲ್ಲ ಅಂದರೆ ವಿ ಆಲ್ಸೋ ಬಿಕಮ್ ಲೈಕ್ ಎ ಮೆಷಿನ್ ಥರ. ಬೆಳಿಗ್ಗೆ ಕಾಫಿ ಕುಡಿಯೋದು, ಮಧ್ಯಾಹ್ನ ತಿನ್ನೋದು, ಲೈಕ್ ಎ ಮೆಷಿನ್. ಇದು ವಿ ಆರ್ ನಾಟ್ ಜಸ್ಟ್ ಎ ಮೆಷಿನ್. ಮನಸ್ಸು, ಅದರಲ್ಲಿ ಭಾವನೆಗಳಿರುತ್ತೆ, ವಿಕಾಸ ಆಗಬೇಕು. ಮೆಷಿನ್ ಥರ ಅಂದರೆ ಇಟ್ ಈಸ್ ಎ ಲ್ಯಾಟ್ರಲ್, ನಾಟ್ ಅಪ್ವರ್ಡ್. ಮೆಷಿನ್ ನಿಮ್ಗೆ ಏನು ಪ್ರೋಗ್ರಾಮ್ ಮಾಡಿದ್ರು ಹಾಗೇ ವರ್ಕ್ ಆಗುತ್ತೆ, ಶಾಪ್ ಫ್ಲೋರ್ ಥರ. ನಮ್ಮದು ಹ್ಯೂಮನ್ ಮೈಂಡ್ ಮಲ್ಟಿ ಡೈಮೆನ್ಷನಲ್, ನಾಟ್ ಓನ್ಲಿ ಹಾರಿಜಾಂಟಲ್, ಇಟ್ ಹ್ಯಾಸ್ ಎ ಅಪ್ವರ್ಡ್ ಎಬಿಲಿಟಿ ಆಲ್ಸೋ. ಈಗಿನ ಡಿಜಿಟೈಸೇಷನಲ್ಲಿ ಓನ್ಲಿ ಹಾರಿಜಾಂಟಲ್ ಲೆವೆಲ್, ಆ್ಯಂಡ್ ಹಾರಿಜಾಂಟಲ್ ಲೆವೆಲ್ ಲೀಡ್ಸ್ ಟು ಡೌನ್ವರ್ಡ್ ಫ್ಲೋ. ವಿ ನೀಡ್ ಟು ಹ್ಯಾವ್ ಎ ಹ್ಯೂಮನ್ ಇಂಟ್ರ್ಯಾಕ್ಷನ್. ಅದೇ ಇಂಟ್ರ್ಯಾಕ್ಷನಲ್ಲಿ ಇದಕ್ಕೆ ಭಗವದ್ಗೀತಾ ಹೇಳ್ತಾರೆ, ಇದು ಇಟ್ಸ್ ಮನೋಶಾಸ್ತ್ರ ಅಂತ.
ಇಟ್ಸ್ ಅ ಮನೋಶಾಸ್ತ್ರ. ಓನ್ಲಿ ಮೈಂಡ್ ಕ್ಯಾನ್ ಅಪ್ಲಿಫ್ಟ್ ಅಸ್. ಇಫ್ ದ ಮೈಂಡ್ ಈಸ್ ನಾಟ್ ಎಲಿವೇಟೆಡ್, ಲೈಕ್ ಯಾವುದೋ ಒಂದು ಕೈಯಲ್ಲಿ ಹಿಡ್ಕೊಂಡ್ರೆ ಬಾಲ್ ಬಿಟ್ಟರೆ ಟೆಂಡೆನ್ಸಿ ಇಸ್ ಟು ಗೋ ಡೌನ್. The only like a gravitation goes down, only it has to be elevated. The pulling power is there in the spiritual energy. When the spiritual energy is there, it uplifts the mind. If the spiritual mind is not taken care, like ಯಾವುದೇ ಒಂದು ಬಾಲ್ ಬಿಟ್ಟಾಗ ಕೆಳಗಡೆ ಹೋಗೋ ಥರ ಮನಸ್ಸು ಕುಸ್ತೋಗತ್ತೆ. ನಮ್ಮದು ಈಗ ನಮಗೆ ತಾಕತ್ತಿದ್ದಾಗ ವಿ ಥಿಂಕ್ ಜೋಬಲ್ಲಿ ದುಡ್ಡಿರೋಷ್ಟು ಅದರಷ್ಟು ಪ್ರಾಸ್ಪರಿಟಿ ನಥಿಂಗ್ ಈಸ್ ದೇರ್. ಮೇಕಿಂಗ್ ಮನಿ, ದೊಡ್ಡ ಕಾರು, ದೊಡ್ಡ ಮನೆ, ದೊಡ್ಡ ಬಂಗ್ಲೆ, ಅದೇ ಐ ವಿಲ್ ಗಿವ್ ಇಟ್ಸ್ ಅಲ್ಟಿಮೇಟ್ ಪರ್ಪಸ್ ಆಫ್ ದ ಲೈಫ್. ನನಗೇನೋ ಶಕ್ತಿ ಇದೆ, ಸುಕ್ಕಾಗ್ಬಿಟ್ಟೆ ದುಡ್ಡಿದೆ, ನಾನು ಎಲ್ಲ ಕಡೆ ಸುತ್ತುವುದು. ಈಗ ಕೊರೋನಲ್ಲಿ ಸುತ್ತೋಕ್ಕೂ ಆಗಲ್ಲ. ಇದರಲ್ಲಿ ದೊಡ್ಡ ಕಾರು ತಗೊಳ್ಬೋದು. ಆದರೂ ಆ್ಯಸ್ ವಿ ಏಜ್, ಈಗ 60 ವರ್ಷ ಆಯಿತು, 70 ವರ್ಷ ಆಯಿತು, 80 ವರ್ಷ ಆಯಿತು. ನನ್ನ ಹತ್ರ 100 ಕೋಟಿ ಇದೆ ಅಂದರೆ 80 ವರ್ಷದವ್ರಿಗೆ ಏನು ಖುಷಿ? ದೆ ಕಾಂಟ್ ಈಟ್ ಎನಿಥಿಂಗ್, ದೆ ಕಾಂಟ್ ಗೋ ಎನಿವೇರ್. ಮನಿ 100 ಕೋಟಿ, 1000 ಕೋಟಿ, ಇಟ್ ವೋಂಟ್ ಗಿವ್ ಮಿ ಹ್ಯಾಪಿನೆಸ್. ನಾನು ಜೀವನ ಎಲ್ಲ ಥ್ರೂ ರೈಟ್ ಮೀನ್ಸ್ ಆರ್ ರಾಂಗ್ ಮೀನ್ಸ್ ಬರೀ ದುಡ್ಡು ಮಾಡೋದು ನೋಡ್ತಾ ಇದ್ದೆ. 80 years ಐ ರಿಯಲೈಸ್ ಮನಿ ಈಸ್ ನಾಟ್ ಮೈ ಪ್ರೊಟೆಕ್ಷನ್, ಇಟ್ ಈಸ್ ನಾಟ್ ದ ಪ್ರೊಟೆಕ್ಷನ್. ಅದಕ್ಕೆ ಏನು ಪ್ರೊಟೆಕ್ಷನ್ ಬರಬೇಕಂದ್ರೆ ನನ್ನ ಮನಸ್ಸು ಮೇಲ್ಮುಖವಾಗಿ ಇದ್ದಾಗ ದಟ್ ವಿಲ್ ಗಿವ್ ಲಾಟ್ ಆಫ್ ಸೊಲೇಸ್ ಟು ಲೈಫ್. ದೆರ್ ಇಸ್ ನೋ ಫಿಯರ್. ಅದು ಇಲ್ಲದಿದ್ದರೆ ನನಗೆ 5 ಜನ ಮಕ್ಕಳಿರ್ಬೋದು, 10 ಜನ ಮಕ್ಕಳಿರ್ಬೋದು. ಮೈ ಫ್ರೆಂಡ್ಸ್ ಆರ್ ವೆರಿ ಕ್ಲೋಸ್, ಮೈ ರಿಲೇಟಿವ್ಸ್ ಆರ್ ವೆರಿ ಕ್ಲೋಸ್. ಎಲ್ಲ ಹೇಳ್ಬೋದು. ನೀವು ನೋಡಿರ್ಬೋದು, ವಯಸ್ಸಾದವರು ಎಷ್ಟೋ ಮಕ್ಕಳಿರ್ತಾರೆ, ಅವರು ಹೇಳೋದು ನಮ್ಗೆ ಯಾರೂ ಇಲ್ಲ ಅಂತ. ರಿಯಲೈಸ್ ಆಸ್ ವಿ ಗೆಟಿಂಗ್ ಓಲ್ಡರ್, ಎವ್ರಿ ಒನ್ ಸೇಸ್ ನಮ್ಗೆ ಯಾರೂ ಇಲ್ಲ ಅಂತ. ದಟ್ ವಿ ಮೇ ಬಿ ಸರೌಂಡೆಡ್ ವಿತ್ ಪೀಪಲ್, ಬಟ್ ಪೀಪಲ್ ವಿಲ್ ಸೇ ನನಗೆ ಯಾರೂ ಇಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಏನು ಹೇಳುತ್ತೆ, ಯು ನೆವರ್ ವಿಲ್ ಸೇ. ಎಂದು ಭಗವಂತನ ಇದಾಯಿತು ಅಂದರೆ, ಕಾಂಟ್ಯಾಕ್ಟ್ ಆಯಿತು ಅಂದರೆ, ಐ ಮೇ ಬಿ ಅಲೋನ್ ಬಟ್ ಐ ವಿಲ್ ನೆವರ್ ಬಿ ಲೋನ್ಲಿ. ಐ ಮೇ ಬಿ ಅಲೋನ್ ಬಟ್ ಐ ವೋಂಟ್ ಬಿ ಲೋನ್ಲಿ ಇನ್ ಮೈ ಲೈಫ್. ಭಗವದ್ಗೀತಾ ಅದೇ. ಇಟ್ ಈಸ್ ನಾಟ್ confined to only Indians, not confined to only Hindus, not only confined to particular time. It is a universal text. The people of the past, present, future, in all times, that message of Lord Shri Krishna is relevant. It's a spiritual text, super psychology text. Its relevance is to anyone. ಐ ಮೇ ಬಿ ಏಥಿಸ್ಟ್, ನನಗೆ ಭಗವಂತನಲ್ಲಿ ನಂಬಿಕೆ ಇಲ್ಲ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ದ ಮೆಸೇಜ್, ಇಫ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಇಟ್ ಗಿವ್ಸ್ ಅ ಗೈಡೆನ್ಸ್, ಇನ್ಸ್ಪಿರೇಷನ್, ಹೌ ಟು ಬಿ ಸಕ್ಸಸ್ಫುಲ್ ಇನ್ ಬಿಸ್ನೆಸ್. ಇಫ್ ಐ ಆಮ್ ಎ ಸ್ಟೂಡೆಂಟ್, ಇಟ್ ವಿಲ್ ಗಿವ್ ಎ ಡೈರೆಕ್ಷನ್ ಫಾರ್ ಎ ಸ್ಟೂಡೆಂಟ್. ಆರ್ ಎ nation's leader, it gives a direction. And grandparents, or if you are a sannyasi, it gives a direction. Whatever householder, housewife, it gives a direction. ಪ್ರತಿಯೊಬ್ಬರಿಗೂ ಅದರಲ್ಲಿ ಉತ್ತೇಜನ ಕೊಡುತ್ತೆ, ಮೋಟಿವೇಶನ್ ಅದರಲ್ಲಿ. ದಟ್ ಈಸ್ ದ ಪರ್ಪಸ್ ಆಫ್ ಭಗವದ್ಗೀತಾ. ಇಟ್ಸ್ ಅ ಮೋಕ್ಷ. ಎವ್ರಿ ಒನ್ಸ್ ಲೈಫ್ ಮೋಕ್ಷ ಅಂದರೆ ನಾವೆಲ್ಲ ಪುಸ್ತಕ ನೋಡಿಬಿಟ್ಟು ಮೋಕ್ಷ ಅಂದರೆ ಎಲ್ಲೋ ಹೋಗೋದು, ಅದು ಮೋಕ್ಷ ಅಂತ. ಮೋಕ್ಷದ ಲಿಟ್ರಲ್ ಮೀನಿಂಗ್ ನಾವು ಇದರಲ್ಲಿ ಲಿಟ್ರಲ್ ತೊಗೊಳಕ್ಕಾಗಲ್ಲ. ಮೋಕ್ಷ ಅಂದರೆ ಫ್ರೀಡಮ್. ವಿ ವಾಂಟ್ ಟು ಬಿ ಫ್ರೀ ಇನ್ ಅವರ್ ಲೈಫ್. ಈಗ ಇದರಲ್ಲಿ ಈಗ ಬನ್ನಿ, ಯೋಗಕ್ಕೆ ಬನ್ನಿ ಅಂದರೆ ಸಾರಿ ಐ ಡೋಂಟ್ ಹ್ಯಾವ್ ಟೈಮ್, ನನಗೆ ಸಾರಿ ಐ ಡೋಂಟ್ ಹ್ಯಾವ್ ಟೈಮ್. ಏನು ಕೇಳಿದ್ರು ಸಾರಿ ಆಗಲ್ಲ. ಏನೋ ಮಾಡಬೇಕು ಅಂತಿರತ್ತೆ, ಆಗೋದಕ್ಕೆ ಎಲ್ಲ ಟೈಮಲ್ಲೂ ಐ ಆಮ್ ಫ್ರೀ, ಐ ಆಮ್ ನೋ ಮೋರ್ ಶಾಕಲ್ಸ್. ಅದಕ್ಕೆ ಮೋಕ್ಷ ಅಂತ ಹೆಸರು. ಎವ್ರಿ ಒನ್ ವಾಂಟ್ಸ್ ಟು ಬಿ ಫ್ರೀ ಇನ್ ಅವರ್ ಲೈಫ್. ನನಗೆ ಹೇಳೋದು, ನಾನು ಐ ಆಮ್ ಎ ಹೌಸ್ ವೈಫ್, ಐ ಕಾಂಟ್ ಡೂ, ಐ ಆಮ್ ಬ್ಯುಸಿ ಇನ್ ದ ಕಿಚನ್, ಐ ಕಾಂಟ್ ಡೂ. ಮಕ್ಕಳು ಹೇಳ್ತಾರೆ ಸಾರಿ ಐ ಕಾಂಟ್ ಡೂ, ಐ ಹ್ಯಾವ್ ಟು ಸ್ಟಡಿ. ಆ್ಯಂಡ್ husband will be saying sorry I had to work, my boss will be calling me. A wife will be saying I had to look after the children.
ಗ್ರ್ಯಾಂಡ್ ಪೇರೆಂಟ್ಸ್ ಹೇಳ್ತಾರೆ ಸಾರಿ ನಮ್ಮ ಮೊಮ್ಮಕ್ಕಳು ನೋಡ್ಕೊಳ್ಬೇಕು. ಎಲ್ರಿಗೂ ಬ್ಯುಸಿ. ಹೌ ಟು ಬಿ ಫ್ರೀ? ಶ್ರೀ ಕೃಷ್ಣ ಸೇಸ್ ದ ಮೆಸೇಜ್ ಆಫ್ ಭಗವದ್ಗೀತಾ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಮಮ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷ್ಯ ಇಷ್ಯಾಮಿ ಮಾ ಶುಚಃ. ಐ ವಿಲ್ ಶೋ ಯು ದ ಪಾತ್ ಟು ದ ಫ್ರೀಡಮ್. ಯು ವಿಲ್ ಬಿ ಫ್ರೀ ಇನ್ ಯುವರ್ ಲೈಫ್. ಮಾ ಶುಚಃ, ಡೋಂಟ್ ಕ್ರೈ. ನೀವು ಜೀವನಕ್ಕೆ ಬಂದಿರೋದು ಅಳೋದಕ್ಕೆ ಬಂದಿಲ್ಲ. ಅಯ್ಯೋ ಅಯ್ಯೋ ಬೆಳಗ್ಗೆ ಎದ್ದಾಗಲ ಅಯ್ಯೋ ಅಲಾರಾಮ್ ಆಯಿತು, ಅಯ್ಯೋ ಕಾಫಿ ಇಲ್ಲ, ಅಯ್ಯೋ ಇದಿಲ್ಲ, ಅದಕ್ಕೆ ಅಯ್ಯೋ ಅನ್ನೋದಕ್ಕೆ ನೀವು ಬಂದಿಲ್ಲ. ಮಾ ಶುಚಃ. ಭಗವದ್ಗೀತೆ ಮೆಸೇಜ್, ಆಲ್ವೇಸ್ ಬಿ ಹ್ಯಾಪಿ ಇನ್ ಯುವರ್ ಲೈಫ್. ಆಲ್ವೇಸ್ ಹಸನ್ಮುಖನಾಗಿರಿ. ಯಾವಾಗಲೂ ನನಗೆ ಅಯ್ಯೋ ಆಗೋದಿಲ್ಲ ಮಾ ಶುಚಃ. ಕಡೆಗೆ ಶ್ರೀಕೃಷ್ಣ ಹೇಳೋದು, ನೀವು ಅಳೋದಕ್ಕೆ ಬಂದಿಲ್ಲ, ನಗ್ಲಿಕ್ಕೆ ಬಂದಿದ್ದು. ಅದಕ್ಕೆ ನಗ್ತಾ ಇರಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಶ್ರೀಕೃಷ್ಣ ಹೇಳೋದು ಅಶೋಚ್ಯ ನನ್ವಶೋಚ್ಯಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಅಳಬೇಡಿ. ಎಟ್ ದ ಬಿಗಿನಿಂಗ್ ಶ್ರೀಕೃಷ್ಣ ಸೇಸ್, ನೀವು ಅಶೋಚ್ಯ ನನ್ವಶೋಚ್ಯಸ್ತ್ವಂ, ನೀವು ಅಳ್ತಾ ಇದ್ದೀರಾ ಮತ್ತೆ ದೊಡ್ಡ ಪಂಡಿತರ ಥರ ಮಾತಾಡ್ತಾ ಇದೆಯಾ ಅಂತ ಅರ್ಜುನನ್ಗೆ ಹೇಳೋದು. ನೀನು ಅಳ್ತಾ ಇದೆಯಾ, ಬಟ್ ಯು ಟಾಕ್ ಆಲ್ ಫಿಲಾಸಫಿ. ಅಳಬೇಡ ಅಂತ ಸ್ಟಾರ್ಟಿಂಗಲ್ಲಿ ಹಿ ಸೇಸ್. ಇದು ಕೊನೆಗೂ ಶ್ರೀಕೃಷ್ಣ ಸೇಸ್ ಡೋಂಟ್ ಕ್ರೈ. ದ ಒನ್ ಮೆಸೇಜ್ ಆಫ್ ಭಗವದ್ಗೀತಾ, ಮೋಕ್ಷ ಅಂದರೆ ಏನು ಅಂತ ಹೇಳೋದಿದ್ರೆ ನಗುಮುಖ, ಪ್ರಸನ್ನತೆ ಇರೋದೇ ಮೋಕ್ಷ. ಮೋಕ್ಷ ಅದನ್ನು ಪ್ರಹಸನ್ನಿವ ಭಾರತ. ಶ್ರೀಕೃಷ್ಣ ಮೆಸೇಜ್ ಇನ್ ದ ಭಗವದ್ಗೀತಾ ವಾರ್ ಫ್ರಂಟಲ್ಲೂ ಅರ್ಜುನ ಎಲ್ಲ ಟೆನ್ಷನಲ್ಲಿದ್ದಾಗ, ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದಾಗ ಶ್ರೀಕೃಷ್ಣ ವಾಸ್ ಹ್ಯಾಪಿ, ಆಲ್ವೇಸ್ ಸ್ಮೈಲಿಂಗ್, ನೋ ಟೆನ್ಷನ್ ಎಟ್ ಆಲ್. And you had to be having a smile in your face, prahasanniva, and fight the battle of your life. ಎಲ್ಲರೂ ಜೀವನನೂ ಯುದ್ಧ. ಎಲ್ಲರೂ ಬೆಳಗ್ಗೆ ಎದ್ದರೆ ಇದು ಮಾಡಬೇಕು, ನೀರು ಹಿಡಿಬೇಕು, ಕೆಲಸದವ್ರು ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ. ಪ್ರತಿಯೊಬ್ಬರ ಜೀವನನೂ ಯುದ್ಧನೇ. ಯು ಫೇಸ್ ದ ಬ್ಯಾಟಲ್ ಆಫ್ ಯುವರ್ ಲೈಫ್ ವಿತ್ ಎ ಸ್ಮೈಲ್. ನಾಟ್ ಟು ಬಿ ಬೆಳಗ್ಗೆಯಿಂದ ಕಿರ್ಚ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತಲ್ಲ. ಯು ಫೈಟ್ ದ ಬ್ಯಾಟಲ್ ಆಫ್ ಯುವರ್ ಲೈಫ್ ಆ್ಯಸ್ ವಿತ್ ಎ ಸ್ಮೈಲ್. ಅದರಲ್ಲಿ ಹೇಳ್ಬೋದು, ಅರ್ಜುನ ತುಂಬ ಪುಣ್ಯವಂತ, ಶ್ರೀಕೃಷ್ಣ ಇದ್ದಾನೆ, ಅವನೇನೋ ಸಾರಥಿ ಮಾಡ್ದ ಅಂತ. ಭಗವದ್ಗೀತೆಯಲ್ಲಿ ಹೇಳೋದು, ಶ್ರೀಕೃಷ್ಣ ಹೇಳೋದು, ನಾನು ಅರ್ಜುನನ ಸಾರಥಿ ಮಾತ್ರ ಅಲ್ಲ, ನಿಮ್ಮ ಎಲ್ಲರ ಸಾರಥಿನೂ ನಾನೇ, ನಿಮ್ಮ ಎಲ್ಲರ ಸಾರಥಿ. ಇಟ್ ಈಸ್ ನಾಟ್ ಅರ್ಜುನ, ನಾಟ್ ಓನ್ಲಿ ಅರ್ಜುನ, ಹೀ ಈಸ್ ಅವರ್ ಚಾರಿಯೇಟರ್. ಡೋಂಟ್ ವರಿ, ಡೋಂಟ್ ಥಿಂಕ್ ದಟ್ ಯು ಆರ್ ಡ್ರೈವಿಂಗ್. ಥಿಂಕ್ ದಟ್, ಟ್ರಸ್ಟ್ ದ ಚಾರಿಯೇಟರ್, ಡೋಂಟ್ ಕ್ರೈ. ಎಕ್ಸ್ಪೀರಿಯನ್ಸ್ ದ ಫ್ರೀಡಮ್ ಇನ್ ಯುವರ್ ಲೈಫ್. ಮಾ ಶುಚಃ, ನೀನು ಅಳಬೇಡ, ಐ ಆಮ್ ಯುವರ್ ಚಾರಿಯೇಟ್. ಫಸ್ಟ್ ಆಫ್ ಆಲ್ we should have a faith in our ಚಾರಿಯೇಟರ್. ಅವರ ನಮ್ಮ ಸಾರಥಿ ಅವನ ಬಗ್ಗೆ ನನಗೆ ಇದರ 100% ಕಾನ್ಫಿಡೆನ್ಸ್. he will lead my life. We should have that one. And in the ಇದರಲ್ಲಿ ಭೀಷ್ಮಾಚಾರ್ಯ at the beginning of war, ಧೃತರಾಷ್ಟ್ರ ಯುಧಿಷ್ಠಿರ ಭೀಷ್ಮಾಚಾರ್ಯ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾನೆ. ಫಸ್ಟ್ ನಮಸ್ಕಾರ ಮಾಡಿಬಿಟ್ಟು ಹಿರಿಯರು, ನಮ್ಮ ಅಜ್ಜ ಅವರ ಅನುಗ್ರಹ ತಗೊಂಡು, ಪರ್ಮಿಷನ್ ತಗೊಂಡು ಇದು ಮಾಡಬೇಕು ಅಂತ ಅವ್ರು ಹೋಗ್ಬಿಟ್ಟು, ಯುಧಿಷ್ಠಿರ ಹೋಗ್ಬಿಟ್ಟು ಭೀಷ್ಮಾಚಾರ್ಯ ಹತ್ರ ನಮಸ್ಕಾರ ಮಾಡ್ತಾನೆ. ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಎದುರು ನಾನು ಯುದ್ಧ ಮಾಡ್ತಾ ಇದ್ದೀನಿ, ಯು ಹ್ಯಾವ್ ಟು ನೀವು ಆಶೀರ್ವಾದ ಮಾಡಬೇಕು ಅಂತ. ಅವರು ಭೀಷ್ಮಾಚಾರ್ಯರು ಹೇಳ್ತಾರೆ, ಯಥೋ ಧರ್ಮೋ ತಥಾ ಕೃಷ್ಣ, ಯಥಾ ಕೃಷ್ಣೋ ತಥಾ ಜಯ. ಅವ್ರು ಹೇಳೋದು ಅಷ್ಟೇ, ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಜಯ ಇರುತ್ತೆ, ಶುಭವಾಗಲಿ ಅಂತ ಹೇಳ್ತಾರೆ. ದೆನ್ ಅವರು ಭೀಷ್ಮಾಚಾರ್ಯ ಕೌರವರ ಪಕ್ಷ ಇದ್ದರೂ ಹಿಸ್ ಮೈಂಡ್ ವಾಸ್ ಆನ್ ದ ಧರ್ಮ ಸೈಡ್. He was on the Dharma side. It's the first victory before the battle itself happened. Battle itself in the first ಇದರಲ್ಲಿ
ಅದರಲ್ಲಿ ಇಟ್ಸ್ ಇಂಡಿಕೇಶನ್ ಇದಾಯಿತು. ಮತ್ತು ಇದರಲ್ಲಿ ಫಸ್ಟ್ ಶ್ಲೋಕ ಹೇಳೋದು ಧೃತರಾಷ್ಟ್ರ ಹೇಳೋದು ಧೃತರಾಷ್ಟ್ರೌವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ. ಧರ್ಮ ಅದನ್ನು ಹೇಳಬೇಕಾದ್ರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಹೇಳೋ ಬದಲು ಕ್ಷೇತ್ರೇ ಧರ್ಮ ಕುರು, ಅದನ್ನು ಹಾಗೆ ಹೇಳ್ಬೋದು. ಧರ್ಮ ಕ್ಷೇತ್ರೇ ಕುರುಕ್ಷೇತ್ರ ಅಂತ ಇರಬೇಕಾದ್ರೆ ಕ್ಷೇತ್ರ ಒಟ್ಟಿಗೆ ಹಾಕಿದ್ರೆ ಅದರಲ್ಲಿ ಸಂಸ್ಕೃತದಲ್ಲಿ ಹಾಗೆ ಮಾಡ್ಬೋದು. ಕ್ಷೇತ್ರೇ ಧರ್ಮ ಕುರು. ಡೂ ಫಾಲೋ ದ ಧರ್ಮ ಇನ್ ಆಲ್ ಫೀಲ್ಡ್ಸ್ ಆಫ್ ಯುವರ್ ಲೈಫ್, ವೆದರ್ ಯುವರ್ ಹೌಸ್ ಹೋಲ್ಡರ್, ಯುವರ್ ಎ ಬಿಸ್ನೆಸ್ ಪರ್ಸನ್, ಆರ್ ಎ child, or school going, or a teacher, lawyer, businessman, politician, doesn't matter. ಎಲ್ಲ ಕ್ಷೇತ್ರದಲ್ಲೂ ಧರ್ಮ ಮಾಡಿ ಅಂತ ಅದರಲ್ಲಿ ಸಂದೇಶ ಫಸ್ಟ್ ಶ್ಲೋಕದಲ್ಲೇ ಬರುತ್ತೆ. ಆ್ಯಂಡ್ ಫಸ್ಟ್ ವರ್ಡ್ ಆಫ್ ಭಗವದ್ಗೀತಾ ಧರ್ಮ ಕ್ಷೇತ್ರ, ಫಸ್ಟ್ ವರ್ಡ್ ಸ್ಟಾರ್ಟ್ ಆಗೋದು ಧರ್ಮ. ಆ್ಯಂಡ್ ಲಾಸ್ಟ್ ಶ್ಲೋಕ ಇದರಲ್ಲಿ ಹೇಳೋದು, ನಮ್ಮ ಸಂಜಯ್ ಹೇಳೋದು ಇದರಲ್ಲಿ ಲಾಸ್ಟ್ ಶ್ಲೋಕ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮಮ. ಕಡೇ ವರ್ಡು ಮಮ ಅಂದರೆ ಅದನ್ನು ಮಧ್ಯದಲ್ಲಿ ತೆಗೆದ್ರೆ ಭಗವದ್ಗೀತೆ ಸಂದೇಶ ಏನು ಅಂದರೆ ಮಮ ಧರ್ಮ, ಜೀವನದಲ್ಲಿ ನಾನು ಏನು ಮಾಡಬೇಕು, ದಟ್ ಇಸ್ ದ ಮೆಸೇಜ್ ಆಫ್ ಧರ್ಮ. ಮಮ ಧರ್ಮ. ಅದರಲ್ಲಿ ನಮ್ಮ ಹೆಚ್ಚಿನವ್ರು ಹೇಳ್ತಾರೆ, ಇದರಲ್ಲಿ ಕೆಲವರು ಕಂಪನಿ ಡೈರೆಕ್ಟರ್ ಎಲ್ಲ ಯೋಗಕ್ಕೆ ಬರ್ತಾರೆ, ಅವ್ರ ಹತ್ರ ಎಲ್ಲ ಹೇಳ್ತಾರೆ, ಅದರಲ್ಲಿ ಏನೋ ಆಫೀಸಲ್ಲಿ ಏನೋ ಮಾಡ್ತಾಯಿದ್ದೀವಿ ನಾವು, ಪರ್ಸನಲ್ ಲೈಫಲ್ಲಿ ಏನು ಮಾಡ್ಬೇಕು ನಮ್ಗೆ ಇನ್ನೂ ಗೊತ್ತಿಲ್ಲ. 70 ವರ್ಷ ಆಗಿದೆ, 60 ವರ್ಷ ಆಗಿದೆ. ವಾಟ್ ಐ ಹ್ಯಾವ್ ಟು ಡೂ ಇನ್ ಮೈ ಲೈಫ್? ಐ ಡೋಂಟ್ ನೋ. ಏನೋ ನಾನು ಅಂದ್ಕೊಂಡಿದ್ದೆ, ಎಲ್ಲರೂ ಹೇಳ್ತಾರೆ ಕೆಲಸ ಮಾಡು, ದುಡ್ಡು ಮಾಡು ಅಂತಾರೆ. ಐ ಆಮ್ ಡೂಯಿಂಗ್, ಬಟ್ ಸೂನರ್ ಆರ್ ಲೇಟರ್ ಎವ್ರಿ ಒನ್ ರಿಯಲೈಸಸ್ ಇಟ್ಸ್ ನಾಟ್ ಗಿವಿಂಗ್ ಮಿ ಹ್ಯಾಪಿನೆಸ್. ಏನು ಹೊರಗಡೆಯಿಂದ ನಾನು ತೋರಿಸ್ಕೊಳ್ಬೋದು, ಐ ಆಮ್ ಹ್ಯಾಪಿ, ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಬೋದು ಐ ಆಮ್ ಹ್ಯಾಪಿ ಇದು ಅಲ್ಲಿದು ಅಂತ. ಆದರೆ ಒಳಗಡೆ ಹೊರಗು ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ವಾಟ್ ಐ ಹ್ಯಾವ್ ಟು ಡೂ ಇನ್ ಮೈ ಲೈಫ್, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್? ಅದು ಮಮ ಧರ್ಮ, ನನ್ನ ಧರ್ಮ ಏನು ಅಂತ ಶ್ರೀಕೃಷ್ಣ ಅದರಲ್ಲಿ ಎಲ್ರಿಗೂ ದೇರ್ ಇಸ್ ಎ ಮೆಸೇಜ್ ಫಾರ್ ಎವ್ರಿ ಒನ್. ನಾನು ಜೀವನದಲ್ಲಿ ಏನು ಮಾಡಬೇಕು ಅಂತ ಅದರಲ್ಲಿ ಸಂದೇಶ ಇದೆ. ಅದರಲ್ಲಿ ಫಸ್ಟು ಇದರಲ್ಲಿ ಶ್ಲೋಕದಲ್ಲಿ ಫಸ್ಟ್ ಚಾಪ್ಟರಲ್ಲಿ ಅರ್ಜುನ he got depressed in his life. ಅದರಲ್ಲಿ ಯುದ್ಧ ಮಾಡಬೇಕು. he was so confident. ನಾನು ಇದರಲ್ಲಿ ನಮ್ಮದು ಬಿಸ್ನೆಸ್ ಚೆನ್ನಾಗಾಗ್ತಾ ಇದ್ದರೆ, ಎಲ್ಲ ಪ್ರಾಸ್ಪರಿಟಿ ಇದ್ದರೆ, ವಿ ಥಿಂಕ್ ವಿ ಆರ್ ಇನ್ ಕಂಟ್ರೋಲ್. ಆ್ಯಂಡ್ ಇನಿಷಿಯಲಿ he thought Lord Shri Krishna only a driver. Take my chariot, I want to see who dares to fight with me. ನನ್ನ ರಥನ ತೊಗೊಂಡೋಗು, ಅಲ್ಲಿ ಆರ್ಡರ್ ಮಾಡ್ತಾನೆ. ನನ್ನ ಎದುರು ಯುದ್ಧ ಮಾಡಲಿಕ್ಕೆ ಯಾರಿಗೆ ತಾಕತ್ತಿದೆ ನಾನು ನೋಡೇ ಬಿಡ್ತೀನಿ, ಯಾರು ಧೈರ್ಯ ಮಾಡಿದ್ದಾರೆ ಅಂತ. ಶ್ರೀಕೃಷ್ಣನಿಗೆ ಗೊತ್ತಾಯಿತು ಸ್ವಲ್ಪ ಅದರಲ್ಲಿ ನಮ್ಮ ಸ್ವಲ್ಪ ಪಿತ್ತ ಏರಿದ ಇಳಿಸ್ಬೇಕು ಅಂತ. ಡೆಲಿಬರೇಟ್ಲಿ ಹಿ ಪೊಸಿಷನ್ಡ್ ಹಿಮ್ಸೆಲ್ಫ್ ಇನ್ ಫ್ರಂಟ್ ಆಫ್ ಹಿಸ್ ರಿಲೇಟಿವ್ಸ್ ಸೋ ಕಾನ್ಫಿಡೆಂಟ್. ಈಗ ನಮ್ಮಲ್ಲೂ ಅಷ್ಟು ಶಕ್ತಿ ಇರುತ್ತೆ. ಇನ್ ದ ವೀಕ್ ಮೂಮೆಂಟ್ ಏನೋ ಎಮೋಷ್ನಲಿ ಅಪ್ಸೆಟ್, ಕೊಲ್ಯಾಪ್ಸ್ಡ್. ಹಿ ಸಾ ಅವರ ಅಜ್ಜ, ಗುರುಗಳು, ರಿಲೇಟಿವ್ಸ್, ಫ್ರೆಂಡ್ಸ್ ಅದೆಲ್ಲ ನೋಡಿದಾಗ, ಇವರು ಎಗೇನ್ಸ್ಟ್ ಮಾಡಬೇಕಾ? Do I have to fight against them? And he started identifying my friend, my uncle, my grandfather, my nephews. ಆ ಥರ ಮೈ ಅಟ್ಯಾಚ್ಮೆಂಟ್. ನಾವು ಎಲ್ಲ ಜೀವನದಲ್ಲಿ ಅದ್ಭುತವಾದ ಸಾಧಿಸುವುದು, ಆದರೆ ನಾವು ಎಲ್ಲರಿಂದ ಅದೇ ಹೇಳೋದು, ಮಾಡುವುದು. ಆದರೆ ನನಗೆ ಕೆಲಸ ಇದೆ ಅಲ್ವಾ, ನನ್ನ ಮನೆ ಕೆಲಸ ಇದೆ, ನನಗೆ ಇದು ಕೆಲಸ ಇದೆ ಅಲ್ವ, ಮಕ್ಕಳು ಓದಿಸ್ಬೇಕು, ಅದು ಓದಿಸ್ಬೇಕು, ನನಗೆ ಮಾಡಬೇಕು. ನೀವು ಹೇಳೋದೇನು ಈಸಿ, ಆದರೆ ನನಗೆ ಅದು ಮಾಡಬೇಕು, ನನಗೆ ಇದು ಮಾಡಬೇಕು.
ನಮ್ಮ ಪರ್ಸ್ನಾಲಿಟಿ ವಿಕಾಸ ಆಗುವ ಸೋ ಮಚ್ ಆಫ್ ಪೊಟೆನ್ಷಿಯಲ್ ಇಸ್ ದೇರ್. ನಾವು ನಮಗೆ ಒಂದು ಲಿಡ್ ಹಾಕಿಬಿಟ್ಟು ಐ ಕ್ಯಾನ್ ಡೂ ಪ್ರೊವೈಡೆಡ್ ದಿಸ್ ಈಸ್ ನಾಟ್ ದೇರ್, ದಿಸ್ ಈಸ್ ನಾಟ್ ದೇರ್, ದಿಸ್ ಈಸ್ ನಾಟ್ ದೇರ್, ಐ ಹ್ಯಾವ್ ಟು ಡೂ ದಿಸ್, ಐ ಹ್ಯಾವ್ ಟು ಡೂ ದಿಸ್, ಐ ಹ್ಯಾವ್ ಟು ಅರ್ನ್ ದಿಸ್ ಒನ್, ಅರ್ನ್ ದಿಸ್ ಒನ್ ಅಂದರೆ ವಿ ಆರ್ ಪುಟಿಂಗ್ ಎ ಲೀಡ್ ಡೌನ್ ಟು ಅವರ್ ಸೆಲ್ಸ್. ವಾಟ್ ಇಟ್ ಈಸ್ ಸೇಯಿಂಗ್ ದ್ಯಾಟ್ ನಾವು ಎವ್ರಿ ಒನ್ ಇದಿದೆ, ನಾವೇನೋ ಅಟ್ಯಾಚ್ಮೆಂಟ್, ರಾಗ. ಬಿಕಾಸ್ ಆಫ್ ದಟ್ we can't take off in our life. You can take off in your life provided you know how to manage. ತುಂಬ ಜನ ಅದ್ಭುತವಾದ ಜೀವನದಲ್ಲಿ ಸಾಧನೆ ಮಾಡಿಬಿಟ್ಟಿದ್ದಾರೆ. ಹೌ ದೇ ಕುಡ್, ಅವ್ರು ಹೇಗೆ ಮಾಡಿದ್ರು, ನಮ್ಗೆ ಯಾಕೆ ಮಾಡೋಕ್ಕಾಗಲ್ಲ? ದ ಡಿಫ್ರೆನ್ಸ್ ವಿ ಗಾಟ್ ಇದರಲ್ಲಿ ಲೈಕ್ ಎ ಕ್ವಿಕ್ ಸ್ಯಾಂಡ್. ನಾವು ನಡಿಬೇಕಾದ್ರೆ ಕ್ವಿಕ್ ಸ್ಯಾಂಡ್ ಒಂದೊಂದು ಹೆಜ್ಜೆ ಹಾಕ್ಬೇಕಾದ್ರೆ ಹಿಡ್ಕೊಳತ್ತೆ, ಹೋಗಬೇಕು ಏನೋ ಕಾಲು ಹಿಡ್ಕೊಳತ್ತೆ, ಹೋಗಬೇಕು ಕಾಲು ಹಿಡ್ಕೊಳತ್ತೆ. ಏನು ಮಾಡೋದು, ನಾವು ಅಲ್ಲಿ ತನಕ ಹೋಗಬೇಕು, 2 ಹೆಜ್ಜೆ ಹೋಗೋಷ್ಟರಲ್ಲಿ ನನ್ನ ಜೀವನನೇ ಮುಗೀತು. ಐ ವಾಂಟ್ ಟು ಗೋ ದೇರ್, ಬಟ್ ನಾನು ಇಲ್ಲೇ ಸ್ಟಕ್ ಆಗೋಗಿದ್ದೀನಿ. ಇದರಲ್ಲಿ ಹೇಳೋದು ಶ್ರೀಕೃಷ್ಣ, ಅರ್ಜುನ ವೆಂಟ್ ಥ್ರೂ ದಟ್ ಒನ್. ಅದರಲ್ಲಿ ಹಿ ಸಾ ದಟ್ ಒನ್, ಹಿ ಸೇಸ್ ಎಲ್ಲ ಇವ್ರ ಮುಂದೆ ನಾನು ಹೇಗಪ್ಪ ಫೈಟ್ ಮಾಡೋದು, ಅದ್ರ ಬದಲು ನನಗೆ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಮಾಡಿಬಿಡ್ತೀನಿ. ವಾಟ್ ಈಸ್ ದ ನೀಡ್ ಆಫ್ ದಿಸ್ ಲೈಫ್? ಒಂದು ಹೊಟ್ಟೆಗೋಸ್ಕರ ಇಷ್ಟೆಲ್ಲ ಮಾಡಬೇಕಾ? ಒಂದು 2 ಹೊತ್ತು ಊಟಕ್ಕೆ ನಾನು ಯಾರ ಥರ ಮನೆಗೆ ಹೋಗ್ಬಿಟ್ಟು ಭಿಕ್ಷಾ ಕೊಡಿ ಅಂತಂದರೆ ಕೊಡ್ತಾರೆ. ನಾನು ಜೀವನ ಮಾಡ್ಬೋದು, ಅಷ್ಟು ಮಾಡೋದಕ್ಕೆ ಇದೆಲ್ಲ ಮಾಡಬೇಕಾ? ಫಾರ್ ಮೀ ದಟ್ ಈಸ್ ಬೆಟರ್. ಅದರಲ್ಲಿ ಮೆನಿ ಆಫ್ ಅಸ್ ವಿ ಸೇ ಅದ್ಭುತವಾದ ಸಾಧನೆ ಮಾಡಲಿಕ್ಕೆ ಇಷ್ಟೆಲ್ಲ ಕೆಲಸ ಮಾಡಬೇಕಾ? ಆಸ್ಟ್ರೇಲಿಯಾದಿಂದ ಇಲ್ಲಿ ತನಕ ಬಂದು ನಿದ್ದೆ ಎಲ್ಲ ಬಿಟ್ಟು ಇದೆಲ್ಲ ಮಾಡಬೇಕು, ಆರಾಮಾಗಿ ಬಂದುಬಿಟ್ಟು ಇಲ್ಲಿ ವಿದ್ಯಾರ್ಥಿ ಭವನ ಇದೆ, ಇದು ಇದೆ, ಅದೆಲ್ಲ ಆರಾಮಾಗಿ ಇದೆಲ್ಲ ಕಾಫಿ ತಿಂಡಿ ಮಾಡಿಕೊಂಡು ವೈ ನಾಟ್ ಎಂಜಾಯ್? ಇಷ್ಟೆಲ್ಲ ಕಷ್ಟಪಡಬೇಕಾ? ಇಷ್ಟೆಲ್ಲ ಕಷ್ಟಪಡಬೇಕಾ? ಅದರಲ್ಲಿ ಅರ್ಜುನ ಒಂದು ಅದೇ ಥರ ಈಸಿ ವೇ ಇಸ್ ದೇರ್, ವೈ ಟಾಯ್ಲ್? ಇದೇನೇ ಪ್ರಪಂಚ ಉದ್ಧಾರ ಆಗತ್ತೆ ಭಾಷಣ ಮಾಡೋದ್ರಲ್ಲಿ, ಹೇಳ್ಕೊಡೋದ್ರಲ್ಲಿ. ಅದು ಎಂಜಾಯ್ ಯುವರ್ ಲೈಫ್ ಅಂತ ಅರ್ಜುನ ವಾಂಟೆಡ್ ಟು ಟೇಕ್ ಎ ಶಾರ್ಟ್ ಕಟ್. ಆಗ ಇನ್ ದ ಸೆಕೆಂಡ್ ಚಾಪ್ಟರ್ ಲಾರ್ಡ್ ಶ್ರೀಕೃಷ್ಣ ಹಿ ಸೇಸ್ ಯುವರ್ ಲೈಫ್ ಈಸ್ ವೆರಿ ಪ್ರೆಷಿಯಸ್. ಯು ಆರ್ ನಾಟ್ ಕಮ್ ಫಾರ್ ಜಸ್ಟ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆ್ಯಂಡ್ ಮೆರಿ ಮೇಕಿಂಗ್. ಅದು ಪ್ರಾಣಿಗಳು ಮಾಡತ್ತೆ, ಎಲ್ಲ ಆರ್ಡಿನರಿ ಇದಾಗತ್ತೆ. ಯು ಹ್ಯಾವ್ ಕಮ್ ವಿತ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಎವ್ರಿ ಒನ್ ಮನುಷ್ಯರಾಗಿ ಹುಟ್ಟಿದ್ರಿ ಅಂದರೆ ಯು ಹ್ಯಾವ್ ಟ್ರೆಮೆಂಡಸ್ ರೆಸ್ಪಾನ್ಸಿಬಿಲಿಟಿ ಇನ್ ಯುವರ್ ಲೈಫ್. ಡೋಂಟ್ ಥಿಂಕ್ ನಮ್ಮ ಹತ್ರ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ. ಶ್ರೀಕೃಷ್ಣ ಹಿ ವೋಕಿಮ್ ಅಪ್. ಕ್ಲೈಭ್ಯಮ್ಮ ಸ್ಮಗಮ ಪಾರ್ಥ ನೈತ ತಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯೋ ತ್ಯಕ್ತೋ ಉತ್ತಿಷ್ಟ ಪರಂತಪ. ಕ್ಲೈಭ್ಯಮ್ಮ, ಡೋಂಟ್ ಟಾಕ್ ಲೈಕ್ ಇಂಪಾರ್ಟೆಂಟ್. ಏನು ಆಗ ಅಂತರ ಇಂಪಾರ್ಟೆಂಟ್ ಥರ ನೀನು ಮಾತಾಡಬೇಡ. ಸ್ಮಗಮ ಪಾರ್ಥ ನೈತ ತಯ್ಯು ಕ್ಷುದ್ರಂ ಹೃದಯ, ನೀನು ವೀಕ್ ಹಾರ್ಟೆಡ್, ಹೃದಯ ಎಲ್ಲ ಬಿದ್ದೋಗಿದೆ, ಅದನ್ನು ಎಬ್ಬಿಸು. ತೆಕ್ತು ಉತ್ತಿಷ್ಟ ಪರಂತಪ, ಗೆಟ್ ಅಪ್. ಡೋಂಟ್ ಟಾಕ್ ಲೈಕ್ ಎನ್ ಆರ್ಡಿನರಿ ಪರ್ಸನ್, ಲೈಕ್ ಎ ವೀಕ್ ಹಾರ್ಟೆಡ್ ಪರ್ಸನ್. ಯು ಹ್ಯಾವ್ ಟ್ರೆಮೆಂಡಸ್ ಎನರ್ಜಿ ಇನ್ ಯು. ಗೆಟ್ ಅಪ್, ಯು ಮಸ್ಟ್ ಗೆಟ್ ಅಪ್. ಬೆಗ್ ಮಾಡಿಕೊಂಡು ಇದು ಮಾಡ್ತೀನಿ ಅಂತ ಮೆರಿ ಮೇಕಿಂಗ್, ದಟ್ ಇಸ್ ನಾಟ್ ದಟ್ ಒನ್. ಯು ಹ್ಯಾವ್ ಟು ಗೆಟ್ ಅಪ್ ಇನ್ ಯುವರ್ ಲೈಫ್. ಉತ್ತಿಷ್ಟ ಭಗವದ್ಗೀತೆ 4 ಸಲ ಹೇಳ್ತಾನೆ ಉತ್ತಿಷ್ಟ. ಇದರಲ್ಲಿ ಕಠೋಪನಿಷತ್ತಲ್ಲಿ ಹೇಳುತ್ತೆ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ, ಅರೈಸ್ ಅವೇಕ್, ಸ್ಟಾಪ್ ನಾಟ್ ಟಿಲ್ ಯು ರೀಚ್ ಯುವರ್ ಗೋಲ್. ಅದರಲ್ಲಿ ಜೀವನದಲ್ಲಿ ಪೂರ್ಣ ವಿಕಾಸ ಆಗಬೇಕಾದ್ರೆ ಯು ಹ್ಯಾವ್ ಟು ಗೆಟ್ ಅಪ್. ಶ್ರೀಕೃಷ್ಣ ಹೇಳ್ತಾನೆ ಅದರಲ್ಲಿ ಅರ್ಜುನನಿಗೆ, ಯು ಗೆಟ್ ಅಪ್. ಅದರಲ್ಲಿ ಗೆಟ್ ಅಪ್ ಆ್ಯಂಡ್ ಡೋಂಟ್ ಟಾಕ್ ಲೈಕ್ ಎನ್ ಇಂಪಾರ್ಟೆಂಟ್ ಪರ್ಸನ್. ಅಶೋಚ್ಯ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಅಶೋಚ್ಯ ನನ್ವಶೋಚಸ್ತ್ವಂ, ಡೋಂಟ್ ಕ್ರೈ. ಅಶೋಚ್ಯ ನನ್ವಶೋಚಸ್ತ್ವಂ, ನೀನು ಅಳ್ತಾ ಇದೆಯಾ ಮತ್ತು ಬೇರೆಯವ್ರಿಗೆ ಬಿ ಹ್ಯಾಪಿ ಅಂತ ಹೇಳ್ತಾ ಇದೆಯಾ, ಇಟ್ ಈಸ್ ಕಾಂಟ್ರಡಿಕ್ಟಿಂಗ್ ಯುವರ್ ಸೆಲ್ಫ್. ಯು ಆರ್, ಈಗ ಎಲ್ಲರೂ ಲೀಡರ್ಸ್, ಇವ್ರ ಲೀಡರ್, ಇವ್ರ ರೆಸ್ಪಾನ್ಸಿಬಿಲಿಟಿ ಏನೋ, ಶಿ ಈಸ್ ಎ ರೋಲ್ ಮಾಡೆಲ್ ಫಾರ್ ಹರ್ ಚಿಲ್ಡ್ರನ್. ಶಿ ಈಸ್ ಎ ಲೀಡರ್ ಆಫ್ ಹರ್ ಓನ್ ಟೈಪ್.
ಇವ್ರಿಗೆ ಇವರ ಲೀಡರ್ ಆಫ್ ಹರ್ ಓನ್ ಟೈಪ್. ಎವ್ರಿ ಒನ್ ಇಸ್ ಎ ಲೀಡರ್ ಬೈ ಓನ್. ಮನೆಯಲ್ಲಿ ಅಮ್ಮ ಆಗಿದ್ದರೆ ಮಕ್ಕಳಿಗೆ ಶೀಸ್ ಎ ಲೀಡರ್, ಹೌಸ್ ಹೋಲ್ಡರ್. ಹಸ್ಬೆಂಡ್ ಆಗಿದ್ದರೆ ಹೀಸ್ ಎ ಲೀಡರ್. ಎವ್ರಿ ಒನ್ ಇಸ್ ಎ ಲೀಡರ್ ಆ್ಯಂಡ್ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ನಾನೇ ಆಸ್ ದ ಲೀಡರ್ ಆಫ್ ದ ಹೌಸ್, ನಾನೇ ಆರ್ಡಿನರಿಯಾಗಿ ಲೀಡ್ ಮಾಡಿದ್ರೆ ನನ್ನ ಕೆಳಗಡೆ ಇರೋರು ಅವ್ರು ಏನು ಇನ್ಸ್ಪೈರ್ ಮಾಡ್ತಾರೆ. ಯು ಹ್ಯಾವ್ ಟು ಬಿ ಇಟ್ಸ್ ಶೋ ದ ಲೀಡರ್ಶಿಪ್. ದೆನ್ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ತಥಾ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಜೀವನದಲ್ಲಿ ಎದ್ದು ಮಾಡು. ಕೆಲವರು ಹೇಳ್ತಾರೆ ಮಾಡಬೇಕಾದ್ರೆ, ಅಯ್ಯೋ ಮಾಡಬೇಕಾದ್ರೆ ತುಂಬ ರಿಸ್ಕ್ ಅಲ್ವ, ಅಲ್ಲಿಗೆಲ್ಲ ಹೋಗಬೇಕಲ್ಲ, ಆಕ್ಸಿಡೆಂಟ್ ಆಗ್ಬೋದು, ಅದಾಗ್ಬೋದು, ಇದು ಮಾಡ್ಬೋದು, ಬೆಳಗ್ಗೆ ಎದ್ದು ಇದು ಮಾಡ್ಬೋದು. ಕೆಲಸ ಮಾಡಬೇಕಾದ್ರೆ ಐ ಮೇ ಡೈ ಅಂತ ಇದೆಲ್ಲ ಮಾಡಬೇಕಾದ್ರೆ ಅಷ್ಟೆಲ್ಲ ಮಾಡಬೇಕಲ್ಲ, ಇಷ್ಟೆಲ್ಲ ಕಷ್ಟಪಡಬೇಕಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ಯು ಆರ್ ಆತ್ಮಕ್ಕೆ ದೇಹ ಇದೆ, ದೇಹಕ್ಕೆ ಆತ್ಮ ಅಲ್ಲ. ಸೋಲ್ ಹ್ಯಾಸ್ ಅ ಬಾಡಿ, ನಾಟ್ ದ ಬಾಡಿ ಹ್ಯಾಸ್ ದ ಸೋಲ್. ಯುವರ್ ಪ್ರೈಮ್ ಫೋಕಸ್ ಈಸ್ ಆತ್ಮ. ಯುವರ್ ಸೋಲ್ ಇಸ್ ದ ಪರ್ಪಸ್. ಆತ್ಮಕ್ಕೋಸ್ಕರ ದೇಹ ಇದೆ, ದೇಹಕ್ಕೋಸ್ಕರ ಆತ್ಮ ಅಲ್ಲ. ಈಗ ದೇಹ ಮಾಡ್ತಾ ಇದ್ದಾಗ ಅದು ಬಿದ್ದು ಹೋದರೂ ಇಟ್ ಈಸ್ ಲೈಕ್ ಎ ಚೇಂಜಿಂಗ್ ದ ಕ್ಲಾತ್. ಶರೀರ ಅದಕ್ಕೆ ದುಃಖ ಪಡಬೇಕಾಗಿಲ್ಲ. ಇಟ್ ಈಸ್ ನೀನು ಮಾಡಬೇಕು ಅಂತ ಹೊರಟ್ರೆ, ಇನ್ ಕೇಸ್ ಇದು ಬಿದ್ದು ಹೋದರೂ ಯು ವಿಲ್ ಗೆಟ್ ಅನದರ್ ಬಾಡಿ ಆ್ಯಂಡ್ ಯು ವಿಲ್ ಕಂಟಿನ್ಯೂ ದ್ಯಾಟ್. ಅದಕ್ಕೋಸ್ಕರ ನೀನು ಹೆದರಬೇಡ. ಇದರಲ್ಲಿ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ವಿಷನ್. ನನ್ನ ರೋಡ್ ಮ್ಯಾಪ್ ಸರಿ ಇದ್ದರೂ ಈ ಕಾರಲ್ಲಿ ಹೋಗ್ತಾ ಇದ್ದೀನಿ, ಕಾರ್ ಬ್ರೇಕ್ ಡೌನ್ ಆದರೆ ನನಗೆ ಇನ್ನೊಂದು ಕಾರ್ ಇಮಿಡಿಯೇಟ್ ಬರುತ್ತೆ. ಐ ವಿಲ್ ಗೆಟ್ ಆನ್ ಟು ದ ಅನದರ್ ಕಾರ್, ಐ ವಿಲ್ ಟ್ರಾವೆಲ್. ಆ್ಯಂಡ್ ಅದಕ್ಕೋಸ್ಕರ ನೀನು ಹೆದರಬೇಡ. ದೆನ್ ಹೆದರಬೇಡ. ವಾಸಾಂಸಿ ಜೀರ್ಣಾನಿ, ಹಳೆ ಬಟ್ಟೆ ತೆಗೆದು ಚೇಂಜ್ ಮಾಡೋ ಥರ ದ್ಯಾಟ್ ಸೋಲ್ ಈಸ್ ಚೇಂಜಿಂಗ್. ಮೊನ್ನೆ ಭಗವದ್ಗೀತೆ ಕ್ಲಾಸಲ್ಲಿ ನಾನು ಹೇಳಿದೆ ಒಂದು ವಿದುಲ ಸ್ಟೋರಿ. ಇದರಲ್ಲಿ ಕೃಷ್ಣ ಉದ್ಯೋಗ ಪರ್ವದಲ್ಲಿ ಸಂಧಾನಕ್ಕೆ ಹೋದಾಗ, ಸಂಧಾನ ವಿಫಲ ಆದಾಗ ಕುಂತಿ ಹತ್ರ ಹೋಗ್ತಾನೆ. ಕುಂತಿ ಹತ್ರ ಹೋಗ್ಬಿಟ್ಟು, ಏನಾದ್ರು ನಿಮ್ಮ ಮಕ್ಕಳಿಗೇನು ಸಂದೇಶ ಇದೆಯಾ? ಈಗ ಅದಕ್ಕೆ ಕುಂತಿ ಹೇಳ್ತಾಳೆ, ಈ ಕತೆ ಹೇಳು. ಭೀಮನ್ಗೆ ಹೇಳಬೇಕಾಗಿಲ್ಲ, ಭೀಮ ನೋಸ್. ಆ್ಯಂಡ್ ಯುಧಿಷ್ಠಿರ he goes by whatever Bhima says. ಅರ್ಜುನ, ನಕುಲ, ಸಹದೇವ, ದೇ ಫಾಲೋ ದೇರ್ ಬ್ರದರ್ಸ್. ಅವರಾಗೆ ಥಿಂಕ್ ಮಾಡಲ್ಲ. ಅರ್ಜುನ ಒಂದೊಂದು ಸಲ ಮೋಟಿವೇಟೆಡ್, ನಾಟ್ ಮೋಟಿವೇಟೆಡ್. ಅವನಿಗೆ ಇದು ಹೇಳು ಕತೆ. ಒಂದು ವಿದುಲ ಅಂತ ಒಬ್ಬಳು ರಾಜಮಾತೆ ಇರ್ತಾಳೆ. ಅವಳ ಮಗ ವೆರಿ ಲೇಝಿ, ಯಾವಾಗಲೂ ಮಲ್ಕೊಂಡಿರೋದು. ಆಗ ಯಾರು ಶತ್ರುಗಳು ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅವನು ಬೆಡ್ರೂಮಲ್ಲಿ ಹೊತ್ಕೊಂಡು ಮಲಗಿರ್ತಾನೆ. ಅಮ್ಮ ಬಂದ್ಬಿಟ್ಟು ಹೇಳ್ತಾರೆ, ಶತ್ರುಗಳು ಬಂದಿದ್ದಾರೆ, ಹೋಗ್ಬಿಟ್ಟು ಯುದ್ಧ ಮಾಡು ಅಂತ. ಅವನು ಹೇಳ್ತಾನೆ, ಅಮ್ಮ ನಾನು ಹೋದರೆ ಅಲ್ಲಿ ಅವರು ಇಂಜೂರ್ ಆಗ್ಬೋದು, ಕೈಕಾಲು ಕಟ್ಟಾಗ್ಬೋದು, ಅವ್ರ ಬಾಣ ಇದರಲ್ಲಿ. ಎಂಥ ಅಮ್ಮ ನೀನು, ಕಳಿಸ್ತೀಯಲ್ಲ, ಏನು ಕ್ರೂರಿ ಅಮ್ಮ ನೀನು, ಅದು ವಿಚಿತ್ರ ಅಮ್ಮ. ಎಲ್ಲ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಅಲ್ಲೋ ಬಬ್ಲು, ಬಾ ಇಲ್ಲಿ ಬಾಯಿಗೆ ಇನ್ನೂ ತುಂಬಿಸ್ತಾ ಇರ್ತಾರೆ. ನೀನು ಏನು ಹೋಗ್ಬಿಟ್ಟವ ಯುದ್ಧ ಮಾಡು ಅಂತ ಹೇಳ್ತೀಯ? ಸತ್ತೋದ್ರೆ ಏನಾಗತ್ತೆ? ನಿನಗೆ ಅಷ್ಟು ಕರುಣೆ ಇಲ್ವಾ ಅಂತ. ಅವಳು ಹೇಳ್ತಾಳೆ, ನೀನು ಸತ್ತರೂ ನಂಗೆ ಪರವಾಗಿಲ್ಲ, ನೀನು ಹೋಗ್ಬೇಕು. ನೀನು ಇಲ್ಲಿ ಇದ್ಬಿಟ್ಟು ಇರೋದು ನನಗೆ ಇಷ್ಟ ಇಲ್ಲ. ಗೋ ಆ್ಯಂಡ್ ಡೈ ದೇರ್, ಐ ವಿಲ್ ಬಿ ಹ್ಯಾಪಿ. ಇಲ್ಲಿ ಇದ್ಬಿಟ್ಟು ಬದುಕೋದು ನನಗೆ ಖುಷಿ ಇಲ್ಲ, ಗೋ ಅಂತ. ಅವನೇನು ಬೈಕೊಂಡು, ಅಮ್ಮ ಹಿಂಗೆ ಇಂಥವ್ರು ಇರ್ತಾರೆ ಅಂದ್ಕೊಂಡು ಹೋದ. ಏನೋ ಕೋಪದಲ್ಲಿ ಹೋದ, ಏನೋ ಉಮೇದ್ ಬಂತು, ಅಲ್ಲಿ ಯುದ್ಧ ಮಾಡಿಬಿಟ್ಟು ಗೆದ್ದುಬಿಟ್ಟ. ಹಿ ವಾಸ್ ಸೋ ಹ್ಯಾಪಿ. ಬಂದ್ಬಿಟ್ಟು ಅಮ್ಮನ ಹೇಳ್ದೆ, ನೀನು ಕಳಿಸಿದ್ದಕ್ಕೆ ನಾನು ಗೆದ್ದುಬಿಟ್ಟೆ. ಅದಕ್ಕೆ ಇಲ್ದಿದ್ರೆ ನಾನು ಇಲ್ಲೇ ಜೀವನದಲ್ಲಿ ನಾನು ಬೆಡ್ರೂಮಲ್ಲೇ ಮಲ್ಕೊಂಡು ಹೋಗ್ತಾ ಇತ್ತು ಅಂತ. ಐ ಆಮ್ ಸೋ ಹ್ಯಾಪಿ ಅಂತ. ಆಗ ಕುಂತಿ ಹೇಳ್ತಾಳೆ, ಈ ಕಥೆನ ಹೇಳು. ನನ್ನ ಮಕ್ಕಳು ಸಂಧಾನ, ನಮ್ಮ ಲೈಕ್ ಪೀಸ್ ಇರಲಿ, ಶಾಂತಿ ಇರಲಿ, ಯುದ್ಧ ಬೇಡ ಅಂತ ಹೇಳೋದು ಬೇಡ. ಐ ವಾಂಟ್ ದೆಮ್ ಟು ಫೈಟ್ ದ ಇಂಜಸ್ಟಿಸ್. ಅವ್ರಿಗೆ ಹೇಳು, ಎಲ್ಲಿ ತಪ್ಪಾಗ್ತಾ ಇದೆಯೋ ಅವಳು ಕುಂತಿ, ಶಿ ಡಿಡ್ ನಾಟ್ ಸೇ ನನ್ನ ಮಕ್ಕಳು ಸೇಫಾಗಿರಬೇಕು, ತುಂಬ ಕಷ್ಟ, ಡೇಂಜರ್ ಇದೆ, ಲೆಟ್ ದೆಮ್ ಹೋಗಲಿ, ಬಿಟ್ಬಿಡಿ, ಅದಕ್ಕೇನಿದೆ.
ಹೇಗೆ 12-13 ವರ್ಷ ಕಳೆದಿದ್ದಾರೆ, ಇನ್ನೇನು ಕಳಿಯೋದೇನು ಈಸಿ ಇಲ್ಲ ಅಂತ ಹೇಳಿಲ್ಲ. ಲೆಟ್ ದೆಮ್ ನಾಟ್ ಕಾಂಪ್ರಮೈಸ್. ಅವರು ಹೋದರೂ ಪರವಾಗಿಲ್ಲ, ಐ ವಾಂಟ್ ದೆಮ್ ಟು ಫೈಟ್. ಈ ಮೆಸೇಜನ್ನು ಕಳಿಸಿ ಅಂತ. ದಟ್ ಈಸ್ ವಾಟ್ ಶ್ರೀಕೃಷ್ಣ ಈಸ್ ಸೇಯಿಂಗ್. ವಾಸಾಂಸಿ ನೀವು ಮಾಡಬೇಕಾದ್ರೆ, ದೊಡ್ಡ ಕೆಲಸ ಮಾಡಬೇಕಾದ್ರೆ ಬಿ ಬ್ರೇವ್, ಬಿ ಕರೇಜಿಯಸ್ ಆ್ಯಂಡ್ ಮೂವ್ ಆನ್. ಅದರಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಆಮೇಲೆ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ. ಮಾಡಬೇಕಾಗಿದ್ದು ಕರ್ಮ ಮಾಡಬೇಕು. ನಿಮಗೆ ಕರ್ಮ ಮಾಡುವಷ್ಟೇ ಅಧಿಕಾರ. ಫಲದ ಬಗ್ಗೆ ನಿಮಗೆ, ಯು ಆರ್ ಫೈಟಿಂಗ್ ದ ಬ್ಯಾಟಲ್ ವೆದರ್ ಯು ಮೇ ವಿನ್ ಆರ್ ನಾಟ್ ವಿನ್, ಬಟ್ ಡೋಂಟ್ ಗೆಟ್ ಡಿಸಾರ್ಟನ್ಡ್. ನಂಗೆ ಸಿಗಲ್ಲ ಅಂದ್ಕೊಂಡು ಬಿಡದೇ ಇರಬೇಡ. ಆಮೇಲೆ ನಿರೀಕ್ಷಿತ ಫಲ ಸಿಕ್ಕಿಲ್ಲ ಅಂತ ವ್ಯಥೆ ಪಡಬೇಡ. ನೀನು ಮಾಡುವಂಥದ್ದು ಮಾಡು, ಫಲ ಕೊಡೋ ನಾನು. ನಿಮ್ಮ ಮಾಡೋ ಕೆಲಸ ನಿಮ್ಮದು. ಥ್ರೋ ಯುವರ್ ಹಾರ್ಟ್ ಬಿಹೈಂಡ್ ಯುವರ್ ಆ್ಯಕ್ಷನ್ ಆ್ಯಂಡ್ ಡೂ ದ ಕರ್ಮಯೋಗ. ಶ್ರೀಕೃಷ್ಣ ಸೇಸ್ ಮಾಡಿ. ಇಷ್ಟೆಲ್ಲ ಮಾಡಿಬಿಟ್ಟು ಏನು ಸಿಕ್ಕಿಲ್ಲ ಅಂದ್ರೇನು? ಶ್ರೀಕೃಷ್ಣ ಸೇಸ್ ಕರ್ಮಣ್ಯೇವ ಅಧಿಕಾರಸ್ಥೆ. ಹಿಂಗೆ ಮಾಡೋ ಅವಾಗ ಅಧಿಕಾರ ಬರೀ ಕೆಲಸ ಮಾಡೋದ್ರಲ್ಲಿ, ಫಲದಲ್ಲಿ ನಿನಗೆ ನಿರೀಕ್ಷಣೆ ಇಲ್ಲ. ಮಾಡಬೇಕಾದ್ರೆ ಫಸ್ಟ್ ಕೆಲಸ ಮಾಡಿ ಅಂದಾಗ ಈ ಮೇಡಮ್ ಬಂದ್ಬಿಟ್ಟು ಏನೋ ನಮ್ಮದು ಉಷಾ ಮೇಡಮ್ ಸ್ವಲ್ಪ ಇದು ಮಾಡಿ ಅಂತೇನೆ ಹೇಳಿದ್ರೆ, ಯು ಕಾಂಟ್ ಆಸ್, ನಮಗೇನು ಸಿಗತ್ತೆ, ನನಗೇನು ಕೊಡ್ತೀರಾ ಅದರಲ್ಲಿ? ಏನೋ ಒಳ್ಳೆ ಕೆಲಸ ಅವರು ಹೇಳಿ ಮಾಡಿ ಅಂದಾಗ ಕೈ ಜೋಡಿಸ್ಬೇಕು. ಇಟ್ ಇಸ್ ಎನ್ ಆಪರ್ಚುನಿಟಿ. ಆ್ಯಂಡ್ ನಾಟ್ ಎಕ್ಸ್ಪೆಕ್ಟಿಂಗ್ ನನ್ನ ಹೆಸರು ಫಸ್ಟಲ್ಲೇ ಫ್ರಂಟಲ್ಲಿ ಇರಬೇಕು, ಅದು ಇರಬೇಕು, ನನಗೆ ದುಡ್ಡು ಎಷ್ಟು ಕೊಡ್ತೀರಾ, ಅದು ಕೊಡ್ತೀರಾ. ದಟ್ ಇಸ್ ನಾಟ್ ದ ಒನ್. ವೆನ್ ಗುಡ್ ಥಿಂಗ್ಸ್ ಆರ್ ದೇರ್, ಐ ಆಮ್ ಜಾಯ್ನಿಂಗ್ ಹ್ಯಾಂಡ್ಸ್. Go, throw your heart. Then only inner personality blossoming happens. Throw your heart behind that one. ಆ್ಯಂಡ್ ಅದರಲ್ಲಿ ಕರ್ಮಯೋಗದಲ್ಲಿ ಶ್ರೀಕೃಷ್ಣ ಸೇಸ್ ಹೇಗೆ ಕೆಲಸ ಮಾಡಬೇಕಂದ್ರೆ, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಅಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥ, you establish yourself in yoga. Yogastha, you establish in yoga. Kuru karmani, yogastha kuru karmani sangam tektva, without getting attached to the result. And ಬೇಕಾಗಿದ್ದು ಆಗ್ಬೋದು, ಆಗದೆ ಇರ್ಬೋದು, ಸಿದ್ಧೋ ಅಸಿದ್ಧೋ ಸಮೋ ಭೂತ್ವ. ಬಿ ಬ್ಯಾಲೆನ್ಸ್ಡ್ ಇನ್ ಅವರ್ ಲೈಫ್. ಬ್ಯಾಲೆನ್ಸ್ ಆಗಿಲ್ಲ ಅಂದರೆ you will be upset, anxiety problem. Not to be upset whether happens or not happens. Throw your heart behind that one. buddhi yukto jahatiha ube sukrita dushkrite tasmat yogaya yujyasva yoga karmasu kaushalam. Skill in action is called as yoga. buddhi yukto ಆ್ಯಂಡ್ ಮನಸ್ಸಿನಿಂದ ಅನ್ನಮಯ ಕೌಶಲ, ಪ್ರಾಣಮಯ ಕೌಶಲ, ಮನೋಮಯ ಕೌಶಲ, ಅದಕ್ಕಿಂತಾಚೆ ವಿಜ್ಞಾನಮಯ ಕೋಶದಿಂದ ಆಪ್ರೇಟ್ ಮಾಡು. ಬುದ್ಧಿಯುಕ್ತೋ ಜಹಾತೀಹ ಆ್ಯಂಡ್ ಸುಕೃತ ದುಷ್ಕೃತೆ. ಕೆಲವರು ಹೇಳ್ತಾರೆ ಇದು ಮಾಡಿದ್ರೆ ಪುಣ್ಯ ಬರುತ್ತೆ, ಇದು ಮಾಡಿದ್ರೆ ಪಾಪ ಬರುತ್ತೆ. ಅದರಲ್ಲಿ ಪಾಪ ಪುಣ್ಯಕ್ಕೆ ನಿಮ್ಗೆ ಲೆಕ್ಕ ಇಲ್ಲ. ವೆನ್ ಯು ಆರ್ ಡೂಯಿಂಗ್ ದ್ಯಾಟ್ ಒನ್, ನನಗೆ ಎಷ್ಟು ಪುಣ್ಯ ಬಂತು, ಎಷ್ಟು ಪಾಪ, ಐ ಆಮ್ ನಾಟ್ ಎಟ್ ಆಲ್ ವರಿಡ್. ಐ ಆಮ್ ನಾಟ್ ಡೂಯಿಂಗ್ ಫಾರ್ ದ ಪುಣ್ಯ ಆರ್ ಪಾಪ. ಡೂಯಿಂಗ್ ದ ಗ್ರೇಟ್ ಥಿಂಗ್ಸ್ ಆ್ಯಂಡ್ ಯು ಹ್ಯಾವ್ ಟು ಗೋ ಬಿಯಾಂಡ್ ದ ಪುಣ್ಯ ಆ್ಯಂಡ್ ಅಪುಣ್ಯ. ಆ್ಯಂಡ್ ಇದರಲ್ಲಿ ಇದು ಸಿದ್ಧೋ ಅಸಿದ್ಧ ಸಮೋಭೂತ್ವ. ಇದರಲ್ಲಿ ಕರ್ಮಸ್ಸು ಯೋಗ ಕರ್ಮಸ್ಸು ಕೌಶಲಂ. ಹಾಗೆ ಕೆಲಸ ಮಾಡೋದಕ್ಕೆ ಯೋಗ ಅಂತ ಹೆಸರು. ಸ್ಕಿಲ್ ಇನ್ ಆ್ಯಕ್ಷನ್ ಈಸ್ ಯೋಗ. ಆಮೇಲೆ ಆ್ಯಂಡ್ ಯದಾ ಸಂಹರತೆ. ನಮ್ಮ ಹೇಗಿರಬೇಕು ಜೀವನದಲ್ಲಿ ಅಂದರೆ, ಯು ಶುಡ್ ಬಿ able to not totally isolated. When required, you are involved with the community. You are involved, ಬೆರಿಬೇಕು, ಸಮಾಜದಲ್ಲಿ ಇರಬೇಕು. ಕೆಲವರು ತುಂಬ ಜನ ನಾವು ಅಧ್ಯಾತ್ಮ ಸಾಧನೆ ಮಾಡ್ತೀವಿ ಅಂದ್ಬಿಟ್ಟು ಗಂಟು ಮುಖ, ಯಾರ ಜೊತೆ ಮಾತಾಡಲ್ಲ, ನಗು ಇಲ್ಲ, ಎಲ್ಲೋ ದೇರ್ ಲೈಕ್ ಸ್ಪಿರಿಚುವಾಲಿಟಿ ಅಂದರೆ ಇದೇನಪ್ಪ ಅನ್ಸತ್ತೆ, ಹೆದರಿಕೆ ಆಗಿಬಿಡುತ್ತೆ. ಆಧ್ಯಾತ್ಮ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಅವ್ರ ಮುಖ ನೋಡಿದ್ರೆ ಹೆದರಿಕೆ ಆಗಿಬಿಡುತ್ತೆ. ಇವರೇನಪ್ಪ ಇದು ಆಧ್ಯಾತ್ಮ ಸಾಧನೆ, ನಗಲ್ಲ, ಯಾರ ಥರನೂ ಮಾತಾಡಲ್ಲ, ಗಂಟು ಮುಖ, ಇದಾ ಸ್ಪಿರಿಚುವಾಲಿಟಿ? ಇದು ಇದ್ದರೆ ನಂಗೆ ಬೇಡವೇ ಬೇಡ ಅಂತ. ಇದು ಆ ಥರ ಅಲ್ಲ. ಸ್ಪಿರಿಚುವಾಲಿಟಿ ಫುಲ್ ಆಫ್ ಎನರ್ಜಿ. ಹೇಗಿರಬೇಕು ಅಂದರೆ ಅದು ಆಮೆ ಥರ ಇರಬೇಕು. ಇಫ್ ರಿಕ್ವೈರ್ಡ್ ಯುವರ್ ಲಿಮ್ಸ್ ಆರ್ ಔಟ್, ಮೀಟ್ ಔಟ್, ರೀಚ್ ಔಟ್, ಆ್ಯಂಡ್ ವೆನ್ ನಾಟ್ ರಿಕ್ವೈರ್ಡ್ ಪುಲ್ ಯುವರ್ ಸೆಲ್ಫ್.
ಯು ಆರ್ ವಿತಿನ್. ನಿಮ್ಗೆ ಗೊತ್ತಿರಬೇಕು ಹೇಗೆ ಜನಗಳ ಹತ್ರ ಹೋಗಬೇಕು, ಬೇಡ ಅಂದರೆ ಯು ಆರ್ ಹ್ಯಾಪಿ ವಿತಿನ್. ಆ ಥರ ಆಮೆಯಿಂದ ಕಲಿಯಿರಿ ಅಂತ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹಾಗೆ ಗೊತ್ತಿದ್ದವರು ಸಾಧಕರು, ಶ್ರೀಕೃಷ್ಣ ಹೇಳ್ತಾನೆ. ಇಲ್ದಿದ್ರೆ ನಮ್ಮ ಕೆಲವು ಸಾಧಕರು ಮುಖ ನೋಡಿದಾಗ ಗೊತ್ತಾಗತ್ತೆ, ಇವರು ಲಾಂಗ್ ಫೇಸ್ ಅಂದರೆ ಏನೋ ಸಾಧನೆ ಏನೋ ತಪ್ಪಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಸೇಸ್ ಹೌ ದ ಸ್ಪಿರಿಚುವಲ್ ಪ್ರಾಕ್ಟೀಷನರ್ ಶುಡ್ ಬಿ. ಓಕೆ, ಆಲ್ವೇಸ್ ಹ್ಯಾಪಿ ಅಂತ. ಯಾನಿಶಾ ಅದರಲ್ಲಿ ಸಾಧನೆ ಮಾಡುವಂಥದ್ರು ಬಹಳ ವಿರಳ. ಇದರಲ್ಲಿ ಸಾಧನೆ ಮಾಡಬೇಕಾದ್ರೆ ನಾನು ಯಾಕೆ ಮಾಡಬೇಕು, ಎಲ್ಲರೂ ಹೀಗೆ ಹೋಗ್ತಾ ಇದ್ದಾರೆ, ನಾನು ಯಾಕೆ ಮಾಡಬೇಕು? ವೈ ಆರ್ ಯು ಗೋಯಿಂಗ್ ಅಗೇನ್ಸ್ಟ್ ದ ಕರೆಂಟ್? ಈಗ ನ್ಯೂ ಇಯರ್ ಮೊನ್ನೆ ಆಯಿತು, ಹೊಸ ವರ್ಷ 31ನೇ ತಾರೀಕು, ಎಲ್ಲರೂ ಕುಣಿದಿದ್ದು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ದು, ಎಲ್ಲರೂ ಹೀಗೆ ಹೋಗ್ತಾ ಇದ್ದಾರೆ. ವೈ ಕಾಂಟ್ ಯು ಆಲ್ಸೋ ಸೆಲೆಬ್ರೇಟ್? ಶ್ರೀಕೃಷ್ಣ ಹೇಳ್ತಾನೆ, ಯೋಗಿ ಅನ್ನೋದು ಹಿ ಆರ್ ಶಿ ಎಲ್ಲರೂ ಹೋಗಿತ್ತಾರ ಹೋಗಲ್ಲ, ಈಸ್ ಆಪೋಸಿಟ್. ಎಲ್ಲರೂ ಹಿಂಗೆ ಹೋಗ್ತಾರೆ ಅಂದ್ಬಿಟ್ಟು ಪ್ರಪಂಚ ಹೀಗೆ ಹೋಗತ್ತೆ ಅಂತ ಅಂದ್ಬಿಟ್ಟು ಯೋಗಿ ಆಲ್ಸೋ ವೋಂಟ್ ಗೋ. ಯೋಗಿ ಗೋಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಎಲ್ಲರೂ ಹೀಗೆ ಹೋಗ್ತಾ ಇದ್ದಾರೆ, ಯೋಗಿ ಗೋಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಎಲ್ಲರೂ ಸುಮ್ಮನೆ ಇದ್ದಾರೆ, ಯೋಗಿ ಈಸ್ ಅವೇಕ್. ಇಫ್ ಎವ್ರಿ ಒನ್ ಈಸ್ ಅವೇಕ್, ಯೋಗಿ ಈಸ್ ಅಸ್ಲೀಪ್, ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್. ಇನ್ ಎವ್ರಿ ಒನ್ ಈಸ್ ಅಸ್ಲೀಪ್, ಯೋಗಿ ಈಸ್ ಅವೇಕ್. ಸೊ ಇದರಲ್ಲಿ ಯೋಗ ಸಾಧನೆ, ಈ ಸಾಧಕರು ಇಟ್ಸ್ ಎ ವೆರಿ ವಿರಳ ಅಂತ ಹೇಳೋದು. ಎಲ್ಲರೂ ಇಡೀ ಪ್ರಪಂಚ ಹೀಗೆ ಹೋಗ್ತಾ ಇದೆ ಅಂದರೆ ಡೋಂಟ್ ಬ್ಲೈಂಡ್ಲಿ ಫಾಲೋ ವಾಟ್ ಈಸ್ ಪಾಪ್ಯುಲರ್ ಅಂತ. ಯು ಆರ್ ನಾಟ್ ಗೋಯಿಂಗ್ ಬೈ ದ ಪಾಪ್ಯುಲಾರಿಟಿ ಆಲ್ವೇಸ್. ಸಾಧಕರ ಸಂಖ್ಯೆ ಯಾವಾಗಲೂ ಕಮ್ಮಿ. ಡೋಂಟ್ ಗೆಟ್ ಡಿಸಾರ್ಟಂಡ್. ಇಟ್ಸ್ ಎ ಟಫ್ ಸಾಧನೆ. ಕ್ಷುರಸ್ಯ ದಾರ. ನೀವು ಮಾಡಬೇಕಾದ್ರೆ ತುಂಬ ಜನ ನಿಮ್ಮನ್ನು ನೋಡಿ ನಗುವುದು ನಿಮ್ಮನ್ನು ನೋಡಿಬಿಟ್ಟು. ಆಮೇಲೆ ಎಲ್ಲರೂ ಇದರಲ್ಲಿ ನಗ್ತಾರೆ, ಎಲ್ಲ ಅನಗಿಸ್ತಾರೆ ನಿಮಗೆ. ಇದೆಲ್ಲ ಇರ್ಬೋದು, ಬಟ್ ನಾಟ್ ಟು ಗೆಟ್ ಡಿಸಾರ್ಟಂಡ್. ಇದರಲ್ಲಿ ಕಠೋಪನಿಷತ್ತಲ್ಲಿ ಹೇಳುತ್ತೆ, ಸಾಧನೆ ಅನ್ನೋದು ಶಾರ್ಪ್ ಕತ್ತಿ ಮೇಲೆ ನಡೆಯೋ ಥರ ಸ್ವಲ್ಪ ಮಿಸ್ ಆದರೂ ಕಾಲು ಕಟ್ಟಾಗತ್ತೆ. ಯು ಹ್ಯಾವ್ ಟು ಬಿ ಸೋ ಸ್ಟ್ರಾಂಗ್, ಸೋ ಫೋಕಸ್ಡ್ ಮಾಡಬೇಕು. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಎಲ್ಲರೂ ಹೀಗೋದಾಗ ಯು ಶುಡ್ ಹ್ಯಾವ್ ಎ ಕರೇಜ್ ಟು ಗೋ ಇನ್ ಆಪೋಸಿಟ್ ಡೈರೆಕ್ಷನ್. ಅದರಲ್ಲಿ ಬೇರೆಯವ್ರಿಗೋಸ್ಕರ ಜೀವನ ಮಾಡೋದಲ್ಲ ಅಂತ. ವಾಟ್ ಇಟ್ ಇಸ್ ಸೇಯಿಂಗ್, ಮೋಸ್ಟ್ ಆಫ್ ಅಸ್ 99% ಜನಗಳು ವಿ ಲೀವ್ ಫಾರ್ ಅದರ್ಸ್. ಅವ್ರು ಏನು ಅಂದ್ಕೊಳ್ತಾರೋ ಏನೋ, ಅವ್ರು ಕರೆದಿದ್ದಾರೆ ಹೋಗಿಲ್ಲ ಅಂದರೆ ಏನು ಅಂದ್ಕೊಳ್ತಾರೋ ಏನೋ. ಇವತ್ತು ಊಟಕ್ಕೆ ಅಷ್ಟು ಪಾಯಸ ಮಾಡಿದ್ದಾರೆ, ಹಾಕ್ಕೊಂಡಿಲ್ಲ ಅಂದರೆ ಏನು ಅಂದ್ಕೊಳ್ತಾರೋ ಏನೋ ಅಂತಂದ್ಬಿಟ್ಟು ವಿ ಆರ್ ಸ್ಯಾಕ್ರಿಫೈಸಿಂಗ್ ಅವರ್ ಓನ್ ಇಂಟ್ರೆಸ್ಟ್. ಯು ಹ್ಯಾವ್ ಟು ಲುಕ್ ಆಫ್ಟರ್. ಯು ಆರ್ ನಾಟ್ ಲಿವಿಂಗ್ ಫಾರ್ ಅದರ್ಸ್, ಯು ಆರ್ ಲಿವಿಂಗ್ ಫಾರ್ ಯುವರ್ ಸೆಲ್ಫ್. The most important person in this world is you. Not your children, not your parents, not your husband, not your wife. No, the most important person in this world is you. So, ಯಾವುದು ಬೇಕು ನಿಮ್ಮ ಜೀವನಕ್ಕೆ ಮಾಡಿ ಅದನ್ನು. ಸೊ ಸ್ಲೋಲಿ ಸಾಧನೆ ಹೇಗೆ ಅಂತ ಶ್ರೀಕೃಷ್ಣ ಇಸ್ ಓಪನಿಂಗ್ ಅಪ್. ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, ಡೂ ವಾಟ್ ಈಸ್ ರೈಟ್ ಫಾರ್ ಯು. ಯು ಆರ್ ನಾಟ್ ಇಂದ ಆಫೀಸಲ್ಲಿ ಹೇಳ್ತಾರೆ ಕೆಲವರು, ಗೌರ್ಮೆಂಟ್ ಆಫೀಸಲ್ಲಿ ಏನು ಮಾಡೋದು ಸರ್, ಎಲ್ಲರೂ ಲಂಚ ತೊಗೊಳ್ತಾರೆ, ನನಗೂ ತೊಗೊಳಕ್ಕೆ ಹೇಳ್ತಾರೆ, ನಾನು ತೊಗೊಳ್ತೀನಿ ಅಂತ. ಏನು ಅಂದ್ಕೊಳ್ತಾರೆ ನಮ್ಮ ಕೊಲೀಗ್ಸ್ ಅಂತ ಅಂದ್ಬಿಟ್ಟು ವಿ ಆರ್ ಸ್ಯಾಕ್ರಿಫೈಸಿಂಗ್ ಅವರ್ ಓನ್ ವ್ಯಾಲ್ಯೂಸ್. ಎಲ್ಲ ಆಫೀಸಲ್ಲಿ ಏನು ಮಾಡೋದು ಸರ್, ಎಲ್ಲ ತೊಗೊಳ್ತಾರೆ. ಇದರಲ್ಲಿ ಆಫೀಸಲ್ಲಿ ಎಲ್ಲ ಕಾಫಿ ಕರೀತಾರೆ, ನಾನು ಹೋಗ್ತೀನಿ, ಗೊತ್ತಿದೆ ಕಾಫಿ ಅಷ್ಟು ಕುಡಿಬಾರ್ದು ಅಂತ. ಕಂಪನಿ ಕೊಡೋದಕ್ಕೆ, ಕಂಪನಿ, ವಿ ಆರ್ ನಾಟ್ ಹಿಯರ್ ಟು ಗಿವ್ ಎ ಕಂಪನಿ ಫಾರ್ ರಾಂಗ್ ಥಿಂಗ್ಸ್. ವಿ ಶುಡ್ ನೋ ವಾಟ್ ಈಸ್, ಐ ಆಮ್ ನಾಟ್ ಹಿಯರ್ ಟು ಗಿವ್ ಕಂಪನಿ ಫಾರ್ ರಾಂಗ್ ಥಿಂಗ್ಸ್. ಅವ್ರಿಗೇನು ಕಂಪನಿ ಕೊಡೋಕ್ಕೆ ಹೋಗ್ತೀನಿ, ಇಟ್ ಇಸ್ ನಾಟ್ ಕಂಪನಿ. ವಾಟ್ ಈಸ್ ರೈಟ್ ಫಾರ್ ಯು, ಬಿ ಸ್ಟ್ರಾಂಗ್. ಇನಿಷಿಯಲಿ ಹಾಗಿರ್ತಾರೆ, ದೆನ್ ಇಟ್ ಇಸ್ ಅ ಮಾರ್ಕ್ ಆಫ್ ಲೀಡರ್ಶಿಪ್. ನಿಮ್ಮ ಇದರಲ್ಲಿ ಇಟ್ ಇಸ್ ನಾಟ್ ದ ವೆನ್ ದ ಗುಡ್ ಈಸ್ ದೇರ್, ವೆನ್ ಯು ನೋ ಇಟ್ ಇಸ್ ರೈಟ್, ಸ್ಟಿಕ್ ಟು ದ್ಯಾಟ್ ಒನ್. ಸ್ಲೋಲಿ ದಟ್ ಪರ್ಸನಾಲಿಟಿ ಹೇಗೆ ವಿಕಾಸ ಆಗತ್ತೆ ಅಂತ ಶ್ರೀಕೃಷ್ಣ ಅದರಲ್ಲಿ ಹೇಳ್ತಾನೆ. ಅದರಲ್ಲಿ ಶ್ರೀಕೃಷ್ಣ ಇನ್ನು
ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜಂತೆ ತೇ ಅಗಂ ಪಾಪಂ ಯೇ ಪಚಂತ್ಯಾತ್ಮ ಆತ್ಮಕಾರಣಾತ್. ಶ್ರೀಕೃಷ್ಣ ಹೇಳ್ತಾನೆ, ನಿಮ್ಮ ಕೆಲಸ ಏನು ಮಾಡ್ತಾ ಇದ್ರೋ ಅದನ್ನು ಬೇರೆಯವ್ರಿಗೋಸ್ಕರ ಯು ಆಫರ್ ಇಟ್ ಟು ಅದರ್ಸ್. ಯುವರ್ ಲೈಫ್ ಯಜ್ಞಶಿಷ್ಟಾಶಿನಃ ಸಂತೋ. ವಾಟ್ ಎವರ್ ಯು ಆರ್ ಡೂಯಿಂಗ್, ಡೋಂಟ್ ಸಿ ಇಟ್ಸ್ ಅಪ್ಲಿಕೇಶನ್, ಎಷ್ಟು ನನಗೆ ಏನು ಉಪಯೋಗ ಆಗತ್ತೆ ಅಂತ. ಏನು ಮಾಡಬೇಕಾದ್ರೂ ಯುವರ್ ವಿಷನ್ ಹೌ ಇಟ್ ಕ್ಯಾನ್ ಬಿ ಆಫ್ ಯೂಸ್ ಫಾರ್ ಅದರ್ಸ್. ಏನೇ ಮಾಡಿದ್ರು, ಪ್ರಾಜೆಕ್ಟ್ ಮಾಡಿದ್ರು, ನಮ್ಮ ಇಲ್ಲಿ ಉಷಾ ಮೇಡಮ್ ಅವರು ಕರೆಸಿದ್ರು. ಇಲ್ಲಿ ಕರೆಸಿದಾಗ ಅವರ ಬಂದು ಹೇಳ್ಬೋದಾಗಿತ್ತು, ಪ್ಲೀಸ್ ನಮ್ಮ ಮನೆಗೆ ಬಂದು ಹೇಳ್ಕೊಡಿ ಅಂತ. ಅವರು ನಿಮ್ಮನ್ನೆಲ್ಲ ಖರೀದೇನೆ ಮಾಡುವುದಾಗಿತ್ತು. ಇದೊಂದು ಯಜ್ಞ ಅಂದ್ಬಿಟ್ಟು 4 ಜನಕ್ಕೆ ಉಪಯೋಗ ಆಗಬೇಕು ಅಂತ ಶಿ ಇನ್ವೈಟೆಡ್ ಅದರ್ಸ್ ಆಲ್ಸೋ. ವಾಟ್ ಎವರ್ ಯು ಡೂ ಇನ್ ದ ಕರೋನಾ ಸಿಚುವೇಶನ್ ಆಲ್ಸೋ, ಇನ್ನು ಎಷ್ಟು ಮ್ಯಾಕ್ಸಿಮಮ್ ಕೆಪಾಸಿಟಿ ಇದೆಯೋ ಇನ್ವಾಲ್ವ್, ಮ್ಯಾಕ್ಸಿಮಮ್ ಯುಟಿಲೈಸ್ ಆಗಬೇಕು. ಹೌ ಬೆಸ್ಟ್ ಇಟ್ ಕ್ಯಾನ್ ಬಿ ಯುಟಿಲೈಸ್ಡ್. ಅದರಲ್ಲಿ ಅದಕ್ಕೆ ಯಜ್ಞ ಅಂತ. ಕಲೆಕ್ಟಿವ್ ವರ್ಷಿಪ್ ಈಸ್ ಕಾಲ್ಡ್ ಎಸ್ ಯಜ್ಞ. ವಾಟ್ ಎವರ್ ಯು ಡೂ ಇನ್ ಯುವರ್ ಲೈಫ್, ಹೌ ಇಟ್ ಈಸ್ ಅಪ್ಲಿಕಬಲ್ ಫಾರ್ ವೈಡರ್ ಕಮ್ಯುನಿಟಿ. ನಾಟ್ ಓನ್ಲಿ ನಾನು, ನಮ್ಮ ಮನೆಯವರು, ಅವರು ಇವರು ನಮ್ಮ ಹಸ್ಬೆಂಡ್, ನಮ್ಮ ಪಕ್ಕದ ಮನೆಯವರು ಅಷ್ಟೇ ಅಂತ ಅಂದ್ಕೊಳ್ಳೋದಲ್ಲದೆ ದೂರದಲ್ಲಿ ಬಂದಿದ್ದಾರೆ. ನೀವು ಮಾಡೋ ಕೆಲಸದರಲ್ಲಿ ಈ ಥರ ಮಾಡಿಬಿಟ್ಟು ಹರಡ್ಬಿಟ್ಟು ಆಮೇಲೆ ಏನು ಉಳ್ಕೊಂಡಿದೆಯೋ ಅದನ್ನು ಸ್ವೀಕರಿಸೋದು, ಅದರಲ್ಲಿ ಅದು ಪ್ರಸಾದ. ಅದು ಬಿಟ್ಟು ಬರೀ ನನಗೋಸ್ಕರ ನಾನು ಜೀವನ ಮಾಡ್ತಾ ಇದ್ದರೆ, ಬರೀ ನನಗೆ ಮೀ 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 ಅಂತ ಇದ್ದರೆ, ಅದು ಶ್ರೀಕೃಷ್ಣ ಹೇಳ್ತಾರೆ ಅವರು ನಿಜವಾಗ್ಲೂ ತಿಂತಾರೆ. ಏನು ತಿಂತಾರೆ ಅಂದರೆ ಪಾಪನ ತಿಂತಾರೆ ಅಂತ. ಪಾಪನ ತಿಂತಾರೆ. ಅದನ್ನು ಪಾಪ ಹೋಗಬೇಕಾದ್ರೆ, ಜೀವನದಲ್ಲಿ ಪಾಪ ಹೋಗಬೇಕಾದ್ರೆ, ವಾಟ್ ಎವರ್ ಯು ಡೂ, ಸಿ ಹೌ ಬೆಸ್ಟ್ ಇಟ್ ಕ್ಯಾನ್ ರೀಚ್ ಅದರ್ಸ್. ಅದರಲ್ಲಿ ಅದು ಇಲ್ಲದೆ ಬರೀ ನನಗೋಸ್ಕರ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ ಅಷ್ಟೇ ಅಂತ ಜೀವನ ಮಾಡಿ ನಾನು ಗಳಿಸಿದ್ದೆ ನಾನು ಎಂಜಾಯ್ ಮಾಡ್ತೀನಿ ಅಂತಿದ್ದರೆ, ಶ್ರೀಕೃಷ್ಣ ಹೇಳೋದು ನೀನು ಎಂಜಾಯ್ ಮಾಡ್ತಾ ಇಲ್ಲ, ನೀನು ತಿಂತಾ ಇರೋದು ಬರೀ ಪಾಪನ ತಿಂತಾ ಇದೆಯಾ. ಹಾಗೆ ಜೀವನ ಮಾಡಬೇಡ. ಏನಿದ್ರೂ ನನಗೋಸ್ಕರ ಅಂತ ಹೇಳೋದು ಬಿಟ್ಟು, ಇನ್ಸ್ಟೆಡ್ ಆಫ್ ಸೇಯಿಂಗ್ ಐ, ವೈ ನಾಟ್ ಸೇ ವಿ? ಐ ಡೂ ಇನ್ಸ್ಟೆಡ್ ಆಫ್ ಐ ಡೂ. ಅದಕ್ಕೆ ಸ್ವಾಮಿಗಳೆಲ್ಲ ಹೇಳೋದು ನಾನು ಅಂತ ಹೇಳಲ್ಲ, ನಾವು ಅಂತ. ಅದರ ಉದ್ದೇಶ ಅದು ಅಹಂಕಾರ ಅಲ್ಲ. ಏನೇ ಮಾಡಿದ್ರು ಇದು ನನಗೋಸ್ಕರ ಅಲ್ಲ, ನಮಗೋಸ್ಕರ ಅಂತ. ನಮಗೋಸ್ಕರ ನಿಮ್ಮ ಜೀವನದಲ್ಲಿ ಏನು ಮಾಡ್ತೀರೋ ಅದನ್ನು ಬರೀ ನನಗೋಸ್ಕರ ಅಂತಲ್ಲ, ನಮಗೋಸ್ಕರ. ನಾವು ಇಲ್ಲಿ ಇದ್ದೀವಿ, ನಾವು ಭಾರತದ ಪ್ರಜೆಗಳು ಅಥವಾ ಇದು ಬೆಂಗಳೂರಿನ ನಾಗರಿಕರು ಅಥವಾ ಕರ್ನಾಟಕ ಏನೇ ಇದ್ದರೂ ಹೌ ಇಟ್ ಈಸ್ ಎಲ್ಲರೂ ಇನ್ಕ್ಲೂಡ್ ಮಾಡ್ಬೋದು ಅಂತ. ನಮ್ಮದು ವಾಸುದೇವ ಕ್ರಿಯಾ ಯೋಗ, ನಾನು ಆಸ್ಟ್ರೇಲಿಯಲ್ಲಿದ್ದಾಗ ಏನೇ ಪ್ರಾಜೆಕ್ಟ್ ಇದ್ದರೂ ಐ ಸಿ ಗ್ಲೋಬಲಿ ಹೇಗೆ ಉಪಯೋಗ ಆಗತ್ತೆ ಅಂತ. ನನ್ನ ಸಂದೇಶ ದೋ ಇಟ್ ಶುಡ್ ಬಿ ಆಫ್ ಯೂಸ್ ಫಾರ್ ಎವ್ರಿ ಒನ್. ಸಂದೇಶ ಎಲ್ರಿಗೂ ಹೋಗಬೇಕು. ದಟ್ ವಿಷನ್ ಇರಬೇಕು, ಗ್ಲೋಬಲ್ ವಿಷನ್. ಹೌ ಇಟ್ ಕ್ಯಾನ್, ದೆನ್ ಇಟ್ ಇಸ್ ಅ ಮಹಾಯಜ್ಞ. ಅದನ್ನು ಶ್ರೀಕೃಷ್ಣ ಹೇಳ್ತಾನೆ. ಅದು ಮಾಡದೆ ಬರೀ ನನಗೋಸ್ಕರ ನಾನು ವಿದೇಶದಲ್ಲಿ ಬೇಕಾದಷ್ಟು ದುಡಿತೀನಿ, ದೊಡ್ಡ ಕಾರು ಅದೆಲ್ಲ ಸುತ್ತಕೊಂಡಿದ್ದರೆ, ಶ್ರೀಕೃಷ್ಣ ಸೇಸ್ ನೀನು ಅದು ಎಂಜಾಯ್ ಮಾಡ್ತಾ ಇಲ್ಲ, ನೀನು ತಿಂತಾ ಇರೋದು ಬರೀ ಪಾಪ ತಿಂತಾ ಇದೆಯಾ. ಗಾಡ್ ಹ್ಯಾಡ್ ಗಿವನ್ ಯು ಆಪರ್ಚುನಿಟಿ, ಯು ಆರ್ ಸ್ಕ್ವಾಂಡ್ರಿಂಗ್ ಯುವರ್ ಲೈಫ್. ಲಕ್ಸುರಿ ಅಂದ್ಬಿಟ್ಟು ತಿಂತಾ ಇದೆಯಲ್ಲ, ನೀನು ತಿನ್ನೋದಲ್ಲ, ನೀನು ಪಾಪ ತಿಂತಾ ಇದೆಯಾ. ಇಟ್ ಶುಡ್ ರೀಚ್ ಔಟ್ ಟು ಅದರ್ಸ್. ಶ್ರೀಕೃಷ್ಣ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಆಮೇಲೆ ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಹೇಗೆ ಜೀವನ ಯಾಕೆ ಮಾಡಬೇಕಂದ್ರೆ, ಪ್ರತಿಯೊಬ್ಬರ ಅಮ್ಮ ಅಪ್ಪ ಪೇರೆಂಟ್ಸ್ ಶುಡ್ ಲೀಡ್ ಅ ಲೈಫ್ ಲೈಕ್ ದ್ಯಾಟ್, ಸೊ ದ್ಯಾಟ್ ದೇ ಆರ್ ಎ ರೋಲ್ ಮಾಡೆಲ್ ಫಾರ್ ದೇರ್ ಚಿಲ್ಡ್ರನ್. ನಮ್ಮ ಅಪ್ಪ ಅಮ್ಮ ಅವ್ರು ಈಗ ಅಪ್ರಿಷಿಯೇಟ್ ಮಾಡದೇ ಇದ್ದರು, ಅವ್ರ ಮಕ್ಕಳಿಗೆ ಹೇಳ್ತಾರೆ, ನಮ್ಮ ಅಮ್ಮ ಹೀಗೆ ಹೇಳ್ತಾಯಿದ್ರು, ನಮ್ಮ ಅಪ್ಪ ಹೀಗೆ ಹೇಳ್ತಾಯಿದ್ರು, ಹೀಗೆ ಮಾಡ್ತಾಯಿದ್ರು ಅಂತ. ಸೊ ಯು ವಿಲ್ ಕಂಟಿನ್ಯೂ ಟು ಲೀವ್ ಆಫ್ಟರ್ ಯುವರ್ ಲೈಫ್ ಆಲ್ಸೋ. ಈ ಲೀಡರ್ಶಿಪ್ ನಾವು ಬರೀ ಚೀಫ್ ಮಿನಿಸ್ಟರ್ ಮಾಡಬೇಕು, ಪ್ರೈಮ್ ಮಿನಿಸ್ಟರ್ ಮಾಡಬೇಕಲ್ಲ. ಶ್ರೀಕೃಷ್ಣ ಸೇಸ್ ನೀವು ಮಾಡಬೇಕು ನಿಮ್ಮ ಲೆವೆಲಲ್ಲಿ. ಬಿ ಎ ಇನ್ಸ್ಪಿರೇಷನ್. ನಿಮ್ಮ ಮಕ್ಕಳು ಮನಸ್ಸಕ್ಕೆ ನಿಮ್ಮದು ಮಾತು ಕೇಳ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಅಕ್ಕಪಕ್ಕ ಇರ್ಬೋದು, ಇನ್ನು ಬಿ ಎನ್ ಇನ್ಸ್ಪಿರೇಷನ್. ದೇ ಶುಡ್ ಅಪ್ರಿಷಿಯೇಟ್. ನಮ್ಮ ನೇಬರ್ ಎಷ್ಟು ಒಳ್ಳೆಯವರು, ಎಷ್ಟು ಯಾವಾಗಲೂ ಈ ಥರ ಮಾಡ್ತಾ ಇದ್ದಾರೆ.
ಬಿ ಆನ್ ಇನ್ಸ್ಪಿರೇಷನ್ ಫಾರ್ ಅದರ್ಸ್. ಅವ್ರಿಗೋಸ್ಕರ ನಿಮ್ಮ ಮಕ್ಕಳು ಕೇಳ್ತಾ ಇಲ್ಲ ಅಂತ ದುಃಖ ಪಡಬೇಕಾಗಿಲ್ಲ. ಯು ಆರ್ ನಾಟ್ ಲಿವಿಂಗ್ ಫಾರ್ ದೆಮ್, ಯು ಆರ್ ಡೂಯಿಂಗ್ ದಟ್ ಒನ್. ಹೂ ಓವರ್ ಪಾಸಿಬಲ್ ದೇ ವಿಲ್ ಪಿಕ್ ಅಪ್, ನಾಟ್ ಟು ಗೆಟ್ ಡಿಸಾರ್ಟೆಂಡ್. ಯು ಯದ್ಯದಾಚರತಿ ಶ್ರೇಷ್ಠ. ಈ ಥರ ಮಾಡ್ತಾ ಇದ್ದಾಗ ಶ್ರೇಷ್ಠರು ದೊಡ್ಡವರು ಮಾಡ್ತಾ ಇದ್ದಾಗ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಆ್ಯಸ್ ಎ ರೋಲ್ ಮಾಡೆಲ್. ನಮ್ಮ ಜೀವನದಲ್ಲಿ ಮಕ್ಕಳಿಗೆ ರೋಲ್ ಮಾಡೆಲ್ ಇಲ್ಲ. ನಮ್ಮ ಪಠ್ಯ ಪುಸ್ತಕ ಈಗೆಲ್ಲ ರೋಲ್ ಮಾಡೆಲ್ ಅಲ್ಲ, ಬರೀ ಸಚಿನ್ ತೆಂಡೂಲ್ಕರ್ ಮತ್ತು ಶಾರುಖ್ ಖಾನ್, ಬರೀ ಅಂಥವರೇ ರೋಲ್ ಮಾಡೆಲ್. ವಿ ಡೋಂಟ್ ಹ್ಯಾವ್ ರೋಲ್ ಮಾಡೆಲ್ ಇನ್ ಅವರ್ ಲೈಫ್. ವಿ ಹ್ಯಾವ್ ಟು ರೋಲ್ ಮಾಡೆಲ್ ಚಿಕ್ಕಂದಿನಿಂದನೇ ವಿ ಶುಡ್ ಇಂಟ್ರಡ್ಯೂಸ್. ವೈ ನಾಟ್ ಮೈ ಪೇರೆಂಟ್ಸ್ ಶುಡ್ ಬಿ ಕಾಂಟ್ ಬಿ ಎ ರೋಲ್ ಮಾಡೆಲ್. ಮನೆಯಲ್ಲೇ ರೋಲ್ ಮಾಡೆಲ್ ಇದ್ದಾರೆ, ನಮ್ಮ ಅಕ್ಕಪಕ್ಕ ರೋಲ್ ಮಾಡೆಲ್ ಇದ್ದಾರೆ, ನಮ್ಮ ಟೀಚರ್ ರೋಲ್ ಮಾಡೆಲ್ ಇದ್ದಾರೆ. ಅದಕ್ಕೆ ಯಾಕೆ ನಮ್ಮ ಶಾಸ್ತ್ರದಲ್ಲಿ ಗುರುಗಳು ಯಾಕೆ ಬೇಕು ಅಂದರೆ ಲೈಕ್ ಎ ರೋಲ್ ಮಾಡೆಲ್. ನಮಗೆ ಪದೇ ಪದೇ ವಿ ಟೆಂಡ್ ಟು ಗೋ ಅವೇ. ನಮ್ಮ ಗುರುಗಳನ್ನ ನೋಡಿದಾಗ ಅವ್ರು ಅವ್ರು ಅಷ್ಟು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಒಂದು ಜೀವನದಲ್ಲಿ ಒಬ್ಬ ಗುರು ಬೇಕು ಅಂತ ಯಾಕೆ ಹೇಳೋದಂದರೆ, ಇಲ್ದಿದ್ರೆ ಜಾರೋದು ಈಸಿ, ತಪ್ಪಿಬಿಡತ್ತೆ. ಯಾರಾದರೂ ಒಬ್ಬರು ಇದ್ದಾರೆ ಅಂತ ಅಂದಾಗ ಅವ್ರು ನೋಡಿಬಿಟ್ಟು ನಮ್ಗೆ ಇನ್ಸ್ಪೈರ್, ಜೀವನದಲ್ಲಿ ಉಲ್ಲಾಸ ಬರುತ್ತೆ. ಅದಕ್ಕೆ ಪೇರೆಂಟ್ಸ್ ಎಲ್ಲ ಈ ಥರ ರೋಲ್ ಮಾಡೆಲ್ ಇರೋದು. ಶ್ರೀಕೃಷ್ಣ ಹೇಳ್ತಾರೆ ರೋಲ್ ಮಾಡೆಲ್ ಇರಬೇಕು ನಮ್ಮ ಜೀವನದಲ್ಲಿ. ಪ್ರತಿಯೊಬ್ಬರಿಗೂ ಒಬ್ಬರು ರೋಲ್ ಮಾಡೆಲ್ ಇರಬೇಕು. ಅದರಲ್ಲಿ ನಮ್ಮ ಶಾಸ್ತ್ರದಲ್ಲಿ ಆ ರೋಲ್ ಮಾಡೆಲ್ನ ಗುರು ಅಂತ ಹೇಳಿದ್ದಾರೆ. ಅಥವಾ ಭಗವಂತ ನಮಗೆ ಕಣ್ಣಲ್ಲಿ ಕಾಣಕ್ಕೆ ಸಿಗಲ್ಲ. ಯಾರು ನಿಮಗೆ ಪ್ರತ್ಯಕ್ಷ ಕಾಣ್ತಾರೋ ಒಂದು ರೋಲ್ ಮಾಡೆಲ್ ಹಿಡ್ಕೊಳ್ಳಿ. ರೋಲ್ ಮಾಡೆಲ್ ಇದ್ದಾಗ ನಿಮ್ಮ ಶಕ್ತಿ ಜಾಗೃತ ಆಗತ್ತೆ. ಇಟ್ ಟೇಕ್ಸ್ ಅಪ್ಲಿಫ್ಟ್ಸ್ ದ ಗೇಮ್ ಆಫ್ ಯುವರ್ ಲೈಫ್ ಅಂತ. ಆ್ಯಂಡ್ ಶ್ರೀಕೃಷ್ಣ ಇನ್ನು 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ಯಾಕೆ ಬರ್ತಾ ಇದ್ದೀನಿ ಅಂದರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮವನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ. ಟೈಮ್ ಟು ಟೈಮ್ ಧರ್ಮ ಇದರಲ್ಲಿ ಕೆಲವರು ಕೇಳ್ತಾರೆ ಯಾಕೆ ಕೆಟ್ಟದ್ದು ಯಾಕಿದೆ ಪ್ರಪಂಚದಲ್ಲಿ ಅಂತ. ಕೆಟ್ಟದು ಇದು ಕೌರವರು ಇಲ್ದಿದ್ರೆ ಪಾಂಡವರಿಗೆ ಯಾರೂ ಕೇಳ್ತಾ ಇರಲಿಲ್ಲ. ಈಗ ನಾವು ವಿ ವುಡ್ ನಾಟ್ ರಿಮೆಂಬರಿಂಗ್. ಅವರು ಕೌರವರು ಇದ್ದಿದ್ದಕ್ಕೆ ವಿ ಆರ್ ರಿಮೆಂಬರಿಂಗ್ ಪಾಂಡವಾಸ್. ಅದರಲ್ಲಿ ಯಾವುದೇ ಒಂದು ಕಷ್ಟ ಯಾಕಿದೆ ಅಂದರೆ, ಕಷ್ಟ ಇಲ್ಲ ಅಂದರೆ ಒಳ್ಳೆಯದಕ್ಕೆ ನೋ ಮೀನಿಂಗ್. ಕಷ್ಟ ಇಲ್ಲ ಅಂದರೆ ಇದರಲ್ಲಿ ಗ್ರೀಕ್ ಸಿವಿಲೈಸೇಷನ್ ಆಲ್ಸೋ ಆಗ ತುಂಬ ಪ್ರಾಸ್ಪರಿಟಿ ಇತ್ತು. ದೇ ಸ್ಪೆಂಡ್ ದೇರ್ ಟೈಮ್ ಇನ್ ಡ್ರಿಂಕಿಂಗ್ ಆ್ಯಂಡ್ ಮೆರಿ ಮೇಕಿಂಗ್. ಸಿವಿಲೈಸೇಷನ್ ಕೊಲ್ಯಾಪ್ಸ್ ಆಯಿತು. ನಮಗೆ ಎಲ್ಲ ಅಬೆಂಡೆನ್ಸ್ ಇದೆ ಅಂದರೆ ದೇರ್ ಇಸ್ ನೋ ಮೋಟಿವೇಶನ್ ಟು ಡೂ ಸಾಧನ. ಸ್ವಲ್ಪ ಕಷ್ಟ ಬರುತ್ತೆ, ಇದು ಕಾಯಿಲೆ ಬರುತ್ತೆ, ಅದೆಲ್ಲ ನೋಡಿದಾಗ ಹೇಗಪ್ಪ ಪಾರಾಗೋದು, ಸ್ವಲ್ಪ ಸಾಧನೆ ಮಾಡಬೇಕು ಅಂತ. ಬಿಕಾಸ್ ಆಫ್ ದ ಕಷ್ಟಗಳು ವಿ ವಾಂಟ್ ಟು ಡೂ ಸಾಧನ. ಕಲಿಕಾಲ ವೆರಿ ಅಪ್ರೋಪ್ರಿಯೇಟ್ ಟೈಮ್ ಟು ಡೂ ಸಾಧನ. ನೆಗೆಟಿವಿಟಿ ಎಲ್ಲ ಇದೆ. ಆ್ಯಂಡ್ ನೆಗೆಟಿವಿಟಿ ಎಲ್ಲ ಇದ್ದಾಗ ಸಾಧಕರು ಸಜ್ಜನರಿಗೆ ಇದೊಂದು ಸಾಧನೆ ಮಾಡೋ ಅವಕಾಶ. ಡಿಸ್ಪೈಟ್ ಆಲ್ ನೆಗೆಟಿವಿಟೀಸ್ ಐ ಆಮ್ ಡೂಯಿಂಗ್ ದ ಸಾಧನ ಸಮಥಿಂಗ್ ಗ್ರೇಟ್. ಅದಕ್ಕೆ ಇದರಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತುಂಬ ನೆಗೆಟಿವಿಟಿ ಇದ್ದಾಗ ಸಜ್ಜನರನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಹಿ ವಿಲ್ ರಿಮೂವ್ ದ ನೆಗೆಟಿವಿಟಿ ಆ್ಯಂಡ್ ಹಿ ವಿಲ್ ಸೆಟ್ ಇಟ್ ಅಪ್. ಆ್ಯಂಡ್ ಓನ್ಲಿ ಪಾಸಿಟಿವ್ ಇದ್ದಾಗ ಲೇಸಿನೆಸ್ ಬರುತ್ತೆ. ಅದಕ್ಕೆ ಸ್ವಲ್ಪ ನೆಗೆಟಿವಿಟಿ ಹಿ ಇಂಟ್ರಡ್ಯೂಸ್ ಇನ್ ದ ಆರ್ಗನೈಸೇಷನ್. ಇಫ್ ಯು ಸಿ ಅದರಲ್ಲಿ ಹ್ಯೂಮನ್ ರಿಸೋರ್ಸಲ್ಲಿ ಹೇಳ್ತಾರೆ, ಹೌ ಟು ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ದ ಆರ್ಗನೈಸೇಷನ್. ದೇ ಡೆಲಿಬ್ರೇಟ್ಲಿ ಇಂಟ್ರಡ್ಯೂಸ್ ಕಾನ್ಫ್ಲಿಕ್ಟ್ so that they start arguing, competition, so that best in them comes out. ಇಲ್ಲದಿದ್ದರೆ ಡಿಸ್ಕಾರ್ಡ್ ಇಲ್ಲ ಅಂದರೆ, ಕಾಂಪಿಟೇಷನ್ ಇಲ್ಲ ಅಂದರೆ ಆರ್ಗನೈಸೇಷನ್ ಬಿಕಮ್ಸ್ ವೆರಿ ಬೋರಿಂಗ್. ಕೆಲಸ ಮಾಡೋದು ಮೊನೋಟೋನಸ್ ಆಗುತ್ತೆ. ಧರ್ಮ ಅನ್ನೋದು ಬ್ಯಾಲೆನ್ಸಿಂಗ್ ಪ್ರಿನ್ಸಿಪಲ್. ಬ್ಯಾಲೆನ್ಸಿಂಗ್ ಪ್ರಿನ್ಸಿಪಲ್ ಧರ್ಮ ಕ್ಯಾನ್ ಬಿ ರಿಪ್ಲೇಸ್ಡ್ ವಿತ್ ಯೋಗ ಮೀನ್ಸ್ ಬ್ಯಾಲೆನ್ಸ್. ಧರ್ಮ ಸಂಸ್ಥಾಪನಾರ್ಥಾಯ ಯೋಗ ಸಂಸ್ಥಾಪನಾರ್ಥಾಯ ಅಂತ ಹೇಳುವುದು. ಯೋಗ, ಅದಕ್ಕೆ ಶ್ರೀಕೃಷ್ಣನಿಗೆ ಯೋಗೇಶ್ವರ ಅಂತ ಹೆಸರು. ಧರ್ಮ ಸಂಸ್ಥಾಪನಾರ್ಥಾಯ ಯೋಗ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯೋಗ ಅಂದರೆ ಬ್ಯಾಲೆನ್ಸ್. ವೆನ್ ಎವರ್ ದೇರ್ ಇಸ್ ಎ ಇಂಬ್ಯಾಲೆನ್ಸ್, ನಾನು ಪದೇ ಬಂದು ಯೋಗವನ್ನು ಸ್ಥಾಪನೆ ಮಾಡ್ತೀನಿ. ಯೋಗ ಯಾವಾಗ ಬಿಗಿನ್ ಆಯಿತು ಯಾವಾಗ ಎಂಡ್ ಆಯಿತು ನಮ್ಗೆ ಗೊತ್ತಿಲ್ಲ. ಅದು ಇಟ್ ಈಸ್ ಎಟರ್ನಲ್. ಶ್ರೀಕೃಷ್ಣ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಇದರಲ್ಲಿ ನಾನು ಭಗವದ್ಗೀತೆ ಹೇಳಿದ್ದು ಅರ್ಜುನ ನಾಟ್ ದ ಫಸ್ಟ್ ರಿಸೆಪಿಯೆಂಟ್. ನಾನು ತುಂಬ ಸಲ ಹೇಳಿದ್ದೀನಿ,
ಇದನ್ನು ಇಕ್ಷ್ವಾಕುಗೆ ಹೇಳಿದ್ದೀನಿ, ಇದರಲ್ಲಿ ಅದು ಸೂರ್ಯನಿಗೆ ಹೇಳಿದ್ದೀನಿ, ಸೂರ್ಯ ಮನುಗೆ ಹೇಳಿದ್ದಾನೆ, ಮನು ಇಕ್ಷ್ವಾಕುಗೆ ಹೇಳಿದ್ದಾನೆ. ಹಾಗೆ ತುಂಬ ಸಲ ಪರಂಪರೆಯಲ್ಲಿ ಹೇಳ್ಕೊಂಡು ಬಂದಿದ್ದೀನಿ. ನೀನೊಬ್ಬ ಅದರಲ್ಲಿ, ನೀನೊಬ್ಬ. ಯಾವಾಗ ಇದು ಮೆಸೇಜ್ ಮಿಸ್ ಆಗತ್ತೋ ಆಗ ನಾನು ಬಂದು ಹೇಳ್ತೀನಿ ಅಂತ. ಟು ಅವೇಕನ್ that message, Shri Krishna Paritrana, again and again to protect the good people. I do that one. And Shri Krishna ಅದರಲ್ಲಿ ಮತ್ತೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಾ ಕರ್ತಾರಮವ್ಯಯಂ. ಚಾತುರ್ವರ್ಣ್ಯಂ. ಈಗ ಎಲ್ಲ ಪೊಲಿಟಿಷಿಯನ್ಸ್ ಬೆಳಗ್ಗೆ ಎದ್ದು ಪೇಪರಲ್ಲಿ ನೋಡಿದ್ರೆ ಇದರಲ್ಲಿ ಯಾವುದೋ ಎಲೆಕ್ಷನ್ ಇದು ಮಿನಿಸ್ಟರ್ ಆದರೆ ಅಂದರೆ ಯಾರು ಯಾವ ಜಾತಿ, ಅದರಲ್ಲಿ ಈ ಜಾತಿಯವರು, ಇದು ಈ ಜಾತಿ ಅಂತ. ಅದರಲ್ಲಿ ಶ್ರೀಕೃಷ್ಣ ಹೇಳೋದು ಚಾತುರ್ವರ್ಣ್ಯ ಮಯಾ ಸೃಷ್ಟ, ನಾನು ಸ್ಟಾರ್ಟ್ ಮಾಡಿದ್ದು. ತುಂಬ ಅನ್ಯ ಮತದವರು ಹೇಳ್ತಾರೆ ಹಿಂದೂಯಿಸಮ್ ವೆರಿ ಬ್ಯಾಡ್, ನಮ್ಮ ಜಾತಿ ನೋಡಿ ನಮ್ಮದ್ರಲ್ಲಿ ನೋ ಕ್ಲಾಸಿಫಿಕೇಶನ್, ಎವ್ರಿ ಒನ್ ಇಸ್ ಸೇಮ್. ವೆರಸ್ ಹಿಂದೂಯಿಸಮ್ ಅದರಲ್ಲಿ ಜಾತಿ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಹೇಳೋದು ಇಲ್ಲಿ ಜಾತಿ ಎಲ್ಲ ಹೇಳೋದು ವರ್ಣ. ಇಂಗ್ಲೀಷಲ್ಲಿ ಬ್ರಿಟಿಷರ್ಸ್ಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಗೊತ್ತಾಗಿಲ್ಲ. ದೇ ಸೇ ಕಾಸ್ಟ್ ಆ್ಯಂಡ್ ವರ್ಣ ಅಂದರೆ ಕಲರ್ ಅಂದರೆ ನಾವು ಇದರಲ್ಲಿ ಹೇಳ್ತೀವಿ. ಇದರಲ್ಲಿ ನಮ್ಮ ರೂಪಾಲಿ ಇಷ್ಟು ವರ್ಷ ನಂಗೆ ಗೊತ್ತಿತ್ತು, ಈಗ ಅವ್ರ ಬಣ್ಣ ಗೊತ್ತಾಯಿತು ಅಂದರೆ ಅದು ವರ್ಣ ಅಂದರೆ ರಿಯಲ್ ಕಲರ್ ಆಫ್ ಎ ಪರ್ಸನ್. ಇಷ್ಟು ದಿನ ನಾವು ಮುಖವಾಡ ಹಾಕ್ಕೊಂಡಿದ್ವಿ, ಇದರ ಬಣ್ಣ ಗೊತ್ತಾಯಿತು. 4 ಥರ ಬಣ್ಣ ಇದೆ. ಯಾವ ಥರ ಕ್ಲಾಸಿಫಿಕೇಷನ್? ಗುಣ, ಕರ್ಮ. ಅವ್ರವ್ರ ಗುಣ ಮತ್ತು ಯಾವ ಥರ ಕೆಲಸ ಮಾಡ್ತಾರೋ ಅದ್ರ ಮೇಲೆ ನಾನು ಇದು ಮಾಡಿದ್ದು, ನಾನೇ ಮಾಡಿದ್ದು. ಯಾಕಂದರೆ ಸಮಾಜಕ್ಕೆ ಇದು 4 ಬೇಕೇ ಬೇಕು. ಈ ಗುಣ ಇದು ಬೇಕೇ ಬೇಕು. ನಾನು ನಿನ್ನೆ ಹೇಳಿದ್ನ ಇದರಲ್ಲಿ ಅಥವಾ ಮೊನ್ನೆ ಹೇಳಿದ್ದ ಏನೋ ಆನಂದವನ್ನು ನೀವು ಕೇಳಿರ್ಬೋದು. ಇದರಲ್ಲಿ ಅಮೇರಿಕಲ್ಲೂ ಪ್ರೆಸಿಡೆಂಟ್ ಆಗಬೇಕಾದ್ರೆ ಅಲ್ಲೂ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ. ತುಂಬ ಜನ ಬಾಸ್ಟನ್ ಬ್ರಾಹ್ಮಿನ್ಸ್ ಕ್ಲಬ್ ಅಂತ ಹೆಚ್ಚಿನ ಪ್ರೆಸಿಡೆಂಟ್ ಅಲ್ಲಿಂದ ಬಾಸ್ಟನ್ ಬ್ರಾಹ್ಮಿನ್ಸ್ ಅಂತ ಪ್ರೆಸಿಡೆಂಟ್ಸ್. ಅದರಲ್ಲಿ 1700s ಇಂಡಿಯಾದಿಂದ ಹೋದವರೆಲ್ಲ ಅಲ್ಲಿ ಸೆಟ್ಲ್ ಆದವರು. ದೇ ಕ್ಲೈಮ್ ದಟ್ ದೇ ಆರ್ ದ ಬ್ರಾಹ್ಮಿನ್ ಆಫ್ ದ ಸೊಸೈಟಿ. ಅಂದರೆ ಯಾಕಂದರೆ ಬ್ರಾಹ್ಮಣ ಅಂದರೆ ಪ್ರತಿಯೊಬ್ಬರಿಗೂ ಇದು ಬೇಕಾಗತ್ತೆ. ಇದರಲ್ಲಿ ಬ್ರಾಹ್ಮಣ ಅಂದರೆ ಲುಕ್ ಅಹೆಡ್. ನಾವು ಹಡಗು ಹೋಗ್ತಾ ಇದ್ದಾಗ ನಮ್ಮ ಮುಂದ್ಗಡೆ ಎಷ್ಟು ದೂರ ನೋಡುವಂಥ ಯೋಚನೆ ಇರಬೇಕು. ನಾವು ಹೋಗ್ತಾ ಇದ್ದಾಗ ಬರೀ ಕೆಳಗಡೆ ಕೂತ್ಕೊಂಡು ನೋಡೋದಲ್ಲ, ಮುಂದೆ ನೋಡ್ಬೇಕು. ಅಲ್ಲೇನಾದರೂ ಇದೆಯಾ, ಕಲ್ಲುಗಳಿದೆಯೋ, ಹೇಗೆ ದೋಣಿ ಇಲ್ದೇ ಹೊಡೆದ್ರೆ ಇದಾಗತ್ತೆ. ನನ್ನ ಜೀವನ ಹೋಗ್ತಾ ಇದ್ದಾಗ ನಾನು 5 ವರ್ಷಕ್ಕೆ ಎಲ್ಲಿರಬೇಕು, 10 ವರ್ಷಕ್ಕೆ ಎಲ್ಲಿರಬೇಕು ಯೋಚನೆ ಮಾಡುವ ಶಕ್ತಿ ಇರಬೇಕು. ಅದು ಬ್ರಾಹ್ಮಣಿಕ್ ಕ್ವಾಲಿಟಿ. ಮುಂದೆ ಜೀವನದಲ್ಲಿ 10 ವರ್ಷ ಎಲ್ಲಿರ್ಬೇಕು ನಾನು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯೋಚನೆ ಮಾತ್ರ ಅಲ್ಲ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಕ್ಷತ್ರಿಯ ಬೇಕು, ಗುಡ್ ಅಡ್ಮಿನಿಸ್ಟ್ರೇಟರ್. ಮತ್ತು ಅದನ್ನು ಇದ್ದಿದ್ದನ್ನು ನನ್ನ ಹತ್ರ ಏನಿದೆಯೋ ಎಲ್ರಿಗೂ ಮುಟ್ಟಬೇಕು. ಕೆಲವರು ತುಂಬ ಹೊಟ್ಟೆ ದೊಡ್ಡದಿದೆ ಅಂದರೆ ಇಲ್ಲಿ ಕೂಡಿದೆ, ಅದನ್ನು ಹರಡಬೇಕು, ದೇಹಕ್ಕೆ ಹರಡಬೇಕು. ಹರಡಿಲ್ಲ ಅಂದರೆ ಒಂದು ಅಕ್ಯುಮುಲೇಟ್ ಆದರೆ ಇಟ್ ಈಸ್ ಲೈಕ್ ಎ ಕ್ಯಾನ್ಸರ್ ಟು ದ ಸೊಸೈಟಿ. ಅದನ್ನು ಡಿಸ್ಟ್ರಿಬ್ಯೂಟ್ ಏನಿದೆಯೋ ಜೀವನದಲ್ಲಿ ಎಲ್ರಿಗೂ ತಲುಪಿಸ್ಬೇಕು. ಅದು ವೈಶ್ಯರ ಗುಣ. ರೀಚ್ ಆಗಬೇಕು, ಎಲ್ರಿಗೂ ಸಿಗಬೇಕದು. ಅದು ರೀಚ್ ಆಗೋದಕ್ಕೆ ಅದಕ್ಕೆ ವೈಶ್ಯ. ಆಮೇಲೆ ಎಲ್ರಿಗೂ ಸರ್ವಿಸ್ ಮಾಡಬೇಕು, ಸೇವೆ ಮಾಡಬೇಕು. ಅದಕ್ಕೆ ಶೂದ್ರ. ಒಂದು ಸೊಸೈಟಿ ಇರಬೇಕಾದ್ರೆ 4 ಬೇಕು. ಮುಂದೆ ನೋಡಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಇದ್ದಿದ್ದನ್ನು ಎಲ್ರಿಗೂ ಹರಡಬೇಕು, ಮತ್ತು ಸಮಾಜಕ್ಕೆ ಸೇವೆ ಮಾಡಬೇಕು. 4 ಕ್ವಾಲಿಟಿಗಳು ಎಲ್ಲ ಸಮಾಜದಲ್ಲೂ ಬೇಕು. ಮತ್ತು ಪ್ರತಿಯೊಂದು ಮನೆಯಲ್ಲೂ ಕ್ವಾಲಿಟಿ ಬೇಕು. ಕೆಲವರಿಗೆ ನನಗೆ ಅಷ್ಟು ದೂರ ನೋಡೋಕ್ಕಾಗಲ್ಲಪ್ಪ, ನಾನು ಬರೀ ಸೇವೆ ಮಾಡ್ತೀನಿ ಅಂದರೆ ಓಕೆ, ಮೇ ಬಿ ಎ ಶೂದ್ರ. ಎವ್ರಿ ಬೇಸಿಕ್ ಕ್ವಾಲಿಟಿ ಒಂದು ಮನುಷ್ಯ ಅಂದರೆ ಶೂದ್ರ, ಪ್ರತಿಯೊಬ್ಬರು ಶೂದ್ರ ಆಗಬೇಕು. ದ ಬೇಸಿಕ್ ಕ್ವಾಲಿಟಿ ಬಿ ಕಾಲ್ಡ್ ಆಸ್ ಎ ಹ್ಯೂಮನ್ ಇಸ್ ಎ ಶೂದ್ರ. ಪ್ರತಿಯೊಬ್ಬರು ಶೂದ್ರು, ಅದು ಆಗಬೇಕು, ಸರ್ವಿಸ್. ಆ್ಯಂಡ್ ಅದ್ರ ಮೇಲೆ ಶೂದ್ರ ವೈಶ್ಯ, ಶೂದ್ರ ಕ್ಷತ್ರಿಯ, ಶೂದ್ರ ಬ್ರಾಹ್ಮಣ, ಇದು 4 ಬೇಕು. ದಿಸ್ ಈಸ್ ಅ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಟು ದ ಹೋಲ್ ವರ್ಲ್ಡ್. ಬೇರೆಯವ್ರಿಗೆ ಇನ್ನೂ ಯೋಚನೆ ಮಾಡೋಕ್ಕಾಗಿಲ್ಲ, ನಮ್ಮ ಋಷಿಗಳು ಇದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಶ್ರೀಕೃಷ್ಣ ಹೇಳಿದ್ದು ಇದನ್ನು ನಾನು ಕೊಟ್ಟಿದ್ದೀನಿ ಅಂತ.
ಇದನ್ನ ನಾಲ್ಕು ಕಾಂಬಿನೇಷನ್ ಒಂದೇ ವ್ಯಕ್ತಿಯಲ್ಲಿರ್ಬೋದು, ಅಥವಾ ಸ್ಪೆಷಲೈಸ್ಡ್ ಸ್ವಲ್ಪ ಇರುತ್ತೆ. ಕೆಲವುದು ಸ್ವಲ್ಪ ಸರ್ವಿಸ್ ಲಿಟಲ್ ಬಿಟ್ ಇರುತ್ತೆ, ಬಟ್ ಸ್ಪೆಷಲೈಸೇಷನ್ ಇರ್ಬೋದು. ಅಥವಾ ಒಂದರಲ್ಲಿ ಐ ಆಮ್ ಓನ್ಲಿ ಹ್ಯಾಪಿ ವಿತ್ ಆಸ್ ಎ ಸರ್ವಿಸ್, ಬಟ್ ಲಿಟಲ್ ಬಿಟ್ ಆಫ್ ಟ್ರೇಸಸ್ ಇರುತ್ತೆ. ಅದರಲ್ಲಿ ಕೆಲವರು ಮೇನ್ಲಿ ಸ್ಟ್ರಾಟಜಿಕ್ ಇನ್ ದ ಆರ್ಗನೈಸೇಷನ್ ಇರ್ಬೇಕಾದ್ರೆ R&D ಡಿಪಾರ್ಟ್ಮೆಂಟ್, ಮೇ ಬಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಓನ್ಲಿ R&D, ಬ್ರಾಹ್ಮಣ ಕ್ವಾಲಿಟಿ, ಆ್ಯಂಡ್ ಗುಡ್ ಅಡ್ಮಿನಿಸ್ಟ್ರೇಟರ್, ಇಟ್ಸ್ ಮೇ ಬಿ ದಟ್ ಒನ್, ಆರ್ ಗುಡ್ ಮಾರ್ಕೆಟಿಂಗ್, ಗುಡ್ ಸಪೋರ್ಟ್ ಸ್ಟಾಫ್. ಒಂದು ಆರ್ಗನೈಸೇಷನ್ 4 ಬೇಕು, ಒಂದು ಮನೆಯಲ್ಲಿ 4 ಬೇಕು, ದೇಶಕ್ಕೆ 4 ಬೇಕು. ದಿಸ್ ಈಸ್ ದ ಕ್ವಾಲಿಟಿ ರಿಕ್ವೈರ್ಡ್. ಈ ಮೆಸೇಜನ್ನು ನಮ್ಮ ಪೊಲಿಟಿಷಿಯನ್ಸ್ಗೂ ತಿಳಿಸ್ಬೇಕು, ನಮ್ಮ ಜನಗಳಿಗೂ ತಿಳಿಸ್ಬೇಕು. ಮೊನ್ನೆ ಹಂಸಲೇಖ ಹೇಳಿದ್ರು, ಅವರು ಬ್ರಾಹ್ಮಣರು, ಅವರು ಜನಗಳೆಲ್ಲ ನಮ್ಮ ಸಪೋರ್ಟಲ್ಲಿ ಇದ್ದಾರೆ, ಬ್ರಾಹ್ಮಣರು ಬಿಟ್ಟು ಅಂತ. ಅವರು ಹುಚ್ಚ. ಇದರಲ್ಲಿ ಏನು ಇದರಲ್ಲಿ ನಾದ ಬ್ರಹ್ಮ ಅಂತ ಹೇಳ್ಬೋದು, ಇದು ಕಾನ್ಸೆಪ್ಟ್ ಇಲ್ಲ ಇದರಲ್ಲಿ. ಮನುಷ್ಯರಿಗೆ ಇದು ಕಾನ್ಸೆಪ್ಟ್ ಇಲ್ಲದೆ ಬರೀ ಜಾತಿ ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ದಿಸ್ ಈಸ್ ಎ ಕ್ವಾಲಿಟಿ. ಇದರಲ್ಲಿ ನಾವು ದಲಿತರು ಅಂತ ಹೇಳೋದಲ್ಲ. ಎವ್ರಿ ಒನ್ ಇಸ್ ಎ ಗ್ರೇಟ್, ಎವ್ರಿ ಒನ್ ಹ್ಯಾಸ್ ಎ ಕ್ವಾಲಿಟಿ. ನಾಟ್ ಟು ಕಂಡೆಮ್. ನಾನು ನಮ್ಮ ಜಾತಿ ಅಂತ ಹೊಡೆದಾಡ್ದಲ್ಲ. ಈ ಜಾತಿ 4 ಪಂಗಡ 4 ಇದ್ದಾಗ ಮಾತ್ರ ಸಮಾಜ ವಿಕಾಸ ಆಗತ್ತೆ. ಇದರ ನಮ್ಮ ಸಂಸ್ಕೃತಿ ವಿಕಾಸ ಆಗತ್ತೆ. ಇಡೀ ವಿಶ್ವದಲ್ಲಿ ಈ ಕ್ವಾಲಿಟಿ ಇದೆ. ಇವನ್ ಆಸ್ಟ್ರೇಲಿಯಲ್ಲಿ ಇದೆ, ಅಮೇರಿಕಲ್ಲಿ ಇದೆ, ನಮ್ಮ ಇಂಗ್ಲೆಂಡಲ್ಲಿ ಇದೆ, ಎಲ್ಲ ಕಡೆನೂ ಇದೆ. ದೇ ಡೋಂಟ್ ಹ್ಯಾವ್ ವರ್ಡ್ ಫಾರ್ ದಿಸ್ ಒನ್. ನಾಟ್ ಟು ಸೇ ದಟ್ ಆ ಜಾತಿಯವ್ರು ಹಾಗೆ, ಈ ಜಾತಿಯವ್ರು ಹಾಗೆ ಅಂತ. ಇದು ಎಲ್ಲ ಜಾತಿ ಇಸ್ ಎ ಫಿಸಿಯೋಲಾಜಿಕಲ್ ಕ್ಲಾಸಿಫಿಕೇಶನ್, ಆ್ಯಂಡ್ ವರ್ಣ ಇಸ್ ಎ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್. ಸೈಕಲಾಜಿಕಲ್, ವಿ ಆರ್ ನಾಟ್ ಜಸ್ಟ್ ದ ಬಾಡಿ, ವಿ ಆರ್ ವಾಟ್ ವಿ ಆರ್ ಥಿಂಕಿಂಗ್. ಇದರಲ್ಲಿ ಕನಕದಾಸರು ಇದರಲ್ಲಿ ಕೆಳ ಜಾತಿಯಲ್ಲಿ ಹುಟ್ಟಿದ್ರು, ಬ್ರಾಹ್ಮಣರು ಇನ್ನೂ ಇದರಲ್ಲಿ ಪೂಜೆ ಮಾಡ್ತಾರೆ. ಸೋ ಹೈಲಿ ಇಲಿಮೆಂಟ್. ಇಟ್ ಈಸ್ ನಾಟ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಬಾಡಿ. ಈ ಸರ್ತಿ ಈ ಜನ್ಮದಲ್ಲಿ ನಾನು ಈ ಮನೆಯಲ್ಲಿ ಹುಟ್ಟುವುದು, ಈ ಜಾತಿಯಲ್ಲಿ ಹುಟ್ಟುವುದು. ಆದರೆ ನಮ್ಮ ಒಳಗಡೆ ಇರೋದು ತುಡಿತ ಗ್ರೇಟ್. ಅಥವಾ ನಾನು ಬ್ರಾಹ್ಮಣಾಗಿ ಹುಟ್ಟಿರುವುದು, ನೀಚ ಕೆಲಸ ಮಾಡುವುದು. ಅದರಲ್ಲಿ ನಾಟ್ ದ ಫಿಸಿಕಲ್, ಇಟ್ ಈಸ್ ನಾಟ್ ದ ಇಂಪಾರ್ಟೆಂಟ್. ಸೈಕಲಾಜಿಕಲ್ ಕ್ಲಾಸಿಫಿಕೇಷನ್ ಈಸ್ ಇಂಪಾರ್ಟೆಂಟ್. ನಮ್ಮದು ಪೊಲಿಟಿಷಿಯನ್ಸನ್ನು ಬರೋವರ ಚೀಫ್ ಮಿನಿಸ್ಟರ್ನೆಲ್ಲ ಮೀಟ್ ಮಾಡುವ ಪ್ರೋಗ್ರಾಮ್ ಇದೆ. ಐ ವಾಂಟ್ ಟು ಬ್ರಿಂಗ್ ಔಟ್ ದಿಸ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇಲ್ದಿದ್ರೆ ಪ್ರತಿ ಸರ್ತಿನ ನಮ್ಮ ಜಾತಿಗೆ ರಿಸರ್ವೇಷನ್ ಕೊಡಿ, ನಮ್ಮ ಜಾತಿ ರಿಸರ್ವೇಷನ್. ವೆನ್ ವಿಲ್ ಮೂವ್ ಔಟ್ ಆಫ್ ದಿಸ್ ಒನ್, ಮೂವ್ ಔಟ್. ಯಾರಿಗೆ ನೀಡ್ ಇದೆಯೋ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಫೈನಾನ್ಷಿಯಲ್ ನೀಡ್ ಇದೆಯೋ ಅಲ್ಲಿ ಸಪೋರ್ಟ್ ಮಾಡಿ. ಅದು ಬಿಟ್ಟು ನಮ್ಮ ಜಾತಿಗೆ ರಿಸರ್ವೇಷನ್ ಅಂತ ಇದ್ದಾಗ ದೆನ್ ವಿ ಆರ್ ನಾಟ್ ಫಾರ್ವರ್ಡ್ ಲುಕ್ಕಿಂಗ್. ಅದ್ರ ಬಿಟ್ಟು ಕೆಳಮುಖವಾಗಿ ನೋಡಬಾರ್ದು, ಮುಂದೆ ನೋಡ್ಕೊಂಡು ಹೋಗಬೇಕು. ಶ್ರೀಕೃಷ್ಣ ಹೇಳ್ತಾನೆ, ನಿಮ್ಮ ಇದರಲ್ಲಿ 4 ಕ್ಲಾಸಿಫಿಕೇಶನ್, ಇಟ್ಸ್ ಎ ಗ್ರೇಟ್ ಕ್ಲಾಸಿಫಿಕೇಶನ್. ಬಿ ಪ್ರೌಡ್ ಆಫ್ ದಿಸ್ ಒನ್, ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ಇದು ಮಾಡಿ ಅಂತ. ಚಾತುರ್ವರ್ಣ್ಯಂ ಮಯಾ ಸೃಷ್ಟ ಗುಣಕರ್ಮ ವಿಭಾಗಶಃ. ಅದರಲ್ಲಿ ಗುಣಕರ್ಮ ಇದರಲ್ಲಿ ನಾನು ಮಾಡಿದ್ದು ಅಂತ. ಆಮೇಲೆ ಶ್ರೀಕೃಷ್ಣ ಹೇಳ್ತಾನೆ, ಏನು ಮಾಡಬೇಕಾದ್ರೂ ಯು ಆಫರ್ ಇಟ್ ಟು ದ ಲಾರ್ಡ್. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅದರಲ್ಲಿ ನಾವು ಏನೇ ಮಾಡಬೇಕಾದ್ರೂ, ಏನೇ ಕೆಲಸ ಮಾಡಬೇಕಾದ್ರೂ ಕಡೆಗೆ ನಾವು ಕೃಷ್ಣಾರ್ಪಣ ಅಂತ ಹೇಳ್ತೀವಿ. ಅದನ್ನು ಕೃಷ್ಣ ಅಂದರೆ ಬ್ರಹ್ಮವಿದ್ಯಾ. ಭಗವದ್ಗೀತಾ ಪ್ರತಿ ಶ್ಲೋಕ ಮುಗಿಯೋದು ಬ್ರಹ್ಮವಿದ್ಯಾ ಯೋಗಶಾಸ್ತ್ರೇ ಉಪನಿಷತ್ ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ. ಬ್ರಹ್ಮ ಅಂದರೆ ಭಗವಂತ. ಅದಕ್ಕೆ ಕೃಷ್ಣಾರ್ಪಣ ಹೇಳೋ ಬದಲು ಬ್ರಹ್ಮಾರ್ಪಣಂ, ಕೃಷ್ಣಾರ್ಪಣಂ, ಕೃಷ್ಣಹವಿರ್, ಕೃಷ್ಣಾಗ್ನೋ, ಕೃಷ್ಣನಾಹುತಂ, ಅದನ್ನು ರಿಪ್ಲೇಸ್ ಮಾಡ್ಬೋದು. ಅದಕ್ಕೆ ಬ್ರಹ್ಮಾರ್ಪಣ. ಏನೇ ಇದ್ದರೂ ಯು ಆಫರ್ ಇಟ್ ಟು ದ ಲಾರ್ಡ್. ವಾಟ್ ಎವರ್ ಯು ಆರ್ ಈಟಿಂಗ್, ಅದಕ್ಕೆ ಊಟ ಮಾಡಬೇಕಾದ್ರೂ ಮೊದಲು ಅದನ್ನು ಹೇಳ್ತಾರೆ, ನಾವು ಭಗವಂತನಿಗೆ ಸಮರ್ಪಣೆ ಮಾಡೋದು. ಇಟ್ ಈಸ್ ನಾಟ್ ಐ ಆಮ್ ಈಟಿಂಗ್, ಇಟ್ ಈಸ್ ಭಗವಂತ ನನ್ನೊಳಗಿದ್ದಾನೆ, ಅವನಿಗೆ ಇದು ಆಹುತಿ ಅಂತ. ಅದನ್ನು ಅಪಾನೇ ಶ್ರೀಕೃಷ್ಣ ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಪ್ರಾಣಾಯಾಮದ ಬಗ್ಗೆ ಇದರಲ್ಲಿ ಒಂದು ಲಿವಿಂಗ್ ಬಗ್ಗೆ ಹೇಳಾಯಿತು, ಅನ್ನಮಯ ಕೋಶದ ಬಗ್ಗೆ ಆಯಿತು. ಇನ್ನು ಪ್ರಾಣಮಯ ಕೋಶ ಹೇಗೆ ಮಾಡೋದಂದರೆ, ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನೇ ತಥಾ ಪರೇ ಪ್ರಾಣಾಪಾನ ಗತಿ ರುದ್ಧ್ವ ಪ್ರಾಣಾಯಾಮ ಪರಾಯಣಾ. ಅಪಾನೇ
ಜುಹ್ವತಿ ಪ್ರಾಣಂ, ಉಸಿರು ಹೊರಗಡೆ ಹೋಗೋದು ಒಳಗಡೆ ತಗೊಳ್ಳೋದು, ಅದ್ರ ಬಗ್ಗೆ ಗಮನ ಇದ್ದಾಗ ಮನಸ್ಸು ಒನ್ ಟೈಮಲ್ಲಿ ಕೇಂದ್ರೀಕೃತ ಆದಾಗ ನಿಮ್ಮ ಉಸಿರು ಯು ಆರ್ ನೀದರ್ ಇನ್ಹೇಲಿಂಗ್ ನಾರ್ ಎಕ್ಸೇಲಿಂಗ್, ಬ್ರೀದಿಂಗ್ ಸ್ಟಾಪ್ಸ್. ಆ ಪಾಯಿಂಟಿಗೆ ಪ್ರಾಣಾಯಾಮ ಅಂತ ಹೆಸರು. ಅದಕ್ಕೆ ಸಮಟೈಮ್ಸ್ ಡೀಪ್ ಮೂಮೆಂಟಲ್ಲಿ ಯು ಆರ್ ನೀದರ್ ಇನ್ಹೇಲಿಂಗ್ ನಾರ್ ಎಕ್ಸೇಲಿಂಗ್, ದಟ್ ಪ್ರಾಣಾಯಾಮ ಗತಿ ರುದ್ವ, ಪ್ರಾಣ ಅಪಾನ ಗತಿ ರುದ್ವ. ನಿಮ್ಮ ನೀದರ್ ಇನ್ಹೇಲಿಂಗ್ ನಾರ್ ಎಕ್ಸೇಲಿಂಗ್ ಆ ಸ್ಟಾಪ್ ಆದಾಗ ಅದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಅದು ಆ ಮೂಮೆಂಟಲ್ಲಿ ಯುವರ್ ಇನ್ನರ್ ರಿವಿಲೇಷನ್ಸ್ ಹ್ಯಾಪನ್ಸ್, ಆಯಸ್ಸು ವೃದ್ಧಿ ಆಗತ್ತೆ. ಅದಕ್ಕೆ ಕುಂಭಕ ಅಂತ, ನ್ಯಾಚುರಲ್ ಕುಂಭಕ, ಸಹಜ ಕುಂಭಕ ಅದು ಆಗತ್ತೆ ಅಂತ ಪ್ರಾಣಾಯಾಮದ ಬಗ್ಗೆ ಹೇಳಿದ್ದಾನೆ. ಆಮೇಲೆ ಶ್ರೀಕೃಷ್ಣ ಈಸ್ ಟಾಕ್ಸ್ ಅಬೌಟ್ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಯಾರಾದರೂ ಹಿರಿಯರು ತಿಳಿದವರೇನೋ ಬಂದರೆ ಅವ್ರ ಹತ್ರ ಏನು ಯು ಗೆಟ್ ಡೌಟ್ ಕ್ಲಿಯರ್ಡ್ ವಿತ್ ದ ಹ್ಯುಮಿಲಿಟಿ, ಅಪ್ರೋಚ್ ದ ಟೀಚರ್ ವಿತ್ ಹ್ಯುಮಿಲಿಟಿ, ನಾಟ್ ಔಟ್ ಆಫ್ ಆ್ಯರಗೆನ್ಸ್. ಆ್ಯಂಡ್ ಇದರಲ್ಲಿ ಪರಿಪ್ರಶ್ನೆಯ ಸೇವಯ, ಎಷ್ಟಾಗತ್ತೋ ಅಷ್ಟಿಗೆ ಅವರಿಗೆ ಸೇವೆ ಮಾಡು. ಆ್ಯಂಡ್ ಸೇವೆ ಮಾಡಿಬಿಟ್ಟು ನೀ ತಿಳ್ಕೊ. ಆದರೆ ದೆನ್ ಟೀಚರ್ ಮೇ ರಿವೀಲ್ ದ ಸೀಕ್ರೆಟ್ ಅಂತ, ಹೇಗೆ ಕಲಿಬೇಕು ಅಂತ ಶ್ರೀಕೃಷ್ಣ ಹೇಸ್ ತದ್ವಿದ್ಧಿ ಪ್ರಣಿಪಾತೇನ, ಅಪ್ರೋಚ್ ದ ಟೀಚರ್ ವಿತ್ ಹ್ಯುಮಿಲಿಟಿ. ಆ್ಯಂಡ್ ಕಲಿಬೇಕು ಅಂತ ನಿಮ್ಮ ಹತ್ರ ಆಸಕ್ತಿ ಇರಬೇಕು, ಕಲಿಬೇಕು ಅಂತ. ನನಗೆಲ್ಲ ಗೊತ್ತು, ಗೂಗಲಲ್ಲಿ ಎಲ್ಲ ಇದೆ ಅಂತಂದರೆ ಓನ್ಲಿ ಇಟ್ ಇಸ್ ಅ ಇನ್ಫಾರ್ಮೇಷನ್, ನಾಟ್ ದ ನಾಲೆಡ್ಜ್. Knowledge will come only with the grace of the teacher. You have to be humble, humility approach. Pariprashnena sevaya upadekshyanti te jnanam jnanina tattvadarshinaha ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಶ್ರೀಕೃಷ್ಣ ಭೋಕ್ತಾರಂ ಯಜ್ಞ ತಪಸ, ಏನೇ ಜೀವನದಲ್ಲಿ ಎಂಜಾಯ್ ಮಾಡ್ತಾ ಇದ್ರು ತಪಸ, ಲೋಕ ಮಹೇಶ್ವರಂ ಆ್ಯಂಡ್ ಭೋಕ್ತಾರಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ನಾನು ಏನೇ ಎಂಜಾಯ್ ಮಾಡಬೇಕಾದ್ರೂ ಭಗವಂತನ ಅನುಗ್ರಹ ಇಲ್ಲದೆ ಐ ಕಾಂಟ್ ಎಂಜಾಯ್. ಆ್ಯಂಡ್ ವಾಟ್ ಎವರ್ ಭೋಕ್ತಾರಂ, ನಾನು ಏನೇ ಮಾಡಬೇಕಾದ್ರೂ, ಏನೇ ತಪಸ್ ಮಾಡಬೇಕಾದರೂ ಎಲ್ಲದ ಅನುಭವಿಸೋನು ಭಗವಂತ. ಸುಹೃದಂ ಸರ್ವಭೂತಾನಂ, ಅಲ್ಟಿಮೇಟ್ ಎಂಜಾಯರ್ ಆಫ್ ಎವ್ರಿಥಿಂಗ್ ಈಸ್ ಭಗವಂತ ನಮ್ಮ ಹೃದಯದಲ್ಲಿ. ನಾವು ಅಂದ್ಕೊಳ್ಳೋದಷ್ಟೇ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ. ಅನ್ಲೆಸ್ ಭಗವಂತ ಅಕ್ಸೆಪ್ಟ್ಸ್ ವಿ ಕಾಂಟ್ ಟೇಕ್ ದಟ್ ಒನ್. ನಾವು ಇವತ್ತು ತುಂಬ ಊಟ ಮಾಡುವುದು, ಇಫ್ ಲಾರ್ಡ್ ಡಸಂಟ್ ಟೇಕ್ ಇಟ್, ಇಂಡೈಜೆಷನ್, ಆಮೇಲೆ ಊಟ ಮಾಡೋಕ್ಕಾಗಲ್ಲ. ವೆನ್ ಹಿ ಅಕ್ಸೆಪ್ಟ್ಸ್ ಕರ್ಗತ್ತೆ. ಹೊಟ್ಟೆಗೆ ಹೋದ್ಮೇಲೆ ಡೈಜೆಷನ್ ಇಟ್ಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಎವ್ರಿಥಿಂಗ್ ಓನ್ಲಿ ಹೀ ಈಸ್ ಡೂಯಿಂಗ್, ನಾಟ್ ಟು ಟೇಕ್ ಕ್ಲೈಮ್ ದಟ್ ಯು ಆರ್ ಡೂಯಿಂಗ್ ದಟ್ ಒನ್. ಆ್ಯಂಡ್ ಯು ಆರ್ ಶ್ರೀಕೃಷ್ಣ ಅದರಲ್ಲಿ ಹೇಳ್ತಾನೆ, ಮತ್ತು 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಿಮ್ಮ ಮನಸ್ಸನ್ನು ನೀವು ನೋಡ್ಕೊಳ್ಳಿ. ಡಿಪ್ರೆಷನ್ ಪ್ರಾಬ್ಲಮ್ ಅಂತ ಹೇಳ್ದಲ್ಲ, ಅದಕ್ಕೆ ಮೇಕ್ ಯುವರ್ ಸೆಲ್ಫ್, ಪ್ರತಿದಿನ ಸ್ಪೆಂಡ್ ಟೈಮ್ ಫಾರ್ ಯುವರ್ ಸೆಲ್ಫ್. ಡೋಂಟ್ ಸೇ ಐ ಡೋಂಟ್ ಹ್ಯಾವ್ ಟೈಮ್. ಒಂದು 4 ಗಂಟೆ ದಿನಲ್ಲಿ ಬೇಗ ಎದ್ದು ಇನ್ವೆಸ್ಟ್ ಟೈಮ್ ಫಾರ್ ಯುವರ್ ಸೆಲ್ಫ್. ಹೌ ಎವರ್ ಬ್ಯುಸಿ ಯು ಆರ್, ಒಂದು 4 ಗಂಟೆ ಅರ್ಧ ಗಂಟೆ ನಿಮಗೋಸ್ಕರ. ಯು ಆರ್ ನಾಟ್, ವೆನ್ ಯು ಆರ್ ಡೂಯಿಂಗ್, ನಾಟ್ ಟು ಕೀಪ್ ಯುವರ್ ಮೊಬೈಲ್ ನೆಕ್ಸ್ಟ್ ಟು ಯು. ಯಾರು ಫೋನ್ ಬಂತು, ಇಫ್ ಯು ಆರ್ ಡೂಯಿಂಗ್ ಎ ಜಪ ಇದರಲ್ಲಿ, ನಾಟ್ ಟು ಕೀಪ್ ಮೊಬೈಲ್ ನೆಕ್ಸ್ಟ್ ಟು ಯು. ಮಲಗಬೇಕಾದ್ರೆ ಮೊಬೈಲ್ ಪಕ್ಕದಲ್ಲಿ ಇಟ್ಕೊಳ್ಬೇಡಿ. ಯು ಆರ್ ನಾಟ್ ಅವೈಲಬಲ್. ಇಟ್ ಈಸ್ ಬೆಳಗ್ಗೆ ಎದ್ದಾಗ ನನ್ನ ಕ್ಯಾಲೆಂಡರ್ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದೆ. ಅದರಲ್ಲಿ ಯಾರ ಆಫೀಸಲ್ಲಿ ಕೇಳಿದರೆ ನಿಮ್ಮ ಹತ್ರ ಮೀಟಿಂಗ್ ಬೇಕಂದರೆ ನಾವು ವಿಲ್ ಸೇ ಸಾರಿ ಐ ಡೋಂಟ್ ಹ್ಯಾವ್ ಟೈಮ್, ಮೀಟಿಂಗ್ ಅಪಾಯಿಂಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ. ಇನ್ ಮೈ ಕ್ಯಾಲೆಂಡರ್ ದೇರ್ ಇಸ್ ನೋ ಅಪಾಯಿಂಟ್ಮೆಂಟ್ ಫಾರ್ ಮೈ ಸೆಲ್ಫ್. ನನಗೆ ಅಪಾಯಿಂಟ್ಮೆಂಟ್ ಇಲ್ಲ. ಐ ಹ್ಯಾವ್ ಗಿವನ್ ಅಪಾಯಿಂಟ್ಮೆಂಟ್ ಫಾರ್ ಯು ಮೈ ಸೆಲ್ಫ್. ಕೆಲವರು ಹೇಳ್ತಾರೆ ನಾವು ಸಾಧನೆ ಆಫೀಸಿಂದ ಬಂದಮೇಲೆ ಸಾಯಂಕಾಲ ಊಟ ಆದಮೇಲೆ ನಾವು ಧ್ಯಾನ ಮಾಡ್ತೀವಿ ಅಂತ. ವೆನ್ ಐ ಆಮ್ ಕಮಿಂಗ್ ಬ್ಯಾಕ್ ಫ್ರಮ್ ವರ್ಕ್, ಊಟ ಆದಮೇಲೆ ಕೈಕಾಲೆಲ್ಲ ಬಿದ್ದೋಗಿರುತ್ತೆ, ಮನಸ್ಸು ಇಟ್ಸ್ ನಾಟ್ ಅಲರ್ಟ್. ಸುಮ್ಮನೆ ಒಂದು ರಿಚುವಲ್ ಮಾಡ್ತೀವಿ ಹೊರತು ಇಟ್ಸ್ ನಾಟ್ ಎ ಸಾಧನ. ವೆನ್ ಯು ಗೆಟ್ ಅಪ್, ಗಿವ್ ದ ಪ್ರೈಮ್ ಟೈಮ್ ಆಫ್ ದ ಡೇ ಫಾರ್ ಯು ಬಿಫೋರ್ ಯು ಲಾಂಚ್ ಯುವರ್ ಸೆಲ್ಫ್ ಔಟ್ಸೈಡ್. ಹೊರಗಡೆ ಹೋಗ್ಲಿಕ್ಕೆ ಮುಂಚೆ ಇಟ್ ಈಸ್ ಯುವರ್ ಟೈಮ್. ಯು ಆರ್ ನಾಟ್ ಅವೈಲಬಲ್. ಪ್ರೈಮ್ ಮಿನಿಸ್ಟರ್ ಬೇಕಾದ್ರೆ ಫೋನ್ ಮಾಡಲಿ, ಐ ಆಮ್ ನಾಟ್ ಅವೈಲಬಲ್. ಹಿ ಕ್ಯಾನ್ ವೇಟ್. ಇಟ್ ಈಸ್ ಮೈ ಟೈಮ್. ಹಿ ಕ್ಯಾನ್ ವೇಟ್. ಆ್ಯಂಡ್
you're compromising, because you are connecting yourself to the Lord of the universe. Nobody is more important than him. Okay, others can wait. You are connecting ಅಂದರೆ ಕಾಲು ಗಂಟೆ ಅರ್ಧ ಗಂಟೆ ದಿನಾಲು ಅದರಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಇಟ್ ಇಸ್ ಪಾಸಿಬಲ್ ಯು ಲುಕ್ ಆಫ್ಟರ್ ಯುವರ್ ಮೈಂಡ್. ಉದ್ಧರೇರಾತ್ಮನಾತ್ಮಾನಂ ನ ಆತ್ಮಾನಂ ಅವಸಾದೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಮೈಂಡ್ ಮನಸ್ಸೇ ಇದರಲ್ಲಿ ನಿಮ್ಮ ವಿಕಾಸಕ್ಕೆ ಕಾರಣ. ಮನಸ್ಸೇ ಡಿಪ್ರೆಷನ್ ಪ್ರಾಬ್ಲಮ್ ಅಂದರೆ ಮೈಂಡ್ ಈಸ್ ನಾಟ್ ಕೋಆಪ್ರೇಟಿಂಗ್. ಮೈಂಡ್ ವಿಲ್ ಪುಲ್ ಮೀ ಡೌನ್. uplift the mind. You uplift the mind. When you uplift the mind, your life is enlivened, and your mind is your friend. Mind is alone is your enemy. Okay, and look after the mind. And then Shri Krishna, he talks about ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಂ ಆಸನಮಾತ್ಮನ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಶುಚೋ ದೇಶ, ನನ್ನ ಈ ಸೀಟ್ ಹೇಗಿರಬೇಕಂದ್ರೆ, ಮನೆ ನಮ್ಮದು ಪ್ಲೇಸ್ ಶುಡ್ ಬಿ ಕ್ಲೀನ್. ಪ್ಯೂರಿಟಿ, ನಾವು ಕ್ಲೀನ್ ಮಾಡಿಬಿಟ್ಟು ರೋಡ್ಗೆ ಎಸೆಯೋದಲ್ಲ. ವಿ ಶುಡ್ ಮೇಕ್ ಶ್ಯೂರ್ ದ್ಯಾಟ್ ಪ್ಲೇಸ್ ಈಸ್ ಕಂಟ್ರಿ ಈಸ್ ಸ್ವಚ್ಛ ಭಾರತ್. ಮೋದಿಜೀಸ್ ಇನಿಷಿಯೇಟಿವ್ ಆಲ್ಸೋ, ನಾಟ್ ಓನ್ಲಿ ಔಟ್ಸೈಡ್, ಮನೆಯಲ್ಲೂ ನಮ್ಮ ದೇವ್ರ ಮನೆಯೂ ಕ್ಲೀನಾಗಿರ್ಬೇಕು. ಇಲ್ಲಿ ಬಂದ ಬರೀ ಖುಷಿ ಆಯ್ತು, ಎಲ್ಲ ದೀಪ ಎಲ್ಲ ಬೆಳಗಿಸಿದ್ರು, ಕ್ಲೀನಾಗಿ ಇಟ್ಟಿರಬೇಕು. ಪ್ಲೇಸ್ ಆಫ್ ವರ್ಷಿಪ್ ಇಸ್ ಹೋಗ್ತಾ ಇದ್ದಂಗೆ ನೋಡ್ತಾ ಇದ್ದಂಗೆ ಮನಸ್ಸು ಶಾಂತ ಆಗಬೇಕು, ಕ್ಲೀನಾಗಿರಬೇಕು. ಮೇಂಟೈನ್ ದ ಪ್ಯೂರಿಟಿ. ನಿಮ್ಮ ಜಾಗ ಯಾವುದು, ದಿನಾಲು ಮೆಡಿಟೇಷನ್ ಮಾಡೋ ಜಾಗನೂ ಸೇಮ್ ಪ್ಲೇಸ್ ಮನೆಯಲ್ಲಿ. ಇವತ್ತು ಇಲ್ಲಿ ಮಾಡಿದ್ರಿ, ಯಾರು ಗೆಸ್ಟ್ ಬಂದರೆ ನಾನು ಅಲ್ಲಿ ಮಾಡ್ತೀನಿ, ನಾಡಿದ್ದು ಅಲ್ಲಿ ಮಾಡ್ತೀನಿ, ನಾಡಿದ್ದು ಟೆರೆಸ್ಸಲ್ಲ, ಒಂದೇ ಪ್ಲೇಸಲ್ಲಿ. ದಟ್ ಈಸ್ ಯುವರ್ ಪ್ರೈವೇಟ್ ಪ್ಲೇಸ್. ಆ ಜಾಗ ಒಂದು ಪ್ರೈವೇಟ್ ಕಾರ್ನರ್ ರೂಮ್ ಬೇಕಾದ್ರೆ ಹಿಡ್ಕೊಳ್ಳಿ, ಒಂದು ಕಾರ್ನರಲ್ಲಿ ಹಿಡ್ಕೊಳ್ಳಿ. ಇಟ್ ಈಸ್ ಯುವರ್ ಪ್ರೈವೇಟ್ ಪ್ಲೇಸ್. ಕೀಪ್ ಇಟ್ ಕ್ಲೀನ್. ಅದ್ರ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಶುಚೋದೇಶ ಪ್ರತಿಷ್ಠಾಪ್ಯ ಸ್ಥಿರಂ ಆಸನ ಆತ್ಮನ. ನೀವು ಕೂತ್ಕೊಳ್ಬೇಕಾದ್ರೆ ಟ್ರೈ ಟು ಬಿ ಸಿಟ್ ಸ್ಟಿಲ್. ನಿಮ್ಮ ಮಂಡಿ ಮಡ್ಚೋದು ಕಷ್ಟ ಆದರೆ ಚೇರಲ್ಲಿ ಕೂತ್ಕೊಳ್ಳಿ. ಅದರಲ್ಲಿ ಬೆನ್ನು ನೇರ ಇರಬೇಕು, ಹೀಗಲ್ಲ. ಆ್ಯಂಡ್ ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ ಅಚಲಂ ಸ್ಥಿರ. ಬ್ಯಾಕ್, ನೆಕ್ ಆ್ಯಂಡ್ ಹೆಡ್ ಇನ್ ಒನ್ ಲೈನ್. ಕೂತ್ಕೊಂಡ ಹೀಗಲ್ಲ, ಇಲ್ಲಿ ಹೀಗಲ್ಲ. ಇದರಲ್ಲಿ ಸ್ಟ್ರೈಟ್ ಕೂತ್ಕೊಳ್ಳೋದಕ್ಕೆ ಒಂದು ಆಸನ ಹಾಕಿ, ಯಾವುದು ಕಾಲು ಮಡಚಿಬಿಟ್ಟು ಸಿದ್ಧಾಸನನೋ ಸುಖಾಸನನೋ ಅಥವಾ ಚೇರಲ್ಲೋ, ಹೇಗೆ ಟ್ರೈ ಟು ರಿಮೈನ್ ಸ್ಟಿಲ್. ಕೂತ್ಕೊಂಡಾಗ ಹೀಗೆ ಮೂವ್ ಆಗೋದಲ್ಲ. ಒಂದು 5 ನಿಮಿಷ ಆದರೂ ಮೂವ್ ಆಗದೆ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಶ್ರೀಕೃಷ್ಣ ಈಸ್ ಟಾಕಿಂಗ್ ಅಬೌಟ್ ಹೌ ಟು ಸಿಟ್ ಫಾರ್ ಮೆಡಿಟೇಷನ್. ನಮ್ಮ ಹೀಗೆ ದೇಹನೇ ಕೇಳಲ್ಲ, ಮನಸ್ಸು ಕೇಳುತ್ತೆ ನಮ್ಮದು. ಅದರಲ್ಲಿ ನಾವು ಹೇಳೋದು, ನನ್ನ ಮಕ್ಕಳು ಮಾತೇ ಕೇಳಲ್ರಿ, ನಮ್ಮ ಹೆಂಡತಿ ಮಾತೇ ಕೇಳಲ್ಲ, ನಮ್ಮ ಗಂಡ ಮಾತೇ ಕೇಳಲ್ಲ. ಅವ್ರ ಮಾತು ಯಾಕೆ ಕೇಳ್ತೀರ? ನಿಮ್ಮ ಮನಸ್ಸೇ ಕೇಳಲ್ಲ, ನಿಮ್ಮ ಮನಸ್ಸೇ ಕೇಳಲ್ಲ. ಅವ್ರಿಗೆ ನಾವು ಹೇಳೋದು, ಅವ್ರ ಮಾತು ಕೇಳಲ್ಲ. ನಮ್ಮ ಮನಸ್ಸೇ ನಮ್ಮ ಮಾತು ಕೇಳಲ್ಲ. ಮನಸ್ಸು ಬಿಡಿ, ನನ್ನ ಕಾಲೇ ಮಾತು ಕೇಳಲ್ಲ. 2 ನಿಮಿಷ ಅಯ್ಯಬ್ಬ ನನ್ನ ಕಾಲೇ ಮಾತು ಕೇಳಲ್ಲ. ನನ್ನ ಕೈಯೇ ಕೇಳಲ್ಲ, ನನ್ನ ಕಾಲೇ ಕೇಳಲ್ಲ. ವೈ ಬ್ಲೇಮ್ ಅದರ್ಸ್? ಅದರಲ್ಲಿ ಫಸ್ಟ್ ನಿಮ್ಮ ಕಾಲು ಕೇಳುತ್ತೆ, ನಿಮ್ಮ ಸೊಂಟ ಕೇಳುತ್ತೆ, ನಿಮ್ಮ ಮಾತು ಕುತ್ತಿಗೆ ಕೇಳುತ್ತಾ? ಅದರಲ್ಲಿ ಫಸ್ಟ್ ಅವ್ರನ್ನ ಕೇಳೋ ಥರ ಮಾಡ್ಕೊಳ್ಳಿ ಅದರಲ್ಲಿ. ಆಮೇಲೆ ಮನಸ್ಸು ಸ್ವಲ್ಪ 5 ನಿಮಿಷ ಆದರೂ ಮೂಮೆಂಟ್ ಇಲ್ಲದೆ, ದೆನ್ ಯು ವೋಂಟ್ ಬಿ ಕ್ರಿಟಿಸೈಂಗ್. ನನ್ನ ಮಾತೇ ನನ್ನ ಮನಸ್ಸೇ ಕೇಳಲ್ಲ, ನನ್ನ ಬಾಡಿನೇ ಕೇಳಲ್ಲ. ವೈ ವರಿ ಅಬೌಟ್ ನನ್ನ ಮಕ್ಕಳು ಕೇಳಲ್ಲ ಅಂತ? ವೈ ಗೆಟ್ ಟೆನ್ಸ್ಡ್? ನಾಟ್ ಗೆಟ್ ಟೆನ್ಸ್ಡ್. ಇಟ್ಸ್ ದೇ ಆರ್ ಲೈಕ್ ಮೈ ಮೈಂಡ್ ಅಂತ ಹೇಳಿದ್ರೆ ಆಯ್ತು. ಇದರಲ್ಲಿ ಮೈ ಸನ್ ಈಸ್ ವೆರಿ ಡಿಯರ್ ಟು ಮಿ, ಈಸ್ ಲೈಕ್ ಮೈ ಮೈಂಡ್ ಅಂತ. ಅದರಲ್ಲಿ ಅವನು ಕೇಳಲ್ಲ ಮಾತು, ನನ್ನ ಮನಸ್ಸು ಕೇಳಲ್ಲ ಅಂತ. ಅದರಲ್ಲಿ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖ. ಶ್ರೀಕೃಷ್ಣ ಹೇಳ್ತಾನೆ, ಯುಕ್ತ ಆಹಾರ ವಿಹಾರಸ್ಯ, ಯು ಟೇಕ್ ದ ಫುಡ್ ವಾಟ್ ಈಸ್ ಗುಡ್ ಫಾರ್ ಯು, ನಾಟ್ ಗುಡ್ ವಾಟ್ ಈಸ್ ಗುಡ್ ಫಾರ್ ದ ಕುಕ್. ಆ್ಯಂಡ್ ಹೋಟ್ಲಿಗೆ ಹೋದಾಗ ಬರೀ ಆ ಹೋಟ್ಲು ಈ ಹೋಟ್ಲು ಅಂತ ವಿ ಆರ್ ನಾಟ್ ಡ್ರಿವನ್ ಬೈ ದ ಟೇಸ್ಟ್. ಯಾಕಂದರೆ ಇದರಲ್ಲಿ ಎನರ್ಜಿ ಪ್ಲೇಸ್ ಎ ವೆರಿ ಡಾಮಿನೆಂಟ್ ರೋಲ್. ಸಾತ್ವಿಕ ಆಹಾರ. ಇದರಲ್ಲಿ ಒಂದು ಹಣ್ಣು ತೊಗೊಂಬನ್ನಿ, ಎರಡು ಹಣ್ಣು ತೊಗೊಂಬನ್ನಿ, ಎರಡು ಹಣ್ಣು. ದಟ್ ದ ಇಟ್ಸ್ ಎವ್ರಿ ಫುಡ್ ಹ್ಯಾಸ್ ಇಟ್ಸ್ ಓನ್ ಎನರ್ಜಿ. ಅದರಲ್ಲಿ ನಮ್ಮ ಹೋಟ್ಲಿಗೆಲ್ಲ ಹೋದಾಗ
ಅವರು ಒಳ್ಳೆ ಸಿಲ್ವರ್ ಪ್ಲೇಟಲ್ಲಿ ನಮ್ಗೆ ಸರ್ವ್ ಮಾಡ್ಬೋದು, ಎಷ್ಟೆಷ್ಟು ಡೆಕೋರೇಟ್ ಮಾಡಿಬಿಟ್ಟು ತೊಗೊಳ್ಬೋದು. ಅಂಗಡಿಯಲ್ಲಿ ಕೇಕ್ ಡೆಕೋರೇಷನ್, ಕಾಫಿ ಮೇಲೆ ಡೆಕೋರೇಷನ್ ಎಲ್ಲ ಹಾಕಿ ಕೊಡುವುದು. ಆದರೆ ಒನ್ ಹೂ ಇಸ್ ಸರ್ವಿಂಗ್ ಅದರಲ್ಲಿ ಅವ್ರ ಮನಸ್ಸು ಸರಿ ಇಲ್ಲ ಅಂದರೆ ದ ಎನರ್ಜಿ ವಿಲ್ ಕಮ್ ಟು ಅಸ್. ಎನರ್ಜಿ ವಿಲ್ ಕಮ್ ಟು ಅಸ್. ಅದರಲ್ಲಿ ವಿ ಶುಡ್ ಬಿ ಮೈಂಡ್ಫುಲ್ ಆಫ್ ವಾಟ್ ವಿ ಆರ್ ಈಟಿಂಗ್ ಆ್ಯಂಡ್ ಗೋ ಟು ದ ಪ್ಲೇಸ್. ಯಾರು ಸಾತ್ವಿಕರ ಮನೆಯಲ್ಲಿ ಊಟ ಮಾಡಿ ಅಂತ, ಅದಕ್ಕೆ ಹಿಂದಿನವರು ಬೇರೆಯವ್ರ ಮನೇಲಿ ನಾವು ಊಟ ಮಾಡಲ್ಲ. ಯಾಕಂದರೆ ಅವ್ರ ಎನರ್ಜಿ ಆ ಥರ ಇದೆ ಅಂತ. ಇದರಲ್ಲಿ ಶ್ರೀಕೃಷ್ಣ ಹೇಳೋದು ಯುಕ್ತ ಆಹಾರ ವಿಹಾರಸ್ಯ, ರೈಟ್ ಫುಡ್ ಆ್ಯಂಡ್ ರೈಟ್ ಕಂಪನಿ. ಅದಕ್ಕೆ ಸತ್ಸಂಗ್ ಅಂತ. ಯು ಶುಡ್ ಹ್ಯಾವ್ ಎ ರೈಟ್ ಕಂಪನಿ, ನಾಟ್ ಇಲ್ಲಿ ಫೇಸ್ಬುಕ್ಕಲ್ಲಿ ಇದ್ದವ್ರಿಗೆಲ್ಲ ಫ್ರೆಂಡ್ಸು ಅದಲ್ಲ. ಯುಕ್ತ ವಿಹಾರಸ್ಯ, ಯುಕ್ತ ಚೇಷ್ಟಸ್ಯ, ರೈಟ್ ಆ್ಯಕ್ಷನ್. ನಿಮ್ಮ ಎನರ್ಜಿನ ಯು ಚಾನಲೈಸ್ ಇನ್ ಅ ರೈಟ್ ಡೈರೆಕ್ಷನ್, ನಾಟ್ ಟು ಕೀಪ್ ಗೆಟ್ ಎಂಗೇಜ್ಡ್ ಇನ್ ನಾನು ಆ ಕಮಿಟಿಯಲ್ಲಿ ಇದ್ದೀನಿ, ಈ ಕಮಿಟಿ, ಎಲ್ಲ ಕಮಿಟಿ ಅಲ್ಲ. ಚಾನಲೈಸ್ ಯುವರ್ ಎನರ್ಜಿ. ಯುಕ್ತ ಚೇಷ್ಟಸ್ಯ ಕರ್ಮಸು, ಯುಕ್ತ ಸ್ವಪ್ನ ಅವಬೋಧಸ್ಯ, ಡೇ ಡ್ರೀಮಿಂಗ್. ಥಿಂಕ್ ಗುಡ್, ಥಿಂಕ್ ಪಾಸಿಟಿವ್, ನಾಟ್ ನೆಗೆಟಿವ್ ಥಿಂಕಿಂಗ್. And yukta swapna avabodhasya, in the daytime and vision it should be aligned. Then only Shri Krishna says yukta means yoga. For example, ಇದರಲ್ಲಿ ನಾನು ಹೇಳಿದ್ದೀನಿ, ನಮ್ಮ ಇಲ್ಲಿ ಹಣ್ಣು ಇಟ್ಟಿದ್ದೀನಿ. ಇಲ್ಲಿ ಹಣ್ಣು ಇನ್ನು ಸ್ವಲ್ಪ ಇನ್ನು ಹಿಂದೆ ಇಲ್ಲಿ ಹಣ್ಣು ಇಟ್ಟಿದ್ದೀನಿ. ಇದರಲ್ಲಿ ಪ್ರತಿಯೊಂದರಲ್ಲೂ ಎನರ್ಜಿ ಇದೆ. ಒಂದು ಕಿತ್ತಳೆ ಹಣ್ಣು, ಒಂದು ಸಂತುಷ್ಟೋ ಯತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯಿ ಅರ್ಪಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯಂ. ಇದರಲ್ಲಿ ಸಂತುಷ್ಟೋ ಮಯಿ ಅರ್ಪಿತ ಮನೋ ಬುದ್ಧಿ ಮದ್ಭಕ್ತ ಸಚ ಮೇ ಪ್ರಿಯ. ಆಲ್ವೇಸ್ ಬಿ ಹ್ಯಾಪಿ, ಸಂತುಷ್ಟ. ಆಲ್ವೇಸ್ ಬಿ ಹ್ಯಾಪಿ ಇನ್ ಯುವರ್ ಲೈಫ್. ಸಂತುಷ್ಟ, ಸತತಂ ಯೋಗಿ. Always happy in your life. Always have smile in your life. Face, always smile. Santushta, satatam yogi. Yatatma, atma andre practice. Always yata atma, yatata. Always continue to practice. Yatatma, ದೃಢ ನಿಶ್ಚಯ. ಮಾಡಬೇಕಾದ್ರೆ ನಮ್ಮದು ವೇವರಿ ಮೈಂಡ್ ಅಲ್ಲ, ಫೋಕಸ್ಡ್ ಮೈಂಡ್. ಇವತ್ತು ಈ ಸಾಧನೆ ಮಾಡೋದು, ಸ್ವಲ್ಪ ದಿನ ಆದಮೇಲೆ ಅದು ಬಿಟ್ಬಿಟ್ಟು ಇನ್ನೊಂದು ಸಾಧನೆ ಮಾಡೋದು, ಇನ್ನೊಬ್ಬರು ಗುರು ಬಂದ್ಬಿಟ್ಟು ಇನ್ನೊಂದು ಹೇಳ್ಕೊಟ್ರು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲ. ಸ್ಟಾರ್ಟ್ ಮಾಡಿದ್ಮೇಲೆ ಐ ವೋಂಟ್ ಸ್ಟಾಪ್. ಇಟ್ ಈಸ್ ಫಾರ್ ಮೈ ಕಮಿಟ್ಮೆಂಟ್, ಫಾರ್ ಮೈ ಲೈಫ್. ದೃಢ ನಿಶ್ಚಯ ಮೈ ಅರ್ಪಿತ ಮನೋಬುದ್ಧಿ ಬುದ್ಧಿರ್ ಯೋ ಮೇ ಭಕ್ತ ಯೋ ಮದ್ಭಕ್ತ ಸ ಮೇ ಪ್ರಿಯ. ಅಂಥ ಭಕ್ತ ನನಗೆ ಬಹಳ ಪ್ರಿಯ. ಯಸ್ಮಾನ್ನೋ ದ್ವಿಜತೆ ಲೋಕಾನ್ನೋ ದ್ವಿಜತೆ ಚಯಹಂ ಹರ್ಷಮರ್ಷ ಭಯ ಉದ್ವೇಗೈ ಮುಕ್ತೋ ಯ ಸ ಚ ಮೇ ಪ್ರಿಯ. ಯಸ್ಮಾನ್ನೋ ಸಾಧಕರು ಹೇಗಿರ್ತಾರೆ ಅಂದರೆ ಅವರಿಂದ ಬೇರೆಯವ್ರಿಗೆ, ಅವ್ರ ಮಾತಿಂದ ಬೇರೆಯವ್ರಿಗೆ ಉದ್ವೇಗಗೊಳ್ಳಲ್ಲ. ನಾರ್ ದೇ ಕೆನಾಟ್ ಬಿ ಅಜಿಟೇಟೆಡ್ ಬೈ ಅದರ್ಸ್. ಅವರೇನು ಹೇಳಿದ್ರು ಅಂದ್ಬಿಟ್ಟು ಇವರು ಅಜಿಟೇಟ್ ಆಗಲ್ಲ. ಇವರು ಬೇರೆಯವ್ರಿಗೆ ಅಜಿಟೇಟ್ ಮಾಡೋ ಥರ ಮಾಡಲ್ಲ. ಸೊ ದ್ಯಾಟ್ ಶಾಂತ, ದ್ಯಾಟ್ ಪರ್ಸನ್ ವೋಂಟ್ ಡಿಸ್ಟರ್ಬ್ ಅದರ್ಸ್ ನಾರ್ ಗೆಟ್ ಡಿಸ್ಟರ್ಬ್ಡ್ ಬೈ ಅದರ್ಸ್. ಹರ್ಷ ಮರ್ಷ ಭಯ ಉದ್ವೇಗೈ. ಹರ್ಷ ಮರ್ಷ, ಕೋಪ ಇನ್ ಕಂಟ್ರೋಲ್. ಹರ್ಷ ಮರ್ಷ ಭಯ ಇಲ್ಲ, ಉದ್ವೇಗ ಇಲ್ಲ, ಮುಕ್ತ ಅದೆಲ್ಲ ಬಿಟ್ಟು ಅಂಥವರು ನನಗೆ ಬಹಳ ಪ್ರಿಯ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಶ್ರೀಕೃಷ್ಣ ಎಲ್ಲಿ ಇರೋದು ಅಂತ 13ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಸರ್ವತ್ರ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋರ್ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವ ಆವೃತ್ಯ ತಿಷ್ಠತಿ. ಸರ್ವತ್ರ ಪಾಣಿಪಾದಂ, ನನ್ನ ಪಾದ ಎಲ್ಲಿ ಹುಡುಕ್ಬೇಕು ಭಗವಂತ? ಶ್ರೀಕೃಷ್ಣ ಹೇಳ್ತಾನೆ, ನನ್ನ ಪಾದ ಎಲ್ಲ ಕಡೆನೂ ಇದೆ. ಪಾದ ಎಲ್ಲ ಕಡೆಯೇ. ಸರ್ವತ್ರ ಪಾಣಿಪಾದಂ ತತ್ ಸರ್ವತ್ರ. ಅಕ್ಷಿ, ಕಣ್ಣೆಲ್ಲ ಕಡೆಯೇನಿದೆ. ಶಿರ ಎಲ್ಲ ಕಡೆ ಇದೆ. ಮುಖ ಎಲ್ಲ ಕಡೆ ಇದೆ. ಶಿಶಿರೋರ್ ಮುಖಂ ಸರ್ವತ್ರ ಶ್ರುತಿಮಲ್ಲೋಕೆ ಸರ್ವ ಆವೃತ್ಯ ತಿಷ್ಠತಿ. ಐ ಹಿಯರ್ ಎವ್ರಿಥಿಂಗ್. ಯು ಕಾಂಟ್. ನಮ್ಮ ಕನಕದಾಸರ ಕತೆ ಥರ ಬಾಳೆಹಣ್ಣು ತಿನ್ಕೊಂಡು ಬಾ ಯಾರು ಇಲ್ದಿದ್ದ ಕಡೆ ಅಂದರೆ ಎಲ್ಲ ಶಿಷ್ಯರೆಲ್ಲರೂ ತಿನ್ಕೊಂಬಂದರು. ಬಟ್ ಕನಕದಾಸರು ಹೇಳಿದ್ರು, ನನಗೆ ಭಗವಂತ ಇಲ್ದಿರೋ ಜಾಗ ಇಲ್ಲ, ನಾನು ಹೇಗೆ ತಿನ್ನಲಿ ಅಂತ. ಆ್ಯಂಡ್ ಹೀ ಈಸ್ ದೇರ್ ಎವ್ರಿವೇರ್. ಶಿಶಿರೋರ್ಮುಖ ಸರ್ವ ಆವೃತ್ಯ ತಿಷ್ಠತಿ.
ಅದರಲ್ಲಿ ದೆನ್ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಇದರಲ್ಲಿ 14ನೇ ಅಧ್ಯಾಯದಲ್ಲಿ ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸ ಜಗನ್ಯ ಗುಣ ಆವೃತ್ತಿ ಸ್ಥ ಅದೋ ಗಚ್ಚಂತಿ ತಾಮಸ. ಊರ್ಧ್ವಂ ಗಚ್ಚಂತಿ, ಸಾಧನೆ ಮಾಡ್ತಾ ಇದ್ದಾಗ ನಾವು ಮೇಲ್ಮುಖವಾಗಿ ಹೋಗಬೇಕು. ಊರ್ಧ್ವಂ ಗಚ್ಚಂತಿ, ನೀವು ಸಾತ್ವಿಕ ಗುಣ ಇದರಲ್ಲಿ ಡಿವೈನ್ ಕ್ವಾಲಿಟಿ ವೈ ವಿ ಹ್ಯಾವ್ ಟು ಡೆವಲಪ್ ಸೊ ದ್ಯಾಟ್ ಮೇಲಕ್ಕೆ ಹೋಗ್ತೀವಿ. ನಾವು ಬರೀ ಲೌಕಿಕ ಅದೇ ನೋಡ್ತಾ ಇದ್ದರೆ ನೋ ಪ್ರೋಗ್ರೆಸ್, ಓನ್ಲಿ ಹಾರಿಜಾಂಟಲ್. ಎಟ್ ದ ಬಿಗಿನಿಂಗ್ ಐ ಟೋಲ್ಡ್ ಓನ್ಲಿ ಹಾರಿಜಾಂಟಲ್, ಓನ್ಲಿ ಮೆಷಿನ್ ಇಂಟರ್ಫೇಸ್, ದೇರ್ ಇಸ್ ನೋ ಅಪ್ವರ್ಡ್ ಜರ್ನಿ, ಓನ್ಲಿ ಹಾರಿಜಾಂಟಲ್ ಆ್ಯಂಡ್ ಹಾರಿಜಾಂಟಲ್. ಮಧ್ಯೆ ತಿಷ್ಟಂತಿ ರಾಜಸ ಜಗನ್ಯ ಗುಣ ಆವೃತ್ತಿ. ನೆಗೆಟಿವ್ ಥಿಂಕಿಂಗ್ ಇದ್ದರೆ ಯು ವಿಲ್ ಗೋ ಡೌನ್. Shri Krishna says that is why you have to do sadhana in your life. ಊರ್ಧ್ವಂ ಮೇಲಕ್ಕೆ ಹೋಗೋ ಥರ ಮಾಡಬೇಕು ಅಂತ. ಆ್ಯಂಡ್ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನಗತಿರುದ್ವಾ ಪ್ರಾಣಾಯಾಮ ಪರ ಅಹಂ ಪ್ರಾಣಾಪಾನ ಸಮಯುಕ್ತ ಪಚಾಮನ್ಯಂ ಚತುರ್ವಿಧಂ. ಶ್ರೀಕೃಷ್ಣ ಆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಇವನ್ ಡೈಜೆಷನ್ ಇಟ್ ಈಸ್ ಬಿಕಾಸ್ ಆಫ್ ದ ಡೈಜೆಸ್ಟಿವ್ ಫೈರ್ ಇನ್ ದ ಬಾಡಿ. ಎಲ್ಲರಲ್ಲೂ ವೈಶ್ವಾನರ ಅಗ್ನಿ ಅಂತಿದೆ. ವೈಶ್ವಾನರ ಅಗ್ನಿ, ಇದರಲ್ಲಿ ಅಗ್ನಿ ಅದು ಆಫ್ ಆದಾಗ ಬಾಡಿ ಟೆಂಪ್ರೇಚರ್ ಕೋಲ್ಡ್ ಆಗುತ್ತೆ. ಯಾರು ಸತ್ತಾಗ ಫಸ್ಟ್ ಹೇಳ್ತಾರೆ ಹ್ಯಾಸ್ ದ ಬಾಡಿ ಗಾನ್ ಕೋಲ್ಡ್ ಬಿಕಾಸ್ ದ ವೈಶ್ವಾನರ ಅಗ್ನಿ ಹ್ಯಾಸ್ ಟರ್ನ್ಡ್ ಆಫ್. ಐ ಆಮ್ ದ ವೈಶ್ವಾನರ ಅಗ್ನಿ ಇನ್ ದ ಬಾಡಿ, ಐ ಮೇಂಟೈನ್ ದ ಟೆಂಪ್ರೇಚರ್ ಇನ್ ದ ಬಾಡಿ. ಬಿಕಾಸ್ ಆಫ್ ಮೀ ದ ಟೆಂಪರೇಚರ್ ಇಸ್ ದೇರ್. ಬಿಕಾಸ್ ಆಫ್ ದಿಸ್ ಒನ್ ಪ್ರಾಣ ಅಪಾನ, ಪ್ರಾಣ ಮತ್ತು ಅಪಾನ ವಿಲ್ ಬಿ ಹೆಲ್ಡ್ ಇನ್ ಬ್ಯಾಲೆನ್ಸ್. ಜೀವನದಲ್ಲಿ ಅದನ್ನು ಹೆಲ್ಡ್ ಇನ್ ಬ್ಯಾಲೆನ್ಸ್. ಪ್ರಾಣ ಅಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ. ನಾನು ಪ್ರಾಣ ಮತ್ತು ಅಪಾನನ್ನು ಬ್ಯಾಲೆನ್ಸ್ ಮಾಡಿ 4 ಥರ ಆಹಾರವನ್ನು ಸೇವನೆ ಮಾಡ್ತೀನಿ ಅಂತ. ಒಂದು ಕುಡಿಯೋ ಥರದ್ದು, ಒಂದು ನೆಕ್ಕಿ ತಿನ್ನೋದು, ಒಂದು ನೆಕ್ ಬಿಟ್ಟು ತಿನ್ನೋದು, ಒಂದು ಕುಡಿಯೋದು, ಒಂದು ಹೀರ್ಕೊಂಡು ಕುಡಿಯೋದು, ಸಕ್ಕಿಂಗ್ ಆ್ಯಂಡ್ ಚ್ಯೂಯಿಂಗ್. 4 ಟೈಪ್ಸ್. ಪಚಾಮಿ ಅನ್ನಂ ಚತುರ್ವಿಧಂ. ಇದರಲ್ಲಿ ದ್ವಾಮಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮೇತಿ ಉದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿವರ್ತವ್ಯ ಈಶ್ವರ. ದ್ವಾಮಿಮೋ ಪುರುಷೋ ಲೋಕೆ, 2 ಥರ ಪುರುಷರಿದ್ದಾರೆ. ಪುರುಷರು 2 ಥರ. ದ್ವಾವಿಮೋ ಪುರುಷೋ ಲೋಕೆ, ಕ್ಷರ ಪುರುಷ ಮತ್ತು ಅಕ್ಷರ ಪುರುಷ, 2 ಪುರುಷರ ಥರ ಇದ್ದಾರೆ. ಉತ್ತಮ ಪುರುಷ ಇದಕ್ಕಿಂತ ಮೇಲೆ ಉತ್ತಮ ಪುರುಷ. ಒಂದು ಕ್ಷರ ಪುರುಷ, ಬ್ರಹ್ಮ ತನಕ ಎಲ್ಲ ಕ್ಷರ ಪುರುಷರು. ಬ್ರಹ್ಮ ತನಕ ಅವರ ಟೈಮ್ ಆದಮೇಲೆ ಅವರು ಹೋಗಬೇಕು. ಅದಕ್ಕಿಂತ ಆಚೆ ಇರೋದು ಲಕ್ಷ್ಮೀ ತತ್ವ. ಲಕ್ಷ್ಮಿಗಿಂತನೂ ಆಚೆ ನಾನಿರೋದು, ಪ್ರಕೃತಿಗಿಂತ ಮೇಲೆ ನಾನು ಇರೋದು ಅಂತ. ಯೋ ಲೋಕತ್ರಯ ಮಾವಿಶ್ಯ ಬಿಭರ್ತಿ ಅವ್ಯೇ ಈಶ್ವರ. ನಾನು ಎಲ್ಲಕ್ಕಿಂತ ಮೇಲೆ ಇದ್ಕೊಂಡು 3 ಲೋಕದ ಸಂರಕ್ಷಣೆ ನಾನು ಮಾಡ್ತಾ ಇದ್ದೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಶ್ರೀ ಭಗವಾನು ವಾಚ, ಅದರಲ್ಲಿ ಶ್ರೀಕೃಷ್ಣ ಇನ್ ದ 16th ಚಾಪ್ಟರ್ ಈಸ್ ಟಾಕಿಂಗ್ ಅಬೌಟ್ ದೈವಿ ಸಂಪತ್ತನ್ನು ಬೆಳೆಸ್ಕೊಳ್ಬೇಕು ಅಂತ. ನಮ್ಮದು ಸಂಪತ್ತಂದರೆ ಬರೀ ಜೋಬಲ್ಲಿರೋ ಪಾಕೆಟನ್ನು ಅದೇ ಸಂಪತ್ತು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. 26 ಥರದ ಸಂಪತ್ತನ್ನು ಹೇಳ್ತಾ ಇದ್ದಾನೆ. ಅದರಲ್ಲಿ 26 ಸಂಪತ್ತು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾಭೂತೇಷು ಅಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪರಂ ತೇಜ ಕ್ಷಮಾ ಧೃತಿ ಶೌಚ ಅದ್ರೋಹೋ ನಾತಿಮಾನಿತಾಂ ಭವಂತಿ ಸಂಪದಂ ದೇವಿ ಅಭಿಜಾತಸ್ಯ ಭಾರತ. ಶ್ರೀಕೃಷ್ಣ 26 ಥರ ಸಂಪತ್ತನ್ನು ಬೆಳೆಸ್ಕೋ. ನಿಜವಾದ ಶಾಶ್ವತ ಸಂಪತ್ತು. ಇಟ್ ವಿಲ್ ಬಿ ವಿತ್ ಯು ಆಲ್ ದ ಟೈಮ್. ಬೇರೆ ಸಂಪತ್ತು ಏನು ಅಂದ್ಕೊಂಡಿದ್ದೀರೋ ಇಟ್ ವಿಲ್ ಸ್ಲಿಪ್ ಔಟ್ ಆಫ್ ಯುವರ್ ಹ್ಯಾಂಡ್ಸ್ ಸೂನರ್ ಆರ್ ಲೇಟರ್. ಈ 26 ಸಂಪತ್ತನ್ನು ಶ್ರೀಕೃಷ್ಣ ಹೇಳೋದು ಅಭಯಂ. ಒನ್ ಈಸ್ ಫಿಯರ್ಲೆಸ್ನೆಸ್. ಏನಕ್ಕೂ ಹೆದರಬೇಡಿ. ಏನಾಯಿತು ಕೊರೋನಾ, ಏನಾಯಿತು, ಇದಕ್ಕೆ ಏನು ಹೆದರಬೇಡಿ. ಬಿ ಫಿಯರ್ಲೆಸ್.
ಭಗವಂತ ಇದ್ದಾಗ ನಾನು ಯಾಕೆ ಹೆದರಬೇಕು? ಅದರಲ್ಲಿ ಯಾಕೆ ಹೆದರಿಕೆ ಆಗತ್ತೆ ಅಂದರೆ, ಐ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಮೈ ಡ್ರೈವರ್, ಮೈ ಚಾರಿಯೇಟರ್ ಬಗ್ಗೆ ನನ್ನ ನಂಬಿಕೆ ಇಲ್ಲ. ಹಿಂದ್ಗಡೆ ಕೂತ್ಕೊಂಡು ನಂಗೆ ತುಂಬ ಹೆದರಿಕೆ, ಜೀವನ ಏನಾಗುತ್ತೋ. ಬಿ ಫಿಯರ್ಲೆಸ್, ದೈವಿ ಸಂಪತ್ತಿನ ಬೆಳೆಸ್ಕೊಡಿ, ಭಗವಂತನ ಮೇಲೆ ಫುಲ್ ಟ್ರಸ್ಟ್. ಅಭಯಂ ಸತ್ವ ಸಂಶುದ್ಧಿ, ಕಾಮ್ ಯುವರ್ ಮೈಂಡ್. ಜ್ಞಾನ ಯೋಗ ವ್ಯವಸ್ಥಿತಿ, ಜ್ಞಾನವನ್ನು ಬಳಸ್ಕೊಳ್ಳಿ, ಜ್ಞಾನದ ಬಗ್ಗೆ ಆಸಕ್ತಿ. ದಾನಂ ದಮಶ್ಚ ಯಜ್ಞಶ್ಚ, ಬಿ ಮ್ಯಾಗ್ನಾನಿಮಸ್ ಇನ್ ಯುವರ್ ಲೈಫ್. ಯಾವಾಗಲೂ ಪೆಟಿ ಹ್ಯಾಂಡೆಡ್ ಅಲ್ಲ, ಎಷ್ಟಾಗತ್ತೋ ಅಷ್ಟು ದಾನ ಮಾಡಿ. ದಾನ ಮಾಡೋದ ವಿಶೇಷತೆ ಏನಂದರೆ, ನಮ್ಮಲ್ಲಿ ಏನೋ ಮಾಡಬೇಕಾದ್ರೆ ಏನಾದರೂ ಕೆಟ್ಟದ್ದು ಬಂದಿದ್ದರೆ, ಇನ್ನು ರಾಂಗ್ ವೇ ದುಡ್ಡು ಸಂಪಾದನೆ ಮಾಡಿದರೆ ಅದು ಹಂಚಿಬಿಟ್ರೆ ಅದೆಲ್ಲ ಹುಟ್ಟೋಗತ್ತೆ. ಶೇಖರಣೆ ಮಾಡಿದ್ರೆ ನೆಗೆಟಿವಿಟಿ ಅಲ್ಲ. ನಾನು ನೀರನ್ನು ಒಂದು ಪಾಟಲ್ಲಿ ಹಾಗೆ ಇಟ್ಟರೆ ಸ್ವಲ್ಪ ದಿನ ಆದಮೇಲೆ ಕೆಟ್ಟೋಗತ್ತೆ. ಅದನ್ನು ನೀರು ಹರಿತಾ ಇದ್ದರೆ ಯಾವಾಗಲೂ ಫ್ರೆಶ್ ಇರುತ್ತೆ. ಬಾವಿಯಲ್ಲಿ ನೀರು ತೆಗಿತಾ ಇದ್ದರೆ ಫ್ರೆಶ್ ಆಗಿರುತ್ತೆ. ಹಾಗೆ ಹಾಳು ಬಾವಿ ಅಂತ ಹೇಳ್ತಾರೆ. ಯಾವಾಗಲೂ 1-2 ವರ್ಷ ಯಾರು ನೀರು ತೆಗೆದಿಲ್ಲ ಅಂದರೆ ಫುಲ್ ಪಾಚಿ ಕಟ್ಟಿರುತ್ತೆ. ನಮ್ಮ ಹತ್ರ ಏನಿದೆಯೋ ವೆಲ್ತ್, ಯು ಕೀಪ್ ಆನ್, ಲೆಟ್ ಇಟ್ ಫ್ಲೋ, more and more will come to you. Let the river of prosperity flow through you. ನಾನು ಯಾರಿಗೂ ಕೊಡಲ್ಲ, ನಾನೇ ಹಿಡ್ಕೊಳ್ತೀನಿ ಅಂದರೆ ಕೆಟ್ಟೋಗುತ್ತೆ. ದಾನಂ ದಮಶ್ಚ ಯಜ್ಞಶ್ಚ, ನಿಮ್ಮ ಕಂಟ್ರೋಲ್ ಯುವರ್ ಸೆನ್ಸಸ್. ಸ್ವಾಧ್ಯಾಯ ತಪ ಆರ್ಜವಂ, ದಿನಾಲು ಸ್ವಾಧ್ಯಾಯ ಶಾಸ್ತ್ರನ ಓದಿ, ಮನನ ಮಾಡಿ, ಚಿಂತನೆ ಮಾಡಿ, ಸ್ಟ್ರೈಟ್ ಫಾರ್ವರ್ಡ್ ಥಿಂಕಿಂಗ್. ಆ್ಯಂಡ್ ಅಹಿಂಸಾ ಸತ್ಯಮಕ್ರೋಧ, ಅಹಿಂಸೆ ಜೀವನದಲ್ಲಿ, ಅಹಿಂಸಾ ನಿಮ್ಮ ಬದುಕು ಬೇರೆಯವರಿಗೆ ಭಾರ ಆಗದೆ ಇರೋ ಥರ, ಸತ್ಯವಾದ ಜೀವನ, ಅಕ್ರೋಧ ಕೋಪ ಇಲ್ಲದೆ, ತ್ಯಾಗ, ನಿಮ್ಮ ಜೀವನ ಬೇರೆಯವರ ಒಳಿತಿಗಾಗಿ ಮುಡುಪಾಗಿಡಬೇಕು. ತ್ಯಾಗ ಶಾಂತಿರಪೈಶುನಂ, ಮನಸ್ಸಲ್ಲಿ ಶಾಂತಿ, ಬೇರೆಯವರಿಗೆ ಬೈಕೊಂಡು ಜೀವನ ಮಾಡೋದಲ್ಲ, ಬ್ಯಾಕ್ ಬೈಟಿಂಗ್ ಅಲ್ಲ. ತೇಜ ಕ್ಷಮ, ವೆರಿ ಡೈನಮಿಕ್ ಪರ್ಸನ್, ನಾಟ್ ಎ ಡಲ್ ಪರ್ಸನ್, ಕ್ಷಮ, ಆಲ್ವೇಸ್ ಪಾರ್ಡನಿಂಗ್. ಬೇರೆಯವ್ರ ಮಿಸ್ಟೇಕನ್ನು ಅದನ್ನೇ ಹೇಳ್ಕೊಂಡು ಬರೋದಕ್ಕೋದಲ್ಲ. ಆ್ಯಂಡ್ ಫರ್ಗಿವ್. ಕೆಲವ್ರು ಹೇಳ್ತಾರೆ, ಐ ವೋಂಟ್ ಫರ್ಗೆಟ್ ಇವನ್ ಇಫ್ ಐ ಡೈ ಅಂತ. ಹಾಗಲ್ಲ. ಆ್ಯಂಡ್ ಕ್ಷಮ, ತೇಜ ಕ್ಷಮ, ಧೃತಿ, ಸ್ಟ್ರೈಟ್ ಫಾರ್ವರ್ಡ್, ಶೌಚ, ಪ್ಯೂರಿಟಿ, ಅದ್ರೋಹೋ ನ ಅತಿಮಾನಿತ. ಯಾರೋ ನಿಮಗೆ ಸಹಾಯ ಮಾಡಿದರೆ, ಪೀಪಲ್ ಹೂ ಹ್ಯಾವ್ ರಿಪೋಸ್ಡ್ ಫೇತ್ ಇನ್ ಯು, ನಾಟ್ ಟು ಚೀಟ್ ದೆಮ್ ಆ್ಯಂಡ್ ನಾಟ್ ಟು ಅಬ್ಯೂಸ್ ದೇರ್ ಫೇತ್ ಇನ್ ಯು. ಅತಿಮಾನಿತ, ಏನೋ ಸಕ್ಸಸ್ ಆದರೆ ನಾಟ್ ಟು ಬಿ ಟು ಆ್ಯರೋಗೆಂಟ್ ಆಫ್ ಯುವರ್ ಸಕ್ಸಸ್. ಭವಂತಿ ಸಂಪದಂ ದೈವಿ, ಇದೆಲ್ಲ 26 ಕ್ವಾಲಿಟಿ ಅಭಿಜಾತಸ್ಯ ಭಾರತ. ಈ 26 ಕ್ವಾಲಿಟಿನ ನೀವು ಬೆಳೆಸ್ಕೊಳ್ಳಿ ಜೀವನದಲ್ಲಿ ಅಂತ. ಇದು ಶಾಶ್ವತ ಸಂಪತ್ತು, ನಿಮ್ಮ ಜೊತೆ ಶ್ರೀರಕ್ಷೆ ಇರುತ್ತೆ, ಕಡೆ ಕಾಲದಲ್ಲೂ ನಿಮ್ಮನ್ನು ಕಾಪಾಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆಯುಸ್ಸತ್ವಂ ಬಲಾರೋಗ್ಯಂ ಸುಖ ಪ್ರೀತಿ ವಿವರ್ಧನ, ರಸ್ಯ ಸ್ನಿಗ್ಧ ಸ್ಥಿರ ಹೃದಯ, ಆಹಾರ ಸಾತ್ವಿಕ ಪ್ರಿಯ. ಸಾತ್ವಿಕ ಆಹಾರನ ನೀವು ಸೇವನೆ ಮಾಡಿ. ಯಾವ ಥರ ಸಾತ್ವಿಕ ಆಹಾರ ಅಂದರೆ, ಒನ್ ವಿಚ್ ಎನ್ಹ್ಯಾನ್ಸಸ್ ದ ಲೈಫ್ ಸ್ಪ್ಯಾನ್, ನಿಮ್ಮ ಆಯಸ್ಸು ಜಾಸ್ತಿ ಆಗುವಂಥದ್ದು. ಸತ್ವ, ಅದರಲ್ಲಿ ಫುಲ್ ಆಫ್ ಜ್ಯೂಸ್, ನ್ಯೂಟ್ರಿಯೆಂಟ್ಸ್, ಸಕ್ಯುಲೆಂಟ್, ಫ್ರೆಶ್. ರಸ್ಯ ಸ್ನಿಗ್ಧ, ಇಟ್ ಗಿವ್ಸ್ ಲಾಟ್ ಆಫ್ ಜಾಯ್ ಟು ಯುವರ್ ಲೈಫ್. ಹೃದಯ, ಇಟ್ ಇಸ್ ಗುಡ್ ಫಾರ್ ಯುವರ್ ಇನ್ನರ್ ಕಂಟೆಂಟ್ಮೆಂಟ್ ಅಂತ ಆಹಾರನ ಸೇವನೆ ಮಾಡಿ ಅಂತ. ಇದರ ಶ್ರೀಕೃಷ್ಣ. ಮತ್ತು ಅದರಲ್ಲಿ ನೀವು ತಪಸ್ಸು ಮಾಡಬೇಕು. ನಿಮ್ಮ ತಪಸ್ಸು ಶಾರೀರಿಕ ತಪಸ್ಸು, ಮಾನಸಿಕ ತಪಸ್ಸು ಮತ್ತು ವಾಚಿಕ ತಪಸ್ಸು, 3 ಥರ ತಪಸ್ಸನ್ನು ಶ್ರೀಕೃಷ್ಣ ಹೇಳ್ತಾನೆ. ಇದು 3 ಥರ ತಪಸ್ಸು ಎಲ್ಲರೂ ಮಾಡಬೇಕು. ನೀವು ಮನೆಯಲ್ಲಿದ್ದವರು ಅಥವಾ ಹೊರಗಡೆ ಇದ್ದವರು, ಆಶ್ರಮದಲ್ಲಿದ್ದವರು, ಯಾವ ಆಶ್ರಮದಲ್ಲಿದ್ದವರು ಮಾಡುವುದು ಅಂತ. ದೈಹಿಕ ತಪಸ್ಸು ದೇವದ್ವಿಜಗುರು ಪ್ರಾಜ್ಞಂ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾಂಚ ಶಾರೀರಂ ತಪ ಉಚ್ಯತೆ. ದೇವದ್ವಿಜ, ಇದರಲ್ಲಿ ಎಲ್ಲಿ ದೇವರ ಸನ್ನಿಧಾನ ಇದೆಯೋ ಅಲ್ಲಿ ತಲೆಬಾಗೋದು. ಮತ್ತು ದ್ವಿಜ, ಗುರು ಪ್ರಾಜ್ಞ. ದ್ವಿಜ ಅಂದರೆ ಇದರಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಇರೋರು ಸಿಕ್ಕಿದ್ರೆ, ಹಿರಿಯರು ಸಂಸ್ಕಾರ ಇದ್ದವರು ಸಿಕ್ಕಿದ್ರೆ ಅವರಿಗೆ ನಮಸ್ಕಾರ ಮಾಡಿ. ಗುರು ಅಂದರೆ ನಿಮಗೆ ಉಪದೇಶ ಮಾಡಿದವರು ಸಿಕ್ಕಿದ್ರೆ ಅವರಿಗೆ ನಮಸ್ಕಾರ ಮಾಡಿ.
ಮತ್ತು ಪ್ರಾಜ್ಞ ಒಂದು ಒಳ್ಳೆಯ ಸಂಸ್ಕಾರ ಇರೋರು ಮಾತ್ರ ಅಲ್ಲ, ನಿಮಗೆ ಉಪದೇಶ ಮಾಡಿದವರಲ್ಲ, ಅದನ್ನು ಯಾರೋ ಅನುಭವಿಸಿರ್ತಾರಲ್ವ ಅಂಥವ್ರು ಯಾರಾದರೂ ನಿಮ್ಗೆ ಸಿಕ್ಕಿದ್ರೆ ಅವ್ರಿಗೂ ನಮಸ್ಕಾರ ಮಾಡಿ. ಇವನ್ ಹೈಯರ್ ದ್ಯಾನ್ ದಟ್ ಒನ್, ಅವ್ರು ಸಿಗೋದು ಭಾರಿ ಅಪರೂಪ. ಸ್ವಂತ ಅನುಭವ ಇದ್ದವ್ರು ಸಿಕ್ಕಿದ್ರೆ ಅದನ್ನು ಅವ್ರಿಗೂ ನಮಸ್ಕಾರ ಮಾಡಿ, ಅದನ್ನು ಬಿಡಬೇಡಿ. ಅದನ್ನು ದೇವ ಪ್ರಾಜ್ಞಂ ಶೌಚಂ ಆರ್ಜವಂ, ಪ್ಯೂರಿಟಿ, ಮೇಂಟೈನ್ ದ ಪ್ಯೂರಿಟಿ. ಇದರಲ್ಲಿ ನಿಮ್ಮ ಶಾರೀರಿಕ ಪ್ಯೂರಿಟಿ ಮೇಂಟೈನ್, ಸ್ಟ್ರೈಟ್ ಫಾರ್ವರ್ಡ್ನೆಸ್, ಬ್ರಹ್ಮಚರ್ಯ ಪಾಲನೆ ಮಾಡೋದು. ಬ್ರಹ್ಮಚರ್ಯ ಅಂದರೆ ಥಿಂಕ್ ಬಿಗ್, ಹ್ಯಾವ್ ಎ ವಿಷನ್ ಫಾರ್ ಯುವರ್ ಲೈಫ್. ನಾವೆಲ್ಲ ಏನಪ್ಪ ಆರ್ಡಿನರಿ ಅಂತಲ್ಲ, ನಿಮಗೆ ಎಷ್ಟೇ ವಯಸ್ಸಾಗಿರ್ಬೋದು, ಈಗ 40 ವರ್ಷ, 50 ವರ್ಷ, 60 ವರ್ಷ ಆಗಿರ್ಬೋದು, ಹ್ಯಾವ್ ಎ ವಿಷನ್, ನಾನು 70 ವರ್ಷಕ್ಕೆ ಎಲ್ಲಿರಬೇಕು ಅಂತ. ಪ್ಲ್ಯಾನ್ ಯುವರ್ ಜರ್ನಿ, ಥಿಂಕ್ ನಾನು ಏನಿರಬೇಕು, ಹೇಗಿರಬೇಕು. ನೋ ಬಡಿ ಕ್ಯಾನ್ ಪ್ಲ್ಯಾನ್ ಫಾರ್ ಯು, ಹ್ಯಾವ್ ಎ ವಿಷನ್ ಫಾರ್ ಯುವರ್ ಲೈಫ್. ನಾಟ್ ಟು ಬ್ಲೇಮ್ ಆಫ್ಟರ್ ದಟ್. ತುಂಬ ಅವರು ಬಿಕಾಸ್ ಆಫ್ ನಿನಗೋಸ್ಕರ ನಾನು ಜೀವನ ಎಲ್ಲ ಮಾಡಿದೆ, ನಾನು ಏನು ಮಾಡಿಲ್ಲ. ಆಮೇಲೆ ಎಷ್ಟೋ ಹೆಂಡ್ತೀರು ಹೇಳ್ತಾರೆ, ನಿಮಗೋಸ್ಕರ ಐ ಸ್ಯಾಕ್ರಿಫೈಸ್ಡ್ ಎವ್ರಿಥಿಂಗ್. ಇಟ್ಸ್ ಆಲ್ ಎಕ್ಸ್ಕ್ಯೂಸಸ್. ಇಟ್ ಈಸ್, ಶ್ರೀಕೃಷ್ಣ ಸೇಸ್ ಯು ಶುಡ್ ಹ್ಯಾವ್ ಎ ವಿಷನ್ ಫಾರ್ ಯುವರ್ ಓನ್ ಲೈಫ್. ನಾಟ್ ಇಟ್ಸ್ ಆನ್ ಎಕ್ಸ್ಕ್ಯೂಸ್ ಬಿಕಾಸ್ ಆಫ್ ನಾನು ಏನು ಮಾಡಿಲ್ಲ, ಮಕ್ಕಳಿಗೆ ಬೋಧಿಸೋದೇ ಆಯಿತು. ಇಟ್ ಈಸ್ ನಾಟ್ ದಟ್ ಒನ್. ಹ್ಯಾವ್ ಎ ವಿಷನ್ ಫಾರ್ ಯುವರ್ ಲೈಫ್. ಆ್ಯಂಡ್ ಇಫ್ ಇಟ್ಸ್ ಎ ವಿಷನ್ ಫಾರ್ ಯುವರ್ ಲೈಫ್, I want to make my son a great person. Maybe that is one, your vision. Not to say that I did not do anything because of you. Jijabai, Shivaji Amma, she had a vision for her son. My son should be that way. Brahmacharya. ನನ್ನ ಮಗ ಹೀಗಾಗಬೇಕು ಅಂತ. That is Brahmacharya. Not that she did not say, ಮಗನಿಗೋಸ್ಕರ ನಾನು ಏನು ಮಾಡಿಲ್ಲ. She did not say. Why we remember her? Because she had a vision. My son should be this way. Or this one I should be this way. Have a vision. Brahmacharya, ಅಹಿಂಸಾಂಚ ಶಾರೀರಂ. ಇದು ಶಾರೀರಿಕ ತಪಸ್. ಪ್ರತಿಯೊಬ್ಬರು ವಿಷನ್ ಫಾರ್ ದ ಲೈಫ್. ಹ್ಯಾವ್ ಎ ವಿಷನ್. ಮನೆಗೆ ಹೋದ್ಮೇಲೆ ಬರ್ಕೊಳ್ಳಿ, ನನಗೆ ಈಗ 10 ವರ್ಷದಲ್ಲಿ ವೇರ್ ಐ ಶುಡ್ ಬಿ. ಆ್ಯಂಡ್ ನಾಟ್ ಓನ್ಲಿ ಜಸ್ಟ್ ಬರೆದೇ ಇಡೋದಲ್ಲ, ರೋಡ್ ಮ್ಯಾಪ್, ಯಾವ ರೋಡಲ್ಲಿ ಹೋಗ್ಬೇಕು ಅಲ್ಲಿ ಹೋಗೋಕ್ಕೆ. ಸಪೋಸ್ ಇನ್ 10 years ನಿಮ್ಮ ವಿಷನ್ ಐ ವಾಂಟ್ ಟು ರೀಚ್ ದೇರ್ ಅಂತಿದ್ದಾಗ, ರೈಟ್ ಡೌನ್ ರೋಡ್ ಮ್ಯಾಪ್ ಫಾರ್ ಹಿಯರ್. ಫಾರ್ ಎಕ್ಸಾಂಪಲ್, ಮೈ ವಿಷನ್ ಈಸ್ ಟು ಗೋ ಟು ಬದ್ರಿನಾಥ್. ಜಸ್ಟ್ ಬದ್ರಿನಾಥ್ ಹೋಗಬೇಕು ಅಂತಲ್ಲ, ಐ ಶುಡ್ ಥಿಂಕ್ ಅಬೌಟ್ ವಾಟ್ ರೂಟ್ ಐ ಹ್ಯಾಡ್ ಟು ಟೇಕ್. ವಾಟ್ ರೂಟ್, ವೆದರ್ ಶುಡ್ ಐ ಗೋ ಬೈ ಬಸ್, ಕಾರ್, ಇದರಲ್ಲಿ ಹೋಗಬೇಕಾ, ಹೂ ವಿಲ್ ಹೆಲ್ಪ್ ಮೀ. ಥಿಂಕ್ ನಾಟ್ ಓನ್ಲಿ ದಟ್ ಒನ್, ಪ್ಲ್ಯಾನ್ ಯುವರ್ ರೂಟ್ ಎವ್ರಿ ಡೇ. ಥಿಂಕ್ ಆಫ್ ದಟ್ ಒನ್, ರಿವ್ಯೂ ದಟ್ ಒನ್, so that your vision gets realized. Then it is called as realization. ಹೇಳ್ತಾರೆ ಇದರ ಜನರುಗಳು, ಇಂಗ್ಲೀಷಲ್ಲಿ ಜನರಲ್ಲಿ ಹೇಳ್ತಾರೆ, ಹೀಸ್ ಅವರ ಶೀಸ್ ಅ ರಿಯಲೈಸ್ಡ್ ಪರ್ಸನ್. ರಿಯಲೈಸ್ಡ್ ಪರ್ಸನ್ ಅಂದರೆ ಇಟ್ ಈಸ್ ನಮಗೆಲ್ಲ ಅಯ್ಯೊಬ್ಬ ರಿಯಲೈಸ್ಡ್ ಅಂತ. ರಿಯಲೈಸ್ಡ್ ಅಂದರೆ ಪರ್ಸನ್ ಹೂ ಹ್ಯಾಸ್ ಎ ವಿಷನ್, ಹಿ ಹ್ಯಾಸ್ ವರ್ಕ್ ಟುವರ್ಡ್ಸ್ ದಟ್ ಒನ್ ಆ್ಯಂಡ್ ಅಚೀವ್ಡ್. ದಟ್ ಕ್ಯಾನ್ ಹ್ಯಾಪನ್ ಇನ್ ಮೀ ಆಲ್ಸೋ. ವಿ ಥಿಂಕ್ ಅದೆಲ್ಲ ನಮಗಲ್ಲಪ್ಪ, ನಾವು ಆರ್ಡಿನರಿ ಹೌಸ್ ಹೋಲ್ಡರ್ಸ್, ನಮಗೆಲ್ಲ ಅಲ್ಲ, ಅವ್ರಿಗೆ ಅಂತ. ಇಟ್ ಈಸ್ ನಾಟ್ ಫಾರ್ ದೆಮ್, ಇಟ್ ಈಸ್ ಫಾರ್ ಎವ್ರಿ ಒನ್. ಇದಕ್ಕೆ ಯು ಹ್ಯಾವ್ ಎ ವಿಷನ್. 10 ವರ್ಷದಲ್ಲಿ ಎಲ್ಲಿರಬೇಕು, 5 ವರ್ಷದಲ್ಲಿ ಎಲ್ಲಿರಬೇಕು, ಹ್ಯಾವ್ ಆ್ಯಂಡ್ ಥಿಂಕ್ ಆಫ್ ದಟ್ ಒನ್, ವರ್ಕ್ ಟುವರ್ಡ್ಸ್ ದಟ್ ಒನ್. ಪ್ಲ್ಯಾನ್ ಅಲ್ಲಿರೋದು ಹೀಗೆ ಹೋಗಬಾರ್ದು. ನಮ್ಮದು ವಿಷನ್ ಅಲ್ಲಿರಬೇಕಾದ್ರೆ ಐ ಶುಡ್ ನಾಟ್ ಗೋ ಇನ್ ದ ಆಪೋಸಿಟ್ ಡೈರೆಕ್ಷನ್. ಆ್ಯಂಡ್ ದಟ್ ಈಸ್ ವರ್ಕಿಂಗ್ ಟುವರ್ಡ್ಸ್ ದಟ್ ಒನ್. ಇಟ್ ಈಸ್ ಕಾಲ್ಡ್ ಎ ಸಾಧನ. ಸಾಧನ ಅಂದ್ರೇನು? ಸಾಧನ ಇಸ್ ನಥಿಂಗ್ ಬಟ್ ಹ್ಯಾವಿಂಗ್ ಎ ಗೋಲ್ ಆ್ಯಂಡ್ ವರ್ಕಿಂಗ್ ಟುವರ್ಡ್ಸ್ ದಟ್. ವರ್ಕ್ ಇನ್ ಪ್ರೋಗ್ರೆಸ್ ಇಸ್ ಕಾಲ್ಡ್ ಎ ಸಾಧನ. And getting that one, it's called as realization. Realization, it should not be a very ordinary vision. My vision for my life is to make 1 ಕೋಟಿ ರೂಪಾಯಿ ಮಾಡೋದು. It is an ordinary vision. Something go extraordinary. Extraordinary vision. Have an extraordinary vision, work towards that one. That is called, it's a path of a great leader. And ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂ ಚಯತೆ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಅನುದ್ವೇಗಕರಂ, ಕಂಟ್ರೋಲ್ ಓವರ್ ಯುವರ್ ಟಂಗ್.
ನಾಟ್ ಎ ಲೂಸ್ ಟಾಕರ್, ನಾಟ್ ಟಾಕ್ ಲಿಟಲ್ ವೆನ್ ರಿಕ್ವೈರ್ಡ್, ನಾಟ್ ಎ ಚಾಟರ್ ಬಾಕ್ಸ್. ಅನುದ್ವೇಗಕರಂ ವಾಕ್ಯಂ, ಟಾಕ್ ಸತ್ಯ, ಪ್ರಿಯ, ಹಿತ ಅನ್ನೆಸೆಸರಿ ಇದ್ದಿದ್ದೆಲ್ಲ ಮಾತಾಡೋದಲ್ಲ. ಇದರಲ್ಲಿ ಪಾರ್ಟಿ ಗ್ಯಾದರಿಂಗ್ ಎಲ್ಲ ಹೋದಾಗ ವಿ ಟಾಕ್ ಅನ್ರಿಲೇಟೆಡ್ ಥಿಂಗ್ಸ್. ಆ ಕ್ರಿಕೆಟು ಇದರಲ್ಲಿ ಹಂಗಾಗಬಾರ್ದಾಗಿತ್ತು, ಅಥವಾ ಅಲ್ಲಿ ಜೋ ಬಿಡನ್ ಹಿಂಗೆ ಮಾಡಬಾರ್ದಾಗಿತ್ತು, ಮೋದಿ ಹಿಂಗೆ ಮಾಡಬಾರ್ದಾಗಿತ್ತು. ವಿ ಟಾಕ್ ನಾಟ್ ವಿ ಕಾಂಟ್ ಮೇಕ್ ಎನಿ ಚೇಂಜ್. ಅನ್ರಿಲೇಟೆಡ್ ಥಿಂಗ್ ವಿ ಟಾಕ್ ಅಬೌಟ್. ಟಾಕ್ ವಾಟ್ ಈಸ್ ರಿಲೆವೆಂಟ್ ಆ್ಯಂಡ್ ವಾಟ್ ಈಸ್ ಅಪ್ರೋಪ್ರಿಯೇಟ್. ಇದರಲ್ಲಿ ಅದಕ್ಕೆ ಮಾನಸಿಕ ತಪಸ್ಸಂತ. ವಾಚಿಕ ತಪಸ್, ಮಾನಸಿಕ ತಪಸ್ ಮನಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪ ಮಾನಸ ಉಚ್ಯತೆ. ಅನುದ್ವೇಗಕರಂ ವಾಕ್ಯಂ, ಇದರಲ್ಲಿ ಮನಪ್ರಸಾದ ಸೌಮ್ಯತ್ವಂ, ಆಲ್ವೇಸ್ ಕಾಮ್ ಮೈಂಡ್, ಸೆರೀನ್ ಮೈಂಡ್. ದಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಯು ಸ್ಪೆಂಡ್ ಟೈಮ್ ಫಾರ್ ಯುವರ್ ಸೆಲ್ಫ್. ನಮಗೆ ನಾವು ಟೈಮ್ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಯುವರ್ ಮೈಂಡ್ ಈಸ್ ಆಲ್ವೇಸ್ ರೆಸ್ಟ್ಲೆಸ್. ಮನಪ್ರಸಾದ ಸೌಮ್ಯತ್ವಂ, ಮೌನಂ, ಅಬ್ಸರ್ವ್ ಸೈಲೆನ್ಸ್, ಮೌನಂ ಆ್ಯಂಡ್ ಟಾಕ್ ವೆನ್ ರಿಕ್ವೈರ್ಡ್. ಆತ್ಮ ವಿನಿಗ್ರಹ, ಕಂಟ್ರೋಲ್ ಓವರ್ ಯುವರ್ ಸೆನ್ಸಸ್. ಭಾವ ಸಂಶುದ್ಧಿ ರೀತ್ಯೇತ ತಪ, ಇದಕ್ಕೆ ಮನಸ್ಸಿನ ತಪಸ್ಸಂತ ಶ್ರೀಕೃಷ್ಣ ಹೇಳ್ತಾನೆ. ಆ್ಯಂಡ್ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪುನಃ ಕರ್ಮಯೋಗದಲ್ಲಿ ಹೇಳ್ತಾನೆ, ಮುಕ್ತ ಸಂಗೋನಹಂ ವಾದಿ ಧೃತಿ ಉತ್ಸಾಹ ಸಮನ್ವಿತ ಸಿದ್ಧೋ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಸಾತ್ವಿಕ ಕರ್ಮ ಹೇಗೆ ಮಾಡೋದು ಅಂದರೆ, ಮುಕ್ತ ಸಂಗಾನ ಅಹಂವಾದಿ, ನಾಟ್ ಅಟ್ಯಾಚ್ ಟು ದ ಥಿಂಗ್ಸ್. ಏನೋ ಸಕ್ಸಸ್ ಆದರೆ ಅದು ನಾನು ಮಾಡಿದ್ದು, ಯು ಆರ್ ಸಕ್ಸಸ್ ಬಿಕಾಸ್ ಆಫ್ ಮೀ, ಬಿಕಾಸ್ ಆಫ್ ಮೀ, ನಾಟ್ ದಟ್ ಒನ್. ಗಿವ್ ಔಟ್, ಆಗಿದ್ದೆಲ್ಲ ಆಯಿತು, ನಾಟ್ ಗಿವ್ ಔಟ್ ದ ಅಟ್ಯಾಚ್ಮೆಂಟ್ ಟು ದಟ್ ಒನ್. ಧೃತಿ ಆ್ಯಂಡ್ ಇಟ್ಸ್ ರಿಮೈನ್ ಫೋಕಸ್ಡ್ ಇನ್ ಲೈಫ್ ಆ್ಯಂಡ್ ಬಬ್ಲಿಂಗ್ ವಿತ್ ಜಾಯ್, ನಾಟ್ ಎ ಡಲ್ ಪರ್ಸನ್. ನಿಮ್ಮನ್ನು ನೋಡಿದಾಗ ಬೇರೆಯವ್ರಿಗೂ ಖುಷಿಯಾಗಬೇಕು, ಸೋ ಎನರ್ಜೆಟಿಕ್ ಆಗಿರಬೇಕು ಹೊರತು ನಿಮ್ಮ ಮುಖ ಇದರಲ್ಲಿ ನಾಟ್ ಎ ಡಲ್ ಫೇಸ್. ಉತ್ಸಾಹ, ಜೀವನದಲ್ಲಿ ಉತ್ಸಾಹ ಇರಬೇಕು. ಧೃತಿ ಉತ್ಸಾಹ ಸಮನ್ವಿತ ಸಿದ್ಧ ಅಸಿದ್ಧೋ ನಿರ್ವಿಕಾರ. ಥಿಂಗ್ಸ್ ಗೋ ಆ್ಯಸ್ ಪ್ಲ್ಯಾಂಡ್ ಆರ್ ನಾಟ್ ಗೋ ಆ್ಯಸ್ ಪ್ಲ್ಯಾಂಡ್. ನಿರ್ವಿಕಾರ, ಅದಕ್ಕೋಸ್ಕರ ತಲೆಗೆ ಕೆಳಿಸ್ದೇ ಇರೋದು. ಕರ್ತ ಸಾತ್ವಿಕ ಉಚ್ಯತೆ. ಸಾತ್ವಿಕರು, ಸಾಧಕರು ಹೀಗಿರ್ತಾರೆ. ಎಲ್ಲ ಆ್ಯಕ್ಷನ್ಸ್ ಸಕ್ಸಸ್ ಆಗಬೇಕು ಅಂತಿಲ್ಲ, ಕೆಲವೊಂದು ಫೇಲ್ಯೂರ್ ಆಗ್ಬೋದು. ನಾಟ್ ಟು ಗೆಟ್ ಬಾಕ್ ಡೌನ್. ಇಟ್ಸ್ ಯು ಆರ್ ಡೂಯಿಂಗ್ ಎ ಯಜ್ಞ, ಆಫರಿಂಗ್ ಟು ದ ಲಾರ್ಡ್. ಕೀಪ್ ಆನ್, ಬಿ ಪಾಸಿಟಿವ್, ನಾಟ್ ಟು ಗೆಟ್ ಸರಿ ಆಗಿಲ್ಲ ಅಂತಂದ್ಬಿಟ್ಟು ಪೀಪಲ್ ಮೇ ಸ್ಟಾರ್ಟ್ ಕ್ರಿಟಿಸೈಸಿಂಗ್ ಆ್ಯಂಡ್ ಲಾಫಿಂಗ್ ಎಟ್ ಯು. ನಾಟ್ ಟು ಗೆಟ್ ಬಾಕ್ ಡೌನ್. ಯುವರ್ ಲೈಫ್ ಈಸ್ ನಾಟ್ ಫಾರ್ ದೆಮ್, ಯು ಆರ್ ನಾಟ್ ಲಿವಿಂಗ್ ಫಾರ್ ದೆಮ್, ಯು ಆರ್ ಲಿವಿಂಗ್ ಫಾರ್ ಯುವರ್ ಸೆಲ್ಫ್. You are living for yourself and be positive in your life. Yatadagre vishamiva pariname amritopamam tatsukam satvikam proktam atma buddhi prasadajam. And ಕೆಲಸ ಮಾಡಬೇಕಾದ್ರೆ ಸಾಧನೆ, ಇಟ್ ಇಸ್ ನಾಟ್ ಈಸಿ. ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ. ಬೆಳಿಗ್ಗೆ ಬೇಗ ಹೇಳಬೇಕು, ಚಳಿಗಾಲ, ಈಗ ಇನ್ನೂ ಚಳಿಗಾಲ, ಸಂಕ್ರಾಂತಿ ಆದಮೇಲೆ ಬಿಸಿ ಆಗತ್ತೆ, ಅಷ್ಟು ಈಗ ಹೇಳ್ಬೇಕಲ್ವ ಅಂತ ಇಂದ ಹೇಳೋದು. ಸಾಧನೆ ಮಾಡೋದು ಸ್ವಲ್ಪ ಕಷ್ಟನೇ. ಫಸ್ಟ್ ಟು ಬಿಗಿನ್ ವಿತ್ ಇಟ್ ಇಸ್ ಅ ಟಫ್, ವಿಷ ಥರ ಇರುತ್ತೆ. ಪರಿಣಾಮಿ ಅಮೃತೋಪಮಂ. ಬಟ್ ಆಫ್ಟರ್ ಮಾಡ್ತಾ ಐ ಸ್ಟಾರ್ಟ್ ಎಂಜಾಯಿಂಗ್. ಮಕ್ಕಳಿಗೆ ಫಸ್ಟ್ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನಾನು ಹೋಗಲ್ಲ ಅಂತ ಅಳತ್ತೆ. ಅಮ್ಮನೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ ಫಸ್ಟ್ ಟೈಮ್ ಹೋಗ್ತಾ ಇದೆಯಾ ನೀನು ಅಂತ ಅಮ್ಮನೂ ಅಳ್ತಾರೆ, ಮಗನೂ ಅಳ್ತಾರೆ, ಹೋಗಬೇಕಲ್ಲ ಅಂತ. ಫಸ್ಟ್ ದಿನ, 2ನೇ ದಿನ ಹೋದಾಗ 3ನೇ ದಿನ ಮಗನೇ ಹೇಳ್ತಾನೆ, ನೀನು ಅಲ್ಲೇ ಹೋಗು, ನಾನೇ ಹೋಗ್ತೀನಿ ಅಂತ. ದೆನ್ ಮಗು ಸ್ಟಾರ್ಟ್ ಎಂಜಾಯಿಂಗ್ ದ ಸ್ಕೂಲ್. ಇನಿಷಿಯಲಿ ಇಟ್ ಈಸ್ ಲೈಕ್ ಅವರ್ ಸಾಧನ ಇಸ್ ಲೈಕ್ ವಿಷ. ಪರಿಣಾಮೆ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ. ಅದನ್ನು ಸಾತ್ವಿಕ ಸಾಧನೆ. ನಮ್ಮ ಸಾಧನೆ ಯಾಕೆ ಮಾಡಬೇಕಂದ್ರೆ ಎಂಡ್ ರಿಸಲ್ಟ್ ನಾವು ನೋಡುವುದು. ಗೌರ್ಮೆಂಟಲ್ಲೆಲ್ಲ ತುಂಬ ಲಂಚ ತಗೊಳ್ತಾರೆ. ಅವ್ರ ಥರ ಮರ್ಸಿಡೀಸ್ ಕಾರ್ ಇದೆ, ಪಾರ್ಶ್ ಇದೆ, ಮತ್ತು ಬೆನ್ಸ್ ಇದೆ, ಅದು ಇದೆ, ಇದು BMW ಇದೆ, ಅಷ್ಟು ದೊಡ್ಡ ಟಿ ವಿ ಇದೆ, 4 ಮನೆ 4 ಸ್ಟೋರಿ, ಅದೆಲ್ಲ ಹೇಳ್ತೀವಿ. ವಿ ಓನ್ಲಿ ಸಿ ದ ಸ್ನ್ಯಾಪ್ಶಾಟ್, ಎಲ್ಲ ಅಂಡರ್ ಹ್ಯಾಂಡ್ ಡೀಲಿಂಗ್. ಬಟ್ ಅಲ್ಟಿಮೇಟ್ಲಿ ಏನಾಗತ್ತೆ, ಯು ಡೋಂಟ್ ಸಿ ಓನ್ಲಿ ದ ಸ್ನ್ಯಾಪ್ಶಾಟ್. ಬಟ್ ನಿಮ್ಮ ನೋಡ್ಬೋದು, ನಿಮ್ಮ ತಂದೆನೋ ಅಜ್ಜನೋ
ತುಂಬ ಕಷ್ಟದಲ್ಲಿದ್ದರು. ಬಟ್ ಸ್ಲೋಲಿ ಹೌ ದೇ ಕೇಮ್ ಔಟ್ ಇನ್ ದೇರ್ ಲೈಫ್, ದೇ ಫಿನಿಶ್ ದೇರ್ ಗೇಮ್ ಆನ್ ಹ್ಯಾಪಿ ನೋಟ್. ಬಟ್ ಕರಪ್ಷನ್, ಇದರಲ್ಲಿ ತುಂಬ ಕರಪ್ಷನ್, ನೆಗೆಟಿವಿಟಿ ಆ್ಯಂಡ್ ಅಂಡರ್ ಹ್ಯಾಂಡಿಂಗ್ ಡೀಲಿಂಗ್, ಈಗೇನು ಖುಷಿ ಅಂತಿರುತ್ತೆ, ದೇ ಫಿನಿಶ್ ದೇರ್ ಗೇಮ್ ಮಿಸರಬಲಿ. ಶ್ರೀಕೃಷ್ಣ ಸೇಸ್ ಟೇಕ್ ದಿಸ್ ಹೈವೇ ಇನಿಷಿಯಲಿ ಕಷ್ಟ, ಬಟ್ ಹ್ಯಾಪಿ ಎಂಡ್ ರಿಸಲ್ಟ್. ದಟ್ ಈಸ್ ದ ಪಾತ್ ಯು ಟೇಕ್. ಅದರ್ವೈಸ್ ಈಗ ಆರಾಮವಾಗಿದೆ ಹೋಗ್ಬೋದು ಅಂತ ಹೋದರೆ ಯು ವಿಲ್ ಗೋ ಡೌನ್ ಹಿಲ್. ಅದರಲ್ಲಿ ಪಿಕಪ್ ದ ರೈಟ್ ಟ್ರ್ಯಾಕ್ ಇನ್ ಯುವರ್ ಲೈಫ್. ಮನ್ಮನ ಭವ ಮದ್ಭಕ್ತೋ ಮದ್ಯಾಜೀಮಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಶ್ರೀಕೃಷ್ಣ ಸೇಸ್, ನೀನು ಏನು ಮಾಡಬೇಕಂದ್ರೆ ಸರೆಂಡರ್ ಟು ಮೀ ಮನ್ಮನ, ಬಿ ಮೈ ಡಿವೋಟಿ. ಭವ ಮನ್ಮನ, ಇನ್ ಯುವರ್ ಮೈಂಡ್ ಯು ಆಫರ್ ಇಟ್ ಟು ಮೀ. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜೀಮಂ, you live in me. I am there everywhere. Your life is dedicated for everyone. And madhya jeemam namaskuru mame avashyasi satyam te pratijane priyosi me. And I will make a promise, and avashyam, you will abide in me. You are very dear to me. You are very dear to me. I will look after you. No more tension, no more depression in your life. Trust in the driver. I will look after you. And you surrender. Have full faith in me. And I will look after you. You are dear to me. You are dear to me. I will look after. And Shri Krishna says in the first shloka in the dharma kshetre dharma kuru, what I have to do. Shri Krishna says sarva dharman parityajya mamekam sharanam vraja aham tva sarva papayebhyo moksha ishyami ma shucha. Whatever you are doing, householder, my chores, household chores, ನಂದು ಬಿಸ್ನೆಸ್ಸು, ಪೇರೆಂಟಿಂಗು, ಮಕ್ಕಳು ನೋಡ್ಕೊಳ್ಳೋದು, ಮೊಮ್ಮಕ್ಕಳು ನೋಡ್ಕೊಳ್ಳೋದು, ಏನೇ ಇದ್ದರೂ ವಾಟ್ ಎವರ್ ಯು ಆರ್ ಡೂಯಿಂಗ್, ವಾಟ್ ಎವರ್ ಧರ್ಮ, ನಮ್ಗೆ ಎಷ್ಟು ಗೊತ್ತು ಇಷ್ಟು ಗೊತ್ತು ಅಷ್ಟೇ. ಎಷ್ಟೋ ಮಿಸ್ಟೇಕ್ಸ್ ಇರುತ್ತೆ. ನಾಟ್ ಟು ವರಿ, ನಮ್ಮದೇನು ಪರ್ಫೆಕ್ಷನ್ ಏನೂ ಆಗಲ್ಲ. ಎಷ್ಟೇ ಇದ್ದರೂ ಎಷ್ಟು ಗೊತ್ತಿದೆಯೋ ಯು ಆಫರ್ ಇಟ್ ಟು ದ ಲಾರ್ಡ್. ವಾಟ್ ಎವರ್ ಯುವರ್ ಪ್ರೊಫೆಷನ್, ನೀನು ಬರೀ ನನಗೆಲ್ಲ ವೇದ ಮಂತ್ರ ಕಲಿಬೇಕು, ಎಲ್ಲ ಮಂತ್ರ ಕಲಿಬೇಕು, ಅದು ಏನು ಶ್ರೀ ಕೃಷ್ಣ ನೆವರ್ ಸೇಸ್ ದಟ್ ಒನ್. ವಾಟ್ ಎವರ್ ಯು ನೋ ಫುಲ್ಲಿ ಎಷ್ಟು ಗೊತ್ತಿದೆಯೋ, ವಾಟ್ ಎವರ್ ಈಸ್ ಯುವರ್ ಪ್ರೊಫೆಷನ್, ಎಷ್ಟು ಗೊತ್ತಿದೆಯೋ, ನಾನು ಆರ್ಡಿನರಿ ಪಿಯೋನ್ ಆಗಿದ್ದೀನಿ ಅಥವಾ ಆರ್ಡಿನರಿ ಕ್ಲರ್ಕ್ ಆಗಿದ್ದೀನಿ, ಡಸಂಟ್ ಮ್ಯಾಟರ್. ವಾಟ್ ಎವರ್ ಸರ್ವಧರ್ಮಾನ್ ಪರಿತ್ಯಜ್ಯ, ಗಿವ್ ಅಪ್. Not to say I am useless, not to you. You are a devotee of the Lord. Parityajya moksha ishyami ma shuchaha. I will free you. ನಿಮಗೆ ಮೋಕ್ಷ ಕೊಡ್ತೀನಿ. I will make sure that you will discover the freedom. Don't cry. ನನಗೆ ಭಗವಂತ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. Don't cry. ಸರ್ವಧರ್ಮಾನ್ give out. Whatever you ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರೆಂಡರ್ ಟು ಮೀ ಅಲೋನ್. ಟ್ರಸ್ಟ್ ಇನ್ ಯುವರ್ ಡ್ರೈವರ್. ಅಯ್ಯೋ ಆ ಪಕ್ಕ ಡ್ರೈವರ್ ಎಷ್ಟು ಚೆನ್ನಾಗಿದ್ದಾರೆ, ಇಲ್ಲೇ ಎಷ್ಟು ಚೆನ್ನಾಗಿ, ನೀವು ಲುಕ್ ಆಫ್ಟರ್ ಯುವರ್ ಡ್ರೈವರ್. ಹೀ ಈಸ್ ದೇರ್ ಇನ್ ಫ್ರಂಟ್ ಆಫ್ ಯು. ಅವ್ರಿಗೆ ಆ ಡ್ರೈವರ್ ನೋಡಿ ಎಷ್ಟು ಕಾರ್ ಬೇಗ ಹೋಗ್ತಾ ಇದೆ, ಅದಲ್ಲ. ಯುವರ್ ಡ್ರೈವರ್ ವಿಲ್ ಸೇಫ್ಲಿ ಟೇಕ್ ಯು. ಆ್ಯಂಡ್ ಅವ್ರ ಪಕ್ಕದ ಮನೆ ನೋಡಿಕೊಂಡು ಅವ್ರದ್ದು ಎಷ್ಟು ಫಾಸ್ಟ್ ಹೋಗ್ತಾ ಇದೆ, ಎಷ್ಟು ದೊಡ್ಡ ಕಾರು, ಅದಲ್ಲ. ಯು ಆರ್ ಹ್ಯಾಪಿ, ಹಿ ವಿಲ್ ನ್ಯಾವಿಗೇಟ್. ಟ್ರಸ್ಟ್ ಇನ್ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಭಜ ಅಹಂ ತ್ವಾ ಸರ್ವ ಪಾಪೇಭಿ. ಎಲ್ಲ ಪಾಪ, ಎಲ್ಲ ದುಃಖ, ಎಲ್ಲ ರುಜಿನ. ಆ್ಯಂಡ್ ಅಳಬೇಡ ನೀನು. ಆ್ಯಂಡ್ ಶ್ರೀಕೃಷ್ಣ ಆಫ್ಟರ್ ಹಿಯರಿಂಗ್ ದಟ್ ಒನ್, ಫಸ್ಟ್ ಐ ವೋಂಟ್ ಫೈಟ್, ನನಗೆ ಬೆಗ್ಗಿಂಗ್, ಯಾರೋ ಊಟ ಹಾಕಿದ್ರೆ ಸಾಕಪ್ಪ ಅಂತ ಇದ್ದವನು ಇದನ್ನು ಕೇಳಿ, ಶ್ರೀಕೃಷ್ಣನ ಮಾತು ಕೇಳಿ ಎಷ್ಟು ಉಲ್ಲಾಸ ಆಯಿತು ಅಂದರೆ, ಅರ್ಜುನ ಸೇಸ್ ನಷ್ಟೋ ಮೋಹ ಸ್ಮೃತಿರ್ ಲಬ್ಧ್ವಾ ತ್ವತ್ ಪ್ರಸಾದಾತ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಆಲ್ ಮೈ ಕನ್ಫ್ಯೂಷನ್ ಹ್ಯಾಸ್ ಗಾನ್. ನಷ್ಟೋ ಮೋಹ, ಏನೇನೋ ಅಂದ್ಕೊಂಡಿದ್ದೆ ಜೀವನದಲ್ಲಿ, ಅವ್ರು ಇಂಪಾರ್ಟೆಂಟ್, ಇವರು ಇಂಪಾರ್ಟೆಂಟ್, ನಾನು ಯೂಸ್ಲೆಸ್, ಅದು ಯೂಸ್ಲೆಸ್ ಅಂತ ಎಲ್ಲ ಹೋಯ್ತು. ನಷ್ಟೋ ಮೋಹ. ಐ ಗಾಟ್ ಮೈ ಅವೇರ್ನೆಸ್. ನಾವು ಬಂದಿದ್ದು ಯಾಕೆಂದು ಗೊತ್ತಾಯ್ತು. ನಾನು ಬರೀ ಊಟ ಬಂದು ಇಲ್ಲಿ ಪಾರ್ಟಿ ಮಾಡಿ, ಅದು ಮಾಡಿ, ಇದು ಮಾಡಿ ಹೋಗೋಕ್ಕಲ್ಲ ಬಂದಿದ್ದು. ನಾನು ಮಹತ್ತರವಾದ ಸಾಧನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಇಲ್ಲಿ.
ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದ, ನಿನ್ನ ಅನುಗ್ರಹದಿಂದ ಅಚ್ಯುತ. ಚ್ಯುತ ಅಂದರೆ ಏನೇನೋ ಕೊಳಕಿತ್ತು, ಏನೇನೋ ರಾಂಗ್ ಥಿಂಕಿಂಗ್. ಅಚ್ಯುತ, ನನ್ನ ಮನಸ್ಸೆಲ್ಲ ಕ್ಲೀನ್ ಮಾಡಿಬಿಟ್ಟೆ ನೀನು. ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ, ನಾನು ಐ ಬಿಕಮ್ ಮೈ ಸೆಲ್ಫ್. ಏನೇನೋ ಅಂದ್ಕೊಂಡಿದ್ದೆ ನಾನು, ಅವರ ಮೊಮ್ಮಗ, ಅವ್ರದ್ದು ಆ ರಿಲೇಟಿವ್, ಆ ಫ್ರೆಂಡ್ ಅಂತ. ಐ ಬಿಕಮ್ ಮೈ ಸೆಲ್ಫ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಐ ರಿಯಲೈಸ್ಡ್. ಸ್ಥಿತೋಸ್ಮಿ ಮೈ ಗತ ಸಂದೇಹ, ಎಲ್ಲ ಡೌಟ್ಗಳೆಲ್ಲ ಹೋಯ್ತು. ಕರಿಷ್ಯೆ ವಚನಂ ತವ, ಐ ವಿಲ್ ಡೂ. ಏನು ಹೇಳ್ತಾ ಇದ್ದೆ ಗೊತ್ತಾಯ್ತು ನಾ. ಐ ವಿಲ್ ಡೂ, ಐ ಟ್ರಸ್ಟ್ ಇನ್ ಯು ಲಾರ್ಡ್. ನನ್ನ ಸಾರಥಿ ಬಗ್ಗೆ ಯು ನ್ಯಾವಿಗೇಟ್. ಐ ಕಂಪ್ಲೀಟ್ಲಿ ಟ್ರಸ್ಟ್, ಐ ಆಮ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ, ಸಂಜಯ್ ಹೇಳ್ತಾನೆ ಎಟ್ ದ ಲಾಸ್ಟ್ ಶ್ಲೋಕ, ಯತ್ರ ಯೋಗೇಶ್ವರ, ಇಂಥ ಡ್ರೈವರ್ ಎಲ್ಲಿದ್ದಾನೋ, ಅದ್ರ ಹಿಂದ್ಗಡೆ ಇಂಥ ಪ್ಯಾಸೆಂಜರ್ ಎಲ್ಲಿದ್ದಾರೋ, ಅಲ್ಲಿ ಜರ್ನಿ ಈಸ್ ಸ್ಮೂತ್. Definitely they will reach the destination. Yes. Definitely there will be a prosperity around that one. Definitely there will be a victory. There is a name, fame, vijaya, bhuti and glory, ಹೆಸರು, ಸಮೃದ್ಧಿ, dhruva niti and firm policy around that place and matir mama. ಸಂಜಯ್ ಹೇಳ್ತಾನೆ, this is my firm conviction. It is not ಸಂಜಯ's conviction alone. ಇದು ಎಲ್ಲ ಮಹಾತ್ಮರು ಇದೇ ಹೇಳೋದು, ಎಲ್ಲ ಸಾಧಕರು ಇದೇ ಹೇಳೋದು. ಈ ಥರ ಇದ್ದರೆ ಡೆಫಿನೆಟ್ಲಿ ದೇರ್ ಬಿ ವಿಕ್ಟರಿ, ಪ್ರಾಸ್ಪರಿಟಿ, ಗ್ಲೋರಿ. ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಯಶಃ, ನಿಮ್ಮ ಜೀವನ ಆನಂದಮಯ, ಇಡೀ ಮಂಗಳ ಇದ್ದೇ ಇರುತ್ತೆ. ಧ್ರುವ ನೀತಿ ಇದು ಅರ್ಜುನದ ಮಾತ್ರ ಅಲ್ಲ, ಇದು ಎಲ್ಲರ ಮಹಾತ್ಮರ ಸಂದೇಶನೂ ಇದೆ. ವೇದವ್ಯಾಸ ಇದನ್ನು ತಿಳಿಸ್ಬೇಕಾಗಿತ್ತು ನಮಗೆ. ಇದರಲ್ಲಿ ಭಗವದ್ಗೀತೆ ಯಾಕೆ ಓದಬೇಕಂದ್ರೆ ನಮ್ಮ ಮನಸ್ಸೆಲ್ಲ ಕುಗ್ಗೋಗಿದೆ, ನೆಗೆಟಿವಿಟಿ. ಡಿಸ್ಕವರ್ ದ ಜಾಯ್ ಇನ್ ಯುವರ್ ಲೈಫ್, ಸೆಲೆಬ್ರೇಟ್ ಯುವರ್ ಲೈಫ್. ಮೇ ಯುವರ್ ಲೈಫ್ ಬಿ ಎ celebration. Everyone, it is a message for everyone, not for particular caste, particular jati, particular desha, particular dharma. Everyone wants the prosperity, glory, yashas and joy. ಪ್ರಪಂಚದ ಒಳಿತಿಗಾಗಿ, ಪ್ರಪಂಚದ ಶ್ರೇಯಸ್ಸಿಗಾಗಿ ಭಗವಂತನ ಮಾರ್ಗದರ್ಶನ ನಾವು ಮನನ ಮಾಡ್ತಾ ಇರಬೇಕು. ನಮ್ಮ ಜೀವನ ಮಂಗಳಮಯ ಆಗತ್ತೆ. ಧನ್ಯವಾದ. ಮತ್ತು ನಮ್ಮ ಉಷಾ ಮೇಡಮ್ ಅವರು ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಇದಕ್ಕೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಮತ್ತು ಉಷಾ ಮೇಡಮ್ ಮತ್ತು ರಾಘವೇಂದ್ರ ಸರ್ ಅವ್ರಿಗೂ, ಅವರ ಮನೆಯಲ್ಲೂ ಮಂಗಳ ಕಾರ್ಯ ನಡೀತಾ ಇದೆ. ಇದರ ಮೆಸೇಜ್ ಫಾರ್ ಅವ್ರಿಗೂ ಅವರ ಮಂಗಳ ಸೂಚನೆ ಪ್ರಿಯಾಂಬಲ್, ಇದರಲ್ಲಿ ಮಂಗಳ ಕಾರ್ಯಕ್ಕೆ ಭಗವಂತನ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆಯೊಂದಿಗೆ ತಮಗೆಲ್ಲ ನಮಸ್ಕಾರ.